ಆರಾಧ್ಯ ದೇವನಾದಂಥ ಮಹಾತ್ಮ ಕೊತ್ತಲ ಬಸವೇಶ್ವರನಲ್ಲಿ ನತಮಸ್ತಕನಾಗಿ ಹಾಗೂ ಇವತ್ತಿನ ದಿನದ ದಾಸೋಹ ಸೇವೆಯನ್ನು ಮಾಡಿರುವಂಥ ಹಿರಣ್ಣ ಮಾದೇನವರ ಪರಿವಾರದವರಿಗೂ ಆತ್ಮೀಯವಾದಂಥ ಎಲ್ಲ ಸದ್ಭಕ್ತರಿಗೂ ಶರಣಾರ್ಥಿಗಳು. ಇವತ್ತು 6ನೇ ದಿನದ ಸತ್ಸಂಗ, ಮನೆ ಮನೆಗೆ ಶ್ರಾವಣ ಸತ್ಸಂಗ, ಮಾನವ ಬದುಕಿನ ಸೋಪಾನ ಅನ್ನುವಂಥ ಹೆಸರಿನ ಮೇಲೆ ನಡೀತಾ ಇದೆ. ತತ್ವತ್ರಯಗಳು ಅಂತಿದೆ. ಅದರಲ್ಲಿ 3 ತತ್ವತ್ರಯಗಳು ಅಂದರೆ ತತ್ವ ಅನ್ನೋದು ಒಂದು ಶಬ್ದದ ಒಂದು ಅರ್ಥ, ತ್ರಯಗಳು ಅಂದರೆ 3. ಆ 3 ತ್ರಯಗಳು 3 ತತ್ವಗಳು ಯಾವುವಂದರೆ ಅಷ್ಟಾವರಣ, ಪಂಚಾಚಾರ, ಷಟ್ಸ್ಥಲ. ಅದು ಬರೀ ವೀರಶೈವರಿಗೆ ಬೇಕು ಅಂತೇನಿಲ್ಲ, ಯಾರು ಬೇಕಾದರೂ ಅವ್ರ ಬದುಕಿನಲ್ಲಿ ಅಳವಡಿಸ್ಕೋಬೋದು. ಪರಿಪೂರ್ಣವಾದಂಥ ತತ್ವ ಇರುವಂಥದ್ದು ಅಷ್ಟಾವರಣ, ಪಂಚಾಚಾರ, ಷಟ್ಸ್ಥಲ. ಅಷ್ಟಾವರಣ ಅಂದರೆ 8, ಪಂಚ ಆಚಾರಗಳಂದ್ರೆ 5, ಷಟ್ಸ್ಥಲಗಳಂದ್ರೆ 6. ಆವರಣ ಅಂದರೆ ಹೊದಿಕೆ, ಮುಚ್ಚುವಿಕೆ ಅಂತ ಅರ್ಥ. ಆ ದೃಷ್ಟಿಯಲ್ಲಿ ಗುರು, ಲಿಂಗ, ಜಂಗಮ, ವಿಭೂತಿ, ರುದ್ರಾಕ್ಷಿ ಇಲ್ಲಿವರೆಗೆ ಆಗಿವೆ ನಿನ್ನೆ ತನಕ. ಇವತ್ತು ಮಂತ್ರ. ಅಷ್ಟಾವರಣದಲ್ಲಿ ಒಟ್ಟು 8 ಇವೆ. ಅದರಲ್ಲಿ 3 ಪೂಜೆ ಮಾಡಿಸ್ಕೊತಾವೆ. ಯಾವಪ್ಪ ಅಂದ್ರೆ ಗುರು, ಲಿಂಗ, ಜಂಗಮ. 3 ಪೂಜೆ ಮಾಡೋಕ್ಕೆ ಬೇಕಾದಂಥ ವಸ್ತುಗಳು ಯಾವುವು ಅಂದರೆ ವಿಭೂತಿ, ರುದ್ರಾಕ್ಷಿ, ಮಂತ್ರ. ಅವು 3 ಆದಮೇಲೆ ಅವನು ಮಾಡಿದ ಮೇಲೆ ಏನು ಸಿಗ್ತೈತಿ ಅಂತ ನಮ್ಮ ತಲೆ ಒಳಗದ. ದೇವ್ರ ಪೂಜೆ ಮಾಡಿದ ಮೇಲೆ ಏನು ಸಿಗ್ತೈತಪ್ಪ? ದಾನಮಯಗೆ ಹೋದ್ರೆ ಏನು ಸಿಗ್ತೈತಿ? ಕೊತ್ತ ಬಸವನಿಗೆ ಹೋದ್ರೆ ಏನು ಸಿಗ್ತೈತಿ? ದೇವ್ರಿಗೆ ಹೋದ್ರೆ ಏನು ಸಿಗ್ತೈತಿ? ನಮ್ಮ ಮನೆದೇವ್ರಿಗೆ ಹೋದ್ರೆ ಏನು ಸಿಗ್ತೈತಿ? ಎಲ್ಲ ತಲೆ ಒಳಗಿರ್ತಾವೆ. ಲೌಕಿಕರು ವಿಚಾರ ಮಾಡ್ತೇವೆ. ಆ ಶಾಸ್ತ್ರದೊಳಗೆ ಪಾದೋದಕ ಪ್ರಸಾದ ಅಂತ ಕರಿತಾರೆ. ಗುಡಿಯಾಗ ಒಂದು ಅಭಿಷೇಕ ಇಟ್ಟಿರಿ, ಬಸವಣ್ಣಗೆ ಅಭಿಷೇಕ ಮಾಡ್ತೀರಿ. ಚೆನ್ನಾಗಿ ನೀರು ಹಾಕಿ ಎರಿತಾನ, ಅಭಿಷೇಕ ಹಾಕ್ತಾನೆ, ಅಲಂಕಾರ ಮಾಡ್ತಾನೆ, ಹಾರ ಹಾಕ್ತಾನೆ, ಪತ್ರಿ ಏರಿಸ್ತಾನೆ, 108 ನಾಮೋಳಿ ಹಾಕವು, ಮಂಗಳಾರತಿ ಹಾಕದ. ಎಲ್ಲ ಆದಮೇಲೆ ಏನು ಕೊಡ್ತಾರೆ ಅವರು? ತೀರ್ಥ ಕೊಡ್ತಾರೆ ಮೊದಲಿಗೆ. ಅದಾದಮೇಲೆ ಪ್ರಸಾದ ಕೊಡ್ತಾನೆ. ಅದೇನು ಅಳ್ಳು ಪುಟಾಣಿ ಇತ್ತು, ಮತ್ತೇನಾದರೂ ಇತ್ತು, ಏನು ತೊಗೊಂಡೋಗಿರ್ತಾರೆ ಅದನ್ನು ನೈವೇದ್ಯ ಹಿಡಿದು ನಿಮ್ಗೆ ಕೊಡ್ತಾನೆ. ಅದಕ್ಕೇನಂತಾರೆ ಶಾಸ್ತ್ರದೊಳಗೆ ಪಾದೋದಕ ಪ್ರಸಾದ ಅಂತ ಕರೀತಾರೆ. ನಿಮ್ಮ ಮನೆಯಿಂದ ಒಯ್ದಿರ್ತೀರಿ, ನಿಮ್ಮ ಮನೆಯಿಂದ ಹೋಗೋತಿ ಬೇರೆ ಇರ್ತದೆ. ಅದು ಅಲ್ಲಿ ಹೋಗಿ ದೇವರಿಗೆ ಅರ್ಪಿಸಿದ ಮೇಲೆ ಪ್ರಸಾದ ಆಗ್ತದೆ. ನಿಮ್ಮ ಮನೆಯನ್ನು ನೀವು ಒಯ್ದಿರ್ತೀರಿ, ದೇವ್ರಿಗೆ ಎರಿತೀರಿ, ಎರೆದು ಆಮೇಲೆ ಒಂದು ಸ್ವಲ್ಪ ತೊಗೊತೀರಿ, ತೀರ್ಥ ತೊಗೊಂಡು ಬಂದೀನಿ ಅಂತ ಹೇಳ್ತಾರೆ. ಹಂಗೆ ಅಂಥ ಭಗವಂತನಿಗೆ ಆರಾಧನೆ ಮಾಡೋದಕ್ಕೆ ಗುರು ಬೇರೆ ಅಲ್ಲ, ಜಂಗಮ ಬೇರೆ ಅಲ್ಲ, ಲಿಂಗ ಬೇರೆ ಅಲ್ಲ. 3 ಒಬ್ಬರಲ್ಲೇ ಇರಬೇಕು. ಗುರುವಾದಂಥವ ಜ್ಞಾನ ಕೊಡಬೇಕು, ಅವ ಲಿಂಗ ಸ್ವರೂಪಿಯಾಗಿರಬೇಕು. ಆಮೇಲೆ ಜಂಗಮತ್ವ ಅಂದ್ರೆ ದಾಸೋಹ ಮಾಡೋಕೆ ಕಲಿಬೇಕು. ಬರೀ ತಾನೇ ಉಂಡು ದಪ್ಪ ಅಂದಂದ್ರೆ ಜಂಗಮತ್ವ ಅನ್ನಂಗಿಲ್ಲ. ಬರ್ತದೆ ಜಂಗಮತ್ವ ಅಂದ್ರೆ ಎಲ್ಲರನ್ನೂ ಕರ್ಕೊಂಡು ಉಣ್ಣವನಿಗೆ ಜಂಗಮ ಅಂತಾರೆ. ನೀವು ನೋಡೋಕೆ ಇವತ್ತಿಗೆ ಸಿಗ್ಬೇಕಂದ್ರೆ ಸಿದ್ಧಗಂಗಾ ಮಠದಾಗೈತಿ, ಭಾಳಷ್ಟು ಮಠದಲ್ಲಿದೆ. ಇಲ್ಲಿ ಶಾಂಬಸಪ್ಪನಲ್ಲಿ ಅದ, ನಂಬಲ್ಲಿ ಅದ. ನಿರಂತರವಾದಂಥ ದಾಸೋಹ ನಡಿತೈತಿ, ಪೂಜೆ ನಡಿತೈತಿ, ಪ್ರವಚನ ನಡೀತು. ಅರ್ಚನೆ, ಅರ್ಪಣೆ, ಅನುಭವ. ಮೊದಲಿಗೆ ಪೂಜೆ ಮಾಡೋದಕ್ಕೆ ಅರ್ಚನೆ ಅಂತಾರೆ. ಅರ್ಪಣೆ ಅಂದರೆ ಪ್ರಸಾದವನ್ನು ಅರ್ಪಿಸ್ತೇವಲ್ಲ, ಅದಕ್ಕೆ ಅರ್ಪಣೆ ಅಂತಾರೆ. ಅದೆಲ್ಲ ಮುಗಿದ ಮೇಲೆ ಶ್ರಾವಣದಾಗರೋ, ಅಮಾಸಿಗೋ, ಹುಣ್ಣಿಮೆಗೋ, ಗುರುಗಳ ಪುಣ್ಯಸ್ಮರಣೆಗೋ ಒಂದು ಅನುಭವ ಗೋಷ್ಠಿ ಇಟ್ಟಿರ್ತೀವಿ. ಯಾರೋ ಸ್ವಾಮಿಗಳು ಬರ್ತಾರೆ, ಯಾರೋ ಬರ್ತಾರೆ, ಒಂದು 4 ಮಾತುಗಳು ಹೇಳ್ತಾರೆ, ಅದಕ್ಕೆ ಅನುಭವ ಅಂತಾರೆ. ಅದು ನಿರಂತರವಾಗಿ ನಡೀತೈತಿ. ಅದಕ್ಕೆ ಅರ್ಚನೆ, ಅರ್ಪಣೆ, ಅನುಭವ ಇದು ಯಾವ ಕಾಲಕ್ಕೂ ನಡಿಬೇಕು. ಆ ದೃಷ್ಟಿಯನ್ನು ಇಟ್ಟುಕೊಂಡು ಅಷ್ಟಾವರಣ ಒಟ್ಟು 8 ಇದ್ವಲ್ಲ, ಅದರಲ್ಲಿ 6ಗಳು 3 ಪೂಜಿಸ್ಗಳು, 3 ಪೂಜೆ ಮಾಡೋದು. ವಿಭೂತಿ ಬೇಕು ಪೂಜೆ ಮಾಡೋಕ್ಕೆ. ಆಮೇಲೆ ದೇವ್ರಿಗೆ ಹಾಕಕ್ಕೆ ರುದ್ರಾಕ್ಷಿ ಬೇಕು. ಆನಂತರ ಏನು ನೆನಪಿಲ್ಲ,
ಒಟ್ಟು ಜಪ ಮಾಡಬೇಕು ಅನ್ಬೇಕು, ಅಖಂಡವಾಗಿ ಅನ್ಬೇಕು ಅಂದರು. ಹಸಿ ಬಟ್ಟೆಯಲ್ಲಿ ಮನೆ ಮೇಲೆ ನಿಂತು 7 ದಿವಸ ಅಂದಾರ. ಒಬ್ಬೊಬ್ರಿಗೆ ಒಂದೇ ಪಾಳೆ, ದಿನಕ್ಕೆ 3 ತಾಸಿತ್ತು. ಒಂದು ದಿನಕ್ಕೆ ಒಟ್ಟು 8 ತಂಡ ಇದ್ದು. 8 ತಂಡದಲ್ಲಿ ನಿಂತಂದಾರ. ಅದನ್ನು ಜಪನೆ, ಅದನ್ನು ಮಂತ್ರ ಉಚ್ಚಾರಣೆ. ಆದರೆ ಅದಕ್ಕಿಂತಲೂ ಮುಖ್ಯವಾಗಿ ಹೆಂಗಾಗೈತಿ ಈಗಂದ್ರೆ ಪುನಃ ಪುನಃ ಅನ್ಬೇಕು ಅಂತ ನಾವು ಹೇಳ್ತೀವಿ. ಹಿಂದಕ್ಕೆಲ್ಲ ಹೆಂಗಿತ್ತು, ಒಕ್ಕಲಿಗರಿದ್ದರು, ಉದ್ಯೋಗಸ್ಥರಿದ್ದರು. ಮುಂಜಾನೆ ಎದ್ದು ಕೆಲಸ ದೇವ್ರ ಬಲ್ಲಿ ನಿಂತು ಅನ್ನಕ್ಕೆ ಹಾಕಿದ್ದಿಲ್ಲ. ಮನೆಯಾಗ ಹೆಸರು ಇರ್ತಿದ್ದು, ರೇವಣ ಸಿದ್ದಪ್ಪ, ಈರಣ್ಣ, ಸಿದ್ದಯ್ಯಪ್ಪ, ಮಡಿಯಪ್ಪ ಅಂತ ಹೆಸರು ಇರ್ತಿದ್ದು. ಅದನ್ನೇ ಅಂದರೆ ಜೀವನ ಪಾವನ ಹಾಕಿತ್ತು. ಮಕ್ಕಳನ್ನ ಕರೆದ್ರೆ ಜೀವನ ಪಾವನ ಹಾಕಿತ್ತು. ಈಗೆಲ್ಲ ಹೋಗ್ಬಿಟ್ಟ ಹೆಸರು. ಏನು ಹೆಸರು ಬಂದಾವಂತ ನಾನೇನು ಹೇಳಂಗಿಲ್ಲ. ನೀವೇ ಗೂಗಲ್ನಾಗ ಸರ್ಚ್ ಮಾಡಿ ಇಟ್ಕೊಂಡಿರ್ತೀರಿ. ನಮ್ಗೆ ಕರಿತೀವಿ ತೊಟ್ಟಕ್ಕೆ. ಸುಮ್ಮನೆ ನೆಪಕ್ಕೆ ಇರ್ತೀವ ನಾವು, ಕರಿತಿಲ್ಲ. ಅಷ್ಟ ತಿಳ್ಕೊಂಡು ನಾವು ಹೋಗ್ಬಿಟ್ರೆ ಭಾಳ ಸಂತೋಷ ಇರ್ತೈತಿ. ಅದು ಬ್ಯಾಡ ಅಂದ್ವಿ, ಇಲ್ರಿ ಸೊಸೆ ಸೆಟ್ಕೊಂತಾಳ ಅದೇ ಇಡ್ರಿ ಅಂತ ಅವ್ರು. ಮಗ ಸೆಟ್ಕೊಂತಾನ ಅದ ಇಡ್ರಿ. ಸಣ್ಣವ್ರಿದ್ದಾಗ ಅಂದ್ರೆ ನಡೀತಿತ್ತದ. ವಯಸ್ಸಾದ್ಮೇಲೆ ಹೆಂಗೆ ಅನ್ನಾರು, ವಯಸ್ಸಾದ್ಮೇಲೆ ಹೆಂಗೆ ಅನ್ನಾರು ಹೇಳಿ. ಹೋಗ್ಲಿಯಪ್ಪ, ಮನ್ಯಾಗ ಪಿಂಕಿ ಅಂತಂದು ಮನ್ಯಾಗ ಇದ್ದಾರೆ ಕರಿತೀರಿ, ಹೊರಗೆ ತಂದು ಒಂದು ಕಟ್ಟಿರ್ತೀರಿ, ಅದಕ್ಕೂ ಪಿಂಕಿ ಅಂತೀರಿ. ಯಾವ ಪಿಂಕಿ ಕರಿಯಾಕತ್ತಾರೋ ಏನು ಒಂದು ಗೊತ್ತಿಲ್ಲ. ದೇವ್ರ ಹೆಸರು ಅಲ್ಲ. ಹಿರಿಯರ ಹೆಸರು ಕರಿಬಾರ್ದು ಅನ್ನೋದಕ್ಕೆ ಗುಂಡು ಗುಂಡು ಅಂತ ಕರೀತಾರೆ, ಪುಟ್ಯ ಅಂತ ಕರೀತಾರೆ, ಚಿನ್ನ ಅಂತ ಕರೀತಾರೆ. ಅದೊಂದು ಅರ್ಥ. ನಮ್ಮ ಅಪ್ಪನ ಹೆಸರದ ನಾ ಕರೆಯಂಗಿಲ್ಲ ಅಂತಂದು ತಂದೆ ಅಥವಾ ತಾಯಿ ಕರಿಬಾರ್ದು ಅಂತ ಒಂದು ರೀತಿಯಿಂದ ವಾಡಿಕೆ. ಆದರೆ ಅದೆಲ್ಲಕ್ಕಿಂತಲೂ ಮುಖ್ಯವಾಗಿ ಸಪ್ತಕೋಟಿ ಮಹಾಮಂತ್ರಗಳಲ್ಲಿ ಸರ್ವಶ್ರೇಷ್ಠವಾದಂಥ ಮಹಾಮಂತ್ರ ಓಂ ನಮಃ ಶಿವಾಯ ಅಂತ ಮಹಾಮಂತ್ರವನ್ನು ಅಗ್ದಿ ಸರಳವಾಗಿ ಅಡುಗೆ ಮಾಡ್ಕೊತ ಅನ್ಬೋದು, ಸ್ನಾನ ಮಾಡ್ಕೊತ ಅನ್ಬೋದು, ಓಡಾಡ್ಕೊತ ಅನ್ಬೋದು. ನಮಃ ಶಿವಾಯ ಅಂದ್ರೂ ಸಾಕು, 5 ಅಕ್ಷರ. ನಮಃ ಶಿವಾಯ ಅನ್ನೋದು ಕೇವಲ 5 ಅಕ್ಷರಗಳು. ಆದರೆ ಅನ್ನಕ್ಕೆ ಯಾರಿಗೆ ಪುರ್ಸತ್ತದ? ಯಾರಿಗೆ ಪುರ್ಸತ್ತಿಲ್ಲ, ಬಿಡುವಿಲ್ಲ. ಏನಂತಾರೆ ಶಾಸ್ತ್ರದೊಳಗೆ, ನಮಃ ಶಿವಾಯ ಅಂತ ಅನ್ಲಿಕ್ಕಂದ್ರೆ ಇಲ್ಲಪ್ಪ, ನಮನ ಬಿಡ್ರಿ, ಕೊನೆಗೆ ಏನು ತೆಗಿರಿ, ಬರೀ ಶಿವಾರ ಅನ್ರಿ. ಬರೀ ಶಿವ 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 ಶಿವ. ಮುದುಕಿಯರು ಇರ್ತಾರೆ, ವಯಸ್ಸದರು, ಶಿವ ಶಿವ ಅನ್ಕೊಂತ ಕುಂತಿರ್ತಾರೆ. ನಾವು ಹೋಗಿ ಭೇಟಿ ಆದ ತಕ್ಷಣ ಕೇಳ್ತಾರೆ ಅವರು, ಯಾವಾಗ ಕರ್ಕೊಂಡು ಹೋಗ್ಕನಪ್ಪ ಶಿವ ಅಂತಂದು. ನಮ್ಗೇನು ಗೊತ್ತದ? ಶಿವ ಶಿವ ಅಂತಿರ್ತಾರೆ. ಶಿವ ಅನ್ಬೇಕು. ಭಕ್ತಿ ಮುಕ್ತಿ ಚ ಮಾವದಿ. ಭಕ್ತಿ ಇದ್ದರೆ ಮುಕ್ತಿ ಸಿಗ್ತದ. ಯಾವುದೇ ಪದವನ್ನು ಅಂದರೂ ಕೂಡ ಆ ಪದದಲ್ಲಿ ಅರ್ಥ ಐತಿ. ನಮಃ ಅಂದರೆ ನಮಸ್ಕಾರ ಮಾಡಕತ್ತೀನಿ, ನಾನು ಜೀವಾತ್ಮ ಇದ್ದೀನಿ, ಜೀವ ಹೊತ್ಕೊಂಡು ಬಂದಂಥ ತೊಗಲಿನ ಅಂಗಿಯನ್ನು ಹೊತ್ತುಕೊಂಡು ಬಂದಂಥ ಮನುಷ್ಯನಿದ್ದೀನಿ, ಶಿವನಿಗೆ ನಮಸ್ಕಾರ ಮಾಡಕತ್ತೀನಿ. ನಮಃ ಶಿವಾಯ, ಶಿವನಿಗೆ ನಮಸ್ಕಾರ ಮಾಡಕತ್ತೀನಿ. ನಮ ಅನ್ನೋದು ಜೀವಾತ್ಮ, ಶಿವ ಅನ್ನೋದು ಪರಮಾತ್ಮ. ಜೀವಾತ್ಮ ಪರಮಾತ್ಮನ ಕೂಡಿಕೊಳ್ಳೋದಕ್ಕಾಗಿ ನಮಃ ಶಿವಾಯ ಅನ್ನುವಂಥ 7 ಕೋಟಿ ಮಹಾಮಂತ್ರಗಳಲ್ಲಿ ಸರ್ವಶ್ರೇಷ್ಠವಾದಂಥ ಮಹಾಮಂತ್ರ ನಮಃ ಶಿವಾಯ. ಈ ಜೀವ ಶಿವನನ್ನು ಸೇರಬೇಕು. ನೀನು ನನ್ನೊಳಗು, ನಾನು ನಿನ್ನೊಳಗು, ಇಬ್ಬರು ಏಕಾಗಬೇಕಲ್ಲ. ಭಾಳ ಸುಂದರವಾಗಿ ದೇವರನ್ನ ಅಲಂಕಾರ ಮಾಡಿರಿ. ಕರೆ ಒಂದು ಸಲ ನಿಂತ ಲಕ್ಷ್ಮಿ ಅಂತ ಅಂದಿಲ್ಲಕ್ಕಿಗೆ, ಜಗಜ್ಜನನಿ ಅಂದಿಲ್ಲ, ದುರ್ಗಾಂಬ ಅಂದಿಲ್ಲ, ದಾನೇಶ್ವರಿ ಅಂದಿಲ್ಲ, ಅನ್ನಪೂರ್ಣೇಶ್ವರಿ ಅಂದಿಲ್ಲ. ಒಲಿ ಮುಂದೆ ನಿಂತಿರ್ತೀವಿ. ಒಂದು ದಿನಾರ ಅದಕ್ಕೆ ಹನಿ ಹಚ್ಚಿ ನಮಸ್ಕಾರ ಮಾಡಿ, ನನ್ನ ಇಡೀ ಕುಟುಂಬವನ್ನು ನಡೆಸುವಂಥ ಅನ್ನದಾತಿ ನೀನು ಅಂತ ಅಂದಿವಿ. ಭಾಳ ಕಡಿಮೆ. ಯಾವಾಗೂ ನಮ್ಮಲ್ಲಿ ಜಾತ್ರೆ ಇದ್ದರೆ ಜಾತ್ರೆಗೆ, ನಿಮ್ಮಲ್ಲಿ ಶಾಂತಿ, ಲಗ್ನ, ಮುಹೂರ್ತ ಏನಾದ್ರು ಕಾರ್ಯಕ್ರಮ ಇದ್ರೆ ಅವತ್ತಿನ ದಿವಸ ಭಗವನಿಗೆಲ್ಲ ಅಲಂಕಾರ ಮಾಡಿರ್ತೀರಿ. ಅದಕ್ಕೆಲ್ಲ ಅಲಂಕಾರ ಮಾಡಿರ್ತೀರಿ ಅವತ್ತಿನ ದಿವಸ. ಅದು ಆಗಂಗಿಲ್ಲಲ್ಲ. ಏನು ಅನ್ಬೇಕು? ಪ್ರತಿ ಕ್ಷಣ ಶಿವ ಶಿವ ಅನ್ಬೇಕು. ನಮಃ ಶಿವಾಯ ಅಂದಿದ್ರೆ ಶಿವಾರ ಅನ್ರಿ. ಸಿ ಅಂದ್ರೆ ಭಾಳ ಅರ್ಥದ. ಸಿ ಅಂದ್ರೆ ಶ ಪ್ಲಸ್ ಇ, ಅದಕ್ಕೆ ಸಿ ಅಂತಾರೆ. ಓ ಅಂದ್ರೆ ಅದಕ್ಕೆ ಓ ಪ್ಲಸ್ ಅ. ಓ ಪ್ಲಸ್ ಅ ಅಂದ್ರೆ ಶಿವ.
ಹೆಂಗದ ಒಮ್ಮೆ ಅಂದ ನೋಡ್ರಿ ಸಿ ಅಂತಂದ್ರೆ ಒಳಗಿರುವಂಥ ಉಸಿರೆಲ್ಲ ಹೊರಗೆ ಬರ್ತದೆ. ಸಿ ಸಿ ಅಂದ್ರೆ ಒಳಗಿರುವಂಥ ಉಸಿರೆಲ್ಲ ಹೊರಗೆ ಬರ್ತತಿ. ಓ ಅಂದ್ರೆ ಎರಡು ತುಟಿ ಬಂದಾಕ ಒಳಗಿರುವಂಥ ಕಲ್ಮಶವನ್ನು ಏನಾದರೂ ಬಂದು ಬಿದ್ದಿರ್ತೈತಿ, ಮನೆ ಬಿದ್ದಿರ್ತೈತಿ ಡಸ್ಟ್. ದಿನ ಮುಂಜಾನೆ ಅಂತೀರಿ ಸಂಜೆಗೆ ಅಂತೀರಿ ಕಸ. ಒಂದು ಸಲ ಅಂದ ಕ್ಯಾಸ್ ಮನೆ ಬಂದಮೇಲೆ ಅದ್ರಾಗ ಇದ್ದೋಗ್ಬಿಡೋದಲ್ಲ, ಹೋಗಂಗಿಲ್ಲಲ್ಲ, ದಿನ ಸ್ವಚ್ಛ ಮಾಡ್ತಿರಿಲ್ಲೋ. ಅದಕ್ಕೆ ಏನು ಮಾಡ್ಯಾರ ಮಹಾಮಂತ್ರದಲ್ಲಿ ಶಿವ ಅನ್ನುವಂಥ ಶಬ್ದದ ಅರ್ಥ ಅಂದ್ರೆ ಒಳಗಿರುವಂಥದ್ದು ಹೊರಗೆ ಹಾಕುವಂಥ ಶಿಯನ್ನು ಮತ್ತು ಕೆಟ್ಟದ್ದು ಒಳಗೆ ಬರಬಾರ್ದು ಅನ್ನೋದಕ್ಕೆ ಎರಡೂ ತುಟಿ ವಾ ವಾ ವಾ. ಸಿ ಅಂದರೆ ಹಿಂಗಿರುವಂಥ ಬಾಯಿ ಹಿಂಗಾಗುತ್ತೆ. ಶಿವ ಸಿ 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 ತುಟಿ ಎರಡು ಕಲಿಯಂಗಿಲ್ಲ. ಓ ಅಂದೆ ಅಂದ್ರೆ ತುಟಿ ಕಲಿತಾವೆ. ಅದೇ ಅಕಸ್ಮಾತ್ ಮುಂದೆ ಒಂದು ಶಬ್ದ ನಮ ಅಂದ್ವಿ ಅಂದ್ರೆ ಭಗವಂತ ನೀನು ನಮಸ್ಕಾರ ಮಾಡಕತ್ತೀನಿ, ಭಗವಂತ ನೀನು ನಮಸ್ಕಾರ ಮಾಡಕತ್ತೀನಿ. ನಮಃ ಶಿವಾಯ. ಜೀವಾತ್ಮ ಪರಮಾತ್ಮನ ಸೇರೋದಕ್ಕೆ ಅದಕ್ಕೇನಂದ್ರು ತತ್ವಮಸಿ. ಬಹಳ ಅರ್ಥದ ತತ್ವಮಸಿಗೆ. ಈ ಜೀವವನ್ನು ಹೊತ್ತುಕೊಂಡು ದೇಹವನ್ನು ತೊಗೊಂಡು ಬಂದೀವಲ್ಲಿ ಮರ್ತಕ್ಕೆ ಮುಂದೆ ಸ್ವರ್ಗಕ್ಕೆ ಹೋಗ್ಬೇಕಂತದಲ್ಲ, ಪುಣ್ಯವನ್ನು ಮಾಡ್ಬೇಕಂತದಲ್ಲ. ಅದಕ್ಕೇನು ಮಾಡ್ಬೇಕಂದ್ರೆ ಲಿಂಗವನ್ನು, ಶಿವನನ್ನು, ಭಗವಂತನನ್ನು, ದೇವಿಯನ್ನು ಕೂಡ್ಬೇಕಲ್ಲ. ಅದಕ್ಕೇನಂತಾರೆ ಶಿವ ಮತ್ತು ಜೀವ ಎರಡೂ ಬೆರಿಬೇಕು. ಅದು ದೇವರೇ ಇರ್ಬೋದು ಅಥವಾ ಶಿವನರೇ ಇರ್ಬೋದು. ಯಾರಿಗಿದ್ದು ಯಾರನ್ನ ನೆನಿತಿ ಅವ್ರಿಗೆ ಕೂಡ್ಬೇಕಲ್ಲ. ಸುಮ್ಮನೆ ಊಟ ಬೈಟ್ ಮಾಡಿದೆ, ಕಿವಿ ಹಿಡ್ಕೊಂಡು ಕೊಂಡಿದೆ, ಏನು ಮಾಡ್ದೆ, ಲಾಭ ಏನೈತಿ ಹೇಳೋ. ಮನಸ್ಸು ಸ್ವಚ್ಛ ಇರ್ಬೇಕು. ಅದಕ್ಕೇನಂದ್ರು ಮರಾಠಿ ಒಳಗೆ ಭಕ್ತಿ ಮುಕ್ತಿ ಚ ಮಾವಧಿ ಮಂತ್ರ ಎಲ್ಲರಿಗೂ ಗೊತ್ತದ. ಅದೇ ಮಂತ್ರನ ಗುರು ಕೊಡ್ತಾನೆ, ಓಂ ನಮಃ ಶಿವಾಯ ಮಂತ್ರನ ಕೊಡ್ತಾನೆ ದೀಕ್ಷಾದಾಗ. ಆದರೆ ಶ್ರದ್ಧಾ ಇರದೇ ಇದ್ದರೆ ಯಾವುದೂ ಸಿಗಂಗಿಲ್ಲ, ಲಾಭ ಇಲ್ಲ. ಶ್ರದ್ಧಾ ಬೇಕಲ್ಲ. ಈಗ ರುದ್ರಾಭಿಷೇಕ ಮಾಡಿಸ್ತೀರಂತ ತಿಳ್ಕೊ. ಎಷ್ಟು ಅಧ್ಯಾಯಗಳದಪ್ಪ? ನಮಕ ಒಂದು 11 ಅಧ್ಯಾಯ, ಚಮಕ ಒಂದು 11 ಅಧ್ಯಾಯ, ಆಮೇಲೆ ಪುರುಷ ಸೂಕ್ತ, ಆಮೇಲೆ ದೇವ್ರಿಗೆ 108 ನಾಮಾವಳಿ, ಆಮೇಲೆ ಮಹಾಮಂಗಳಾರತಿ. ಇಷ್ಟದ ಮೊದಲಿಗೆ ಇಷ್ಟೆಲ್ಲ ಮಾಡ್ತಿದ್ರು. ಮಾಡೋಕ್ಕೆ ಒಂದು ಅರ್ಧ ತಾಸು ಟೈಮ್ ಇರ್ತೈತಿ. ಭಾಳ ಸಾವಕಾಶ ಹೋತಾನೆ ಒಂದು 45 ನಿಮಿಷ. ಮತ್ತು ನಮ್ಮ ಅಪ್ಪರು ಮಡ್ಯಾಳಪ್ಪರು 3 ತಾಸು ಮಾಡ್ತಿದ್ರಂತ ತಿಳಿತಿಲ್ಲ. ಭಾಳ ಮಂದಿ ಹಿರಿಯರು ಈಗೂ ಹೇಳ್ತಾರೆ. ಅವ್ರು ಆದಮೇಲೆ ರಾಜಟಪ್ಪರು ಮಾಡ್ತಿದ್ರು ನೋಡಿ. ಈಗ ಅಷ್ಟಂತೂ ಟೈಮ್ ಇಲ್ಲ, 45 ನಿಮಿಷ ಅನ್ನೋಕ್ಕೆ ಟೈಮ್ ಅದ. ಆಯ್ತು ಅಂತಾರೆ, ಯಾರೋ ಬಂದವ್ರು ಅಂತಿರ್ತಾರೆ, ಕುಂದ್ರಾಕ್ರೆ ಟೈಮ್ ಐತೆ ನಮಗೆ. ಟೈಮ್ ಇಲ್ಲ, 45 ನಿಮಿಷ ಕುಂತು ಕೇಳಕ್ಕನು. ಕೇಳಿದ್ರೆ ಪುಣ್ಯ ಬರ್ತೈತಿ, ಕೇಳಕ್ಕನು ಪುರ್ಸತ್ತಿಲ್ಲ. ಆಯ್ತಪ್ಪ ಸರಿ. ಏನು ಮಾಡಿದ್ರು ಶಾನ್ಯಾರು ಸೇರಿ? ಇಲ್ಲ, ಮೊದಲನೇ ಅಧ್ಯಾಯ ಒಂದು ನಮಕ ಚಮಕ, ಅದಾದ ಮೇಲೆ 3ನೇ ಅಧ್ಯಾಯ ಒಂದು, 8ನೇ ಅಧ್ಯಾಯ ಒಂದು ಇಷ್ಟ ಅಂದ್ರೆ ಸಾಕು. ಮತ್ತು ಭಾಳ ಬಿಜಿ ಅದ್ರ. ಭಾಳ ಕಂಡಪಟ್ಟು ಬಿಜಿ ಅದ. ನೀವು ಒಂದು 10 ನಿಮಿಷ ಟೈಮ್ ಸಿಗ್ಬೇಕಂದ್ರೆ ಕಷ್ಟ ಐತಿ. ಏನು ಮಾಡ್ಬೇಕು? ಮಂತ್ರ ಅನ್ನರ ಅಂತೀರಿ ನೀವು, ಹೆಂಗೆ ಮಾಡ್ಬೇಕು? ಹೋಗ್ಲಪ್ಪ ಬರೀ 8ನೇ ಅಧ್ಯಾಯ ಅನ್ರಿ. ನಮ ಸೋಮಾಚ ರುದ್ರಾಚ. ವೇದ ಅಂದರೆ ಜಗತ್ತಿನ ಅತ್ಯದ್ಭುತವಾದಂಥ ಜ್ಞಾನವುಳ್ಳದ್ದು ವೇದ. ಸಂಸ್ಕೃತ ಅಂದ್ರೆ ಭಾಳ ಕಷ್ಟ ಅನ್ಸುತ್ತೆ. ನೀವು ಸಂಸ್ಕೃತ ಒಳಗೈತಿ ವೇದ, ಭಾಳ ಕಷ್ಟ ಅನ್ಸುತ್ತೆ. ಆದರೆ ಶರಣರು ಅದನ್ನು ಕನ್ನಡಕ್ಕೆ ಅನುವಾದ ಮಾಡಿದರು, ಕನ್ನಡದಲ್ಲಿ ಹೇಳಿದರು. 8ನೇ ಅಧ್ಯಾಯದಲ್ಲಿ ಬರ್ತೈತಿ, ಓಂ ಶಿವಾಯ ಚ ನಮೋ ಶಿವಾಯ ಚ ಶಿವತರಾಯ ಚ. ಅಲ್ಲೇ ಹೇಳಿದರು ನಮ ಶಿವಾಯ ಚ ಶಿವತರಾಯ ಚ ಅನ್ನುವಂಥ ಪದವನ್ನು ಅದರೊಳಗೆ 8ನೇ ಅಧ್ಯಾಯದೊಳಗೆ ಬರೀ ಅದೊಂದು ಅಧ್ಯಾಯ ಅನ್ರಿ ಅಂದರು. ಅದನ್ನೂ ಆಗಂಗಿಲ್ಲ ಅಂದ್ರೆ ಬರೀ ಒಂದು ಸಾಲನ್ರಪ್ಪ, ನಮ ಶಿವಾಯ ಚ ಶಿವತರಾಯ ಚ ಇಷ್ಟನ್ನು. ಅದನ್ನೂ ಆಗಂಗಿಲ್ಲ, ಬರೀ ನಮ ಶಿವಾಯ ಅನ್ನಂದ್ರು. ಅದನ್ನೂ ಆಗಂಗಿಲ್ಲ, ಬರೀ ಶಿವ ಅನ್ನಂತ ಇಲ್ಲಿ ಬಂದಿರ್ತೈತಿ. ಈ ಶಬ್ದ ಈಗಿನ ವರ್ತಮಾನಕ್ಕೆ ಬರೀ ಶಿವ ಅನ್ನೋ ಶಬ್ದಕ್ಕೆ ಬಂದಿರ್ತೈತಿ. ಇದನ್ನಾರ ಅಂತಾರೆ, ಯಾರಂತಾರ ಅವ್ರಿಗೆ ಪುಣ್ಯ ಸಿಗ್ತದ, ಅವ್ರಿಗೆ ಲಾಭ ಸಿಗ್ತದ. ಅದು ಶಿವಾರ ಇರ್ಬೋದು, ದುರ್ಗಾರ ಇರ್ಬೋದು, ದಾನಮ್ಮರ ಇರ್ಬೋದು, ಮುತ್ಯಾರ ಇರ್ಬೋದು, ಯಾರು ಇರ್ಬೋದು, ಬೇಕಾದ ದೇವ್ರ ಹೆಸರು. ಅದು ನಾಮ ಜಪವಾಗಿ ಕನ್ವರ್ಟ್ ಆಗ್ಬೋದು, ಅದು ಮಕ್ಕಳ ಹೆಸರಾಗಿ ಕನ್ವರ್ಟ್ ಆಗ್ಬೋದು. ಕೈಯಾದು ಪ್ರಹ್ಲಾದಕ್ಕೆ ಜನ್ಮ ಕೊಡ್ಬೇಕಾದ್ರೆ ರಾವಣ ಅದನ್ನು ಅನ್ಬೇಕು, ಹಿರಣ್ಯಾಕ್ಷ ಅದನ್ನು ಅನ್ಬೇಕು, ಹಿರಣ್ಯಕಶಿಪು ಅನ್ಬೇಕು ಅಂತ ಬಯಸಿದ್ಲಂತ. 108 ಅವನ ಹೆಸರು ಸಲ ಅವನ ಹೆಸರು ತೊಗೊಂಡಾಗೆಲ್ಲ ಅನ್ನಕ್ಕೆ ಶುರು ಮಾಡಿದಂದ್ರೆ
ಪಾಪ ಕಡಿಮೆ ಆಕತ್ತಂತ ಯೋಚನೆ ಮಾಡಿ ಹೆಸರಿಟ್ಟಿದ್ಲಂತ. ನಾವು ಹೆಂಗಿರ್ತೀವಿ, ನಾವು ಕರೀದು ಹೆಂಗೆ? ಅದಕ್ಕೆ ಬಸವಣ್ಣವ್ರು ಅಂತಾರ, ಅಕಟಕಟ ಬೆಡಗು ಭಿನ್ನಾನ ಉಂಟೆ. ಓಂ ನಮಃ ಶಿವಾಯ ಅನ್ನೋದಕ್ಕೆ ಬೆಡಗು ಭಿನ್ನಾನ ಉಂಟೆ. ಓಂ ನಮಃ ಶಿವಾಯ ಎಂಬುದೇ ತಾರಕ ಮಂತ್ರ. ಓಂ ನಮಃ ಶಿವಾಯ ಅನ್ನೋದೇ ಜಪ. ಓಂ ನಮಃ ಶಿವಾಯ ಅನ್ನೋದೇ ಸರ್ವಸಿದ್ಧಿ, ಸರ್ವಪಾವನ, ಸರ್ವ ಕಾರಣ. ಓಂ ನಮಃ ಶಿವಾಯ ಎಲ್ಲದಕ್ಕೂ ಮೂಲವಾದಂಥ ಮಂತ್ರ. ಶಿವ ಒಬ್ಬನೇ ಇಲ್ಲ, ಶಿವನ ಮೂರ್ತಿ ಎಲ್ಲೈತಿ? ನೀ ಪಂಚಲಿಂಗ ಗುಡಿಯಾಗಾರ ನೋಡ್ರಿ, ನಮ್ಮ ಗುಡಿಯಾಗಾರ ನೋಡ್ರಿ, ಬೇಕಾದ ದೇಶದ ತುಂಬ ನೋಡ್ರಿ, ಕೆಳಗೆ ಪೀಠ ಮೇಲೆ ಲಿಂಗದ. ಶಕ್ತಿ ಸಮೇತವಾಗಿ ಶಿವ ಅದನ ಹೊರತು ಒಬ್ಬನೇ ಶಿವ ಇಲ್ಲ. ಹೆಸರು ಕರೆದು ಶಿವನ ಗುಡಿ ಅಂತ ಅಷ್ಟೇ ಇರ್ತತಿ. ಶಾಂಭವಿ ಸಮೇತವಾಗಿ ಶಿವ ಅದನ. ಕೆಳಗಿರುವಂಥ ಪೀಠ ಏನೈತಲ್ಲ ಅದು ಶಾಂಭವಿ, ಮೇಲಿರುವಂಥ ಲಿಂಗ ಏನೈತಲ್ಲ ಅದು ಶಿವನ. ನಮ್ಮ ಕೊಳ್ಳಲ್ಲಿರುವಂಥ ಲಿಂಗದೊಳಗೂ ಪೀಠಿಕಾ ಅಂತ ಇರ್ತೈತಿ, ಸಣ್ಣದು ಇಷ್ಟೇ, ಪುಟ್ಟಲಿಂಗ ಅಂತ ಕಟ್ತಾರೆ. ಅದನ್ನು ಹಂಗೆ ಅದು ಸೇಮ್ ಅದ, ಶಾಂಭವಿ ಸವಿತವಾಗ್ಯದನ. ಹಂಗೆ ಜೀವನದೊಳಗೆ ದಾಂಪತ್ಯ ಇಬ್ಬರು ಜೊತೆಗೆ ಇರಬೇಕಂತ ಬಯಸ್ಬೇಕಂತ ಅರ್ಥದು. ಶಿವನನ್ನು ನೋಡುವಂಥ ದೃಷ್ಟಿ ಹೆಂಗಿರ್ಬೇಕಂದ್ರೆ, ಎಷ್ಟು ಬಂಗಾರ ಹಾಕ್ಕೊಂಡಂತ ನೋಡಬಾರ್ದಂತ ದೇವರು. ಹಾಕಿದವ್ರು ನೀವೇ ಇರ್ತೀರಿ ಕರೆ. ಬಂಗಾರ ಎಂಥದ್ದು ಹಾಕ್ಕೊಂಡಾನ, ಬೆಳ್ಳಿ ಹೆಂಗೆ ಹಾಕ್ಕೊಂಡಾನ, ಮುತ್ತಿನ ಕಿರೀಟ ಇಟ್ಕೊಂಡಾನು, ಏನು ಸುದ್ದು. ದೇವ್ರು ಭಾರಿ ಲಕ್ಕ ಅನ್ನಕತ್ತಾನ. ದೇವರ ಒಳಗಿರುವಂಥ ಅಸ್ತಿತ್ವ ಭಾಳ ದೊಡ್ಡದು. ತತ್ತಂದರೆ ಆಗಸದಲ್ಲಿಲ್ಲ, ಅದು ಗುಡಿ ಗುಂಡಾರಗಳಿಲ್ಲ, ಅದು ಇರುವುದಲ್ಲೇ ಹೃದಯದೊಳಗಡೆ. ಅಂಥ ಕಲ್ಮಶವಾದಂಥ ಹೃದಯವನ್ನು ತೊಳ್ಕೊಳ್ಳೋಕ್ಕಾಗಿಯೇ ಶಿವ ಅನ್ನುವಂಥ ಶಬ್ದವನ್ನು ಕೊಟ್ಟಾರ ವೇದದಲ್ಲಿ ಆ ಶಬ್ದವನ್ನು ಕೊಟ್ಟಾರ. ಅಂಥ ಮಹಾಶಬ್ದವನ್ನು ಬಳಸಿಕೊಂಡು ನಾವು ಪ್ರತಿನಿತ್ಯ ಅನ್ನಬೇಕು ಅನ್ನೋರು ಸಂಖ್ಯೆ ಭಾಳ ಕಡಿಮೆ ಇದೆ. ಎನ್ನ ಮನದಲ್ಲಿ ಮತ್ತೊಂದನ್ನು ಎರೆಯದಿರಯ್ಯ, ಭಾಳ ಚಂದ ಹೇಳ್ತಾಳೆ ಅಕ್ಕ ಮಾತೆ. ಎನ್ನ ಮನದಲ್ಲಿ ಮತ್ತೊಂದನ್ನು ಎರೆಯದಿರಯ್ಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಎನಗಿದೆ ಮಂತ್ರ, ಎನಗಿದೆ ಜಪ, ಕೂಡಲ ಸಂಗಮ ದೇವ ಅಂತಾರ. ಆಕಿ ಯಾರಿಗಂದ್ರೆ ಬಸವನನ್ನು ಮುಂದಿಟ್ಕೊಂಡು ಹೇಳ ಮಂತ್ರ. ಅಕ್ಕ ಮಾದೆ ಮುಂದೆ ಲಾಸ್ಟ್ ಚನ್ನಮಲ್ಲಿಕಾರ್ಜುನ ಇರ್ತದೆ. ಯಾವಾಗಲೂ ಕೂಡ ಶ್ರಾವಣ ಬಂದೈತಿ, ಒಂದು ತಿಂಗಳು ಮಾಡಿಬಿಟ್ರೆ ಆಯಿತು. ಶಿವರಾತ್ರಿ ಬಂದೈತಿ, ಮುತ್ತಲು ವೈರಿಸ್ಬಿಟ್ರೆ ಆಯಿತು. ದಿನ ಹಸಿ ಹೋಗುತ್ತಲ್ರಿ, ದಿನ ಹಸಿ ಹೋಗುತ್ತಾನಿಲ್ಲ. ಮತ್ತು ಹಸಿವಾಗಲ್ಲ ಅನ್ನೋದು ಇದರಿಂದ ಭಾಳ ಪುಣ್ಯವಂತರ ಅಂತ ತಿಳ್ಕೊಂತೀನಿ, ತಿಳಿತೀರಿ. ದಿನ ಹಸಿ ಹೋಗುತ್ತೆ, ದಿನ ದೇವ್ರ ಜಪ ಮಾಡಬೇಕು, ದಿನ ಹೊಲಸಾಗುತ್ತೆ, ದಿನ ತೊಳ್ಕೊಬೇಕು. ಮನೆಯರಿರಲಿ ದೇಹನಾರ ಇರಲಿ ಸ್ವಚ್ಛ ಮಾಡ್ಕೊಳ್ಳೇಬೇಕಲ್ಲ. ಎಲ್ಲೆಲ್ಲಿಂದ ಬಂದು ಬೀಳ್ತತಿ ಮನೆಯೊಳಗೆ, ಮನೆಯೊಡೆಯ ಇದ್ದಾನೋ ಇಲ್ಲವೋ ಅಂತ ಕಸ ಬಂದು ಬೀಳ್ತೈತಲ್ಲ, ಸ್ವಚ್ಛ ಮಾಡ್ಕೋಲ್ಲ. ಅಂಥ ಭಗವಂತನೇ ನೆನಿಬೇಕು. ಅದಕ್ಕೆ ಶಿವಾನ್ಮ ಅನ್ಬೇಕು. ಅಂಥ ಶಿವನನ್ನು ನೆನೆಯೋದಕ್ಕೆ ಲೆಕ್ಕ ಇಡಬಾರ್ದು. ಇಷ್ಟ ಆಯ್ತು ಹೆಂಗದ ಜಪ ಅಂತೀವಿ, ಮಂತ್ರ ಅಂತೀವಿ, ಜೋರಾಗಿ ಅಂತೀವಿ. ನಾವು ಕೋಟಿ ಬಿಲ್ವಾರ್ಚನದಾಗ ಅಂದ್ವಿ, ಕೋಟಿ ಜಪ ಯಜ್ಞ ಇದ್ದಾಗ ಅಂದ್ವಿ, ಮೊನ್ನೆ ಅಖಂಡ ಜಪ ಯಜ್ಞ ಇದ್ದಾಗ ಅಂದ್ವಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ ಜೋರಾಗಿ ಅಂತೀವಿ. ಒಬ್ಬೊಬ್ಬರು ದೇವ್ರಗಳಿಗೆ ಹೋಗಿರ್ತಾರೆ, ಚೆನ್ನಾಗಿ ಜೋರಾಗಿ ಅಂತಿರ್ತಾರೆ. ಒಮ್ಮಿದ್ದೊಮ್ಮೆಲೆ ಭಾವ ವರ್ಷರಕ್ಕಾರ ಆಗಿಬಿಟ್ಟು ಕುಣಿತಾರೆ. ಅದಕ್ಕೇನಂತಾರೆ ವಾಚಕ ಜಪ ಅಂತ. ಜಪದಲ್ಲಿ 3 ಪದ, 3 ವಿಧ ಅಂತಿರ್ತಾರೆ. ಅಂಬಾಭವಾನಿ ಅಂತಿರ್ತಾರೆ. ಯಾರೋ ಎದುರಿಗೆ ಹಾಡತಿರ್ತಾರೆ. ಒಮ್ಮಿದ್ದ ಮೇಲೆ ದೇವ್ರು ಬಂದಾಗ ಕುಣಿತಾರೆ. ಅವರು ಏನಾಯ್ತಂತ ನೀವು ಸುತ್ತಮುತ್ತಿದ್ದಾರೆ ಕೇಳ್ತಾರೆ. ಅವ್ರು ತಮಗೆ ತಿಳಿದಿದ್ದು ಹೇಳ್ತಾರೆ. ಎಲ್ಲ ಮುಗಿದ ಮೇಲೆ ಒಂದು ಅರ್ಧ ಗಂಟೆ ಆದಮೇಲೆ ಏನಾಗಿತ್ತು ನನಗೆ ಗೊತ್ತಾಗಲಿಲ್ಲ ಅಂತ ಅಕ್ಕಿ ಕೇಳ್ತಾ ಅಥವಾ ಅವಾಗ ಕೇಳ್ತಾ ಅಂತ ತಿಳ್ಕೊಂಡು. ಇಲ್ಲ ನಿನ್ಗೆ ಮೈಯಾಗ ಅಂಬಾಭವಾನಿ ಬಂದಿದ್ದು, ದಾನಮ್ಮ ಬಂದಿದ್ದು, ಭಾಗಮ್ಮ ಬಂದಿದ್ದು, ಬಸವನ್ ಬಂದಿದ್ದ, ಐವದ್ಯವ್ರು ಬಂದಿದ್ದ, ಹಿಂಗಂತೂ ಹಿಂಗಿಲ್ಲ. ಹೌದಾ? ಅದಕ್ಕೆ ವಾಚಕ ಜಪ ಅಂತ. ಜೋರಾಗಿ ಮತ್ತೊಬ್ಬರಿಗೆ ಕೇಳುವ ಹಾಗೆ ಅನ್ನೋದಕ್ಕೆ ವಾಚಕ ಜಪ. ಅದಾದಮೇಲೆ ಉಪಾಂಶ ಅಂದರೆ ನಾ ಏನಂತೀನಿ ನನಗೆ ಗೊತ್ತಾಗಬೇಕು, ನನಗೆ ಸ್ಪಷ್ಟವಾಗಿ ಗೊತ್ತಿರಬೇಕು. ಉಸಿರಿನ ಮೇಲೆ ನಾನು ಹಿಡ್ತಾ ಇರಬೇಕು. 108 ಸಲ ಅನ್ಬೇಕಂದ್ರೆ ಎಷ್ಟು ನಿಮಿಷದಾಗ ಅಂತೀನಿ, ಎಷ್ಟು ಸೆಕೆಂಡಿಗೆ ಅಂತೀನಿ ಒಂದು ಮಂತ್ರ.
ಅದು ನನಗೆ ಗೊತ್ತಿರಬೇಕು. ಯಾರೋ ತುಟ್ಟಿ ಅಷ್ಟೇ ಬಡ್ದಾಡ್ತಿರ್ತಾವೆ. ಯಾವ ಮಂತ್ರ ಅಂತೀನಿ ಅಂತಂದು ಎದುರಿಗಿದ್ದಾಗ ಗೊತ್ತಿರಲ್ಲ. ಓಂ ನಮ ಶಿವ ಅಂತೀನೋ, ಇರ್ಬದ್ದೇವ್ರು ಅಂತೀನೋ, ರವಿಶ್ವ ಯಾರು ಅಂತೀನಿ ಒಟ್ಟು. ಗುರುವಿನ ಅಂತೀನೋ, ಮತ್ತೊಬ್ಬರು ಅಂತೀನೋ, ಯಾರು ಗೊತ್ತಿಲ್ಲ. ತುಟ್ಟಿ ಅಷ್ಟೇ ಬಡ್ದಾಡ್ತಿರ್ತಾವೆ. ಇದಕ್ಕೆ ಉಪವಾಂಶ ಜಪ ಅಂತ. ಇವ್ರಿಗೆ ಹೆಚ್ಚು ದೇವ್ರು ಬರೆದು ಭಾಳ ಕಮ್ಮಿ ಇವ್ರಿಗೆಲ್ಲ. ಇದು ಆದಮೇಲೆ ಮಾನಸಿಕ ಜಪ ಅಂತ. ಮಾನಸಿಕ ಜಪ ಅಂದ್ರೆ ಮತ್ತೆ ಮೆಂಟಲಿ ಹೆಚ್ಚು ಕಮ್ಮಿ ಆಗಿರುತ್ತಲ್ಲ, ಅದು ಮಾನಸಿಕ ಅಲ್ಲ. ಮತ್ತೆ ಅರ್ಥ, ಶಬ್ದದ ಅರ್ಥ ಬೇರೆ ಐತಿ, ತಿಳಿತದೆ. ಮಾನಸಿಕ ಜಪ ಅಂದ್ರೆ ಎಲ್ಲ ತನ್ನನ್ನು ತಾನು ಮರೆತು ಬಿಟ್ಟು ಸುಮ್ಮನೆ ಏಕಾಂತವಾಗಿ ಕುಂತ್ಕೊಂಡು ಧ್ಯಾನಸ್ಥನಾಗಿ ಸದಾಕಾಲ ಗುರುದೇವನನ್ನು ತನ್ನ ಮೂರನೇ ಕಣ್ಣಿನಲ್ಲಿ ನೆನಪು ಮಾಡ್ಕೊತ ತುಟಿಯನ್ನು ಅಲಿಯಾಡಿಸದೆ, ನಾಲಿಗೆಯನ್ನು ಅಲಿಯಾಡಿಸದೆ ತದೇಕ ಚಿತ್ತದಿಂದ ಸಮಾಧಿ ಯೋಗ ಸ್ಥಿತಿಯಲ್ಲಿ ಕುಂತಿರ್ತಾನಲ್ಲ, ಅದಕ್ಕೆ ಮಾನಸಿಕ ಜಪ ಅಂತ ಕರೀತಾರೆ. ಹಿಂಗೆ ಕೂತು ಬಿಡ್ತಾರೆ. 5 ನಿಮಿಷ, 10 ನಿಮಿಷ, 1 ತಾಸು, ಬರೀ 6 ದಿವ್ಸ ಕುಂತಿದ್ದಂತೊಬ್ಬ ಒಂದು ರಣಬಂಡಿ ಮೇಲೆ 6 ದಿವ್ಸ ಕುಂತಿದ್ದ. ಯಾರ ಹೆಸರಿಲ್ಲ, ಅವನಿಗೆ ಗೊತ್ತೈತಿ, ಆತ ಗೊತ್ತೈತಿ, ಎದುರಿಗಿದ್ದವ್ರು ಗೊತ್ತಿಲ್ಲ. ತುಂಬ ಹರಿಯುವಂಥ ನದಿ ಐತಿ, ಸಮುದ್ರ ಐತಿ, ತೆರೆಗಳು ಬಂದು ಬರ್ಲಿಕ್ಕತ್ತಾವು, ಬಂಡೆ ಬಡಿತಾವು, ಯಾವುದನ್ನು ಲೆಕ್ಕ ಇಲ್ಲ. ಜೀವ ಇರ್ತೈತೆ ಅಂತೂ ಲೆಕ್ಕಿಲ್ಲ, ಉಳಿತೈತಂತೂ ಲೆಕ್ಕಿಲ್ಲ. ಹೋಗಿ ಬಂಡಿ ಮೇಲೆ ಕುಂತ್ಬಿಟ್ಟಾನ. 6 ದಿವ್ಸ ಕುಂತಾನ. 6 ದಿವ್ಸ ಕುಂತ ಮನುಷ್ಯ ಇಡೀ ಜಗತ್ತಿಗೆ ಗೊತ್ತದ. ಸ್ವಾಮಿ ವಿವೇಕಾನಂದ, ನೀವು ದಿನ ದೇವ್ರು ತೊಳೆದ್ರಿ ಪಿತಾಂಬರ ಹಚ್ಚಿ, ನೀವು ಯಾರಿಗೆ ಗೊತ್ತಿಲ್ಲ. ಇದಕ್ಕೆ ಸಮಾಧಿ ಶಿವಯೋಗ ಸ್ಥಿತಿ ಅಂತ ಕರೀತಾರೆ. ಮುತ್ತೆ ಹಿಂಗಂದಾನ ಬ್ಯಾಡ ಬಿಡಪ್ಪ ನಾಳಿಂದ ಅಂತ ಅಂದ್ಬಿಡ್ರಿ. ಮತ್ತೆ ಮಾಡ್ರಿ, ದೇವ್ರ ಮನೆ ಹೋಗಿ ನಿಂತುಕೊಳ್ಳೆ ನೀವು ದೇವರಾಗಿ ಪೂಜೆ ಮಾಡಿರಿ. 18ನೇ ಅಧ್ಯಾಯದೊಳಗೆ ದೇವಿ ಪುರಾಣದೊಳಗೆ ನೀನು ದೇವಿ ಆಗಿ ಓದಾಕತ್ತಿ ಅಂತ ಹೇಳ್ತಾನೆ ಚಿದಾನಂದ ಅವಧೂತ. ನಾ ದೇವಿ ಚೆನ್ನಾಗಿ ಅಲಂಕಾರ ಮಾಡ್ತೀವಿ ಹೊರತು ದೇವಿ ಆಗ್ಬೇಕಂತ ಬಯಸಂಗಿಲ್ಲ. ನೀನು ಅಲ್ಲೇ ಇರಪ್ಪ, ನಾ ಇಲ್ಲೇ ಇರ್ತೀನಿ ಅಂತ. ಮಂತ್ರದ ಅರ್ಥ ಏನು? ದೇವರು ನಿನ್ನ ಒಳಗೆ ಬರಬೇಕು, ಪ್ರವೇಶ ಮಾಡಬೇಕು, ಆತನ ದಾರಿ ಮಾಡಿಕೊಡ್ಬೇಕು. ಅದು ಮಾಡಿಕೊಡ್ಬೇಕಂದ್ರೆ ನೀವು ಸ್ಪಷ್ಟವಾಗಿ ಕಾಣಬೇಕು. ಇಲ್ಲಿಂದ ಗುಡಿಗೆ ಹೋಗ್ತೀರಿ, ಕೊತ್ಲ ಬಸವನ ಗುಡಿಗೆ ನಡ್ಕೊಂತ ಹೋಗ್ತೀರಿ. ಎದಕ್ಕೆ ಹೋಗ್ತೀರಿ? ನಮಸ್ಕಾರ ಮಾಡಕ್ಕೆ ಹೋಗ್ತೀರಿ? ಏನು ಹಾಕೋಣಂತ ನೋಡಕ್ಕೆ ಹೋಗ್ತೀರಿ? ನಮಸ್ಕಾರ ಮಾಡಕ್ಕೆ ಹೋಗ್ತೀರಿ. ಹೋಗಿ ನಿಂದಿರ್ತೀರಿ. ಅವ ಆರತಿ ಮಾಡ್ತಿರ್ತಾನೆ, ಕಣ್ಣು ಮುಚ್ಕೊಂಡು ನಿಂತು ಬಿಡ್ತಾರೆ. ಮತ್ತು ಹೋಗಿರಿ ಅದಕ್ಕೆ ನೋಡಕ್ಕೆ ಹೋದ್ಮೇಲೆ ಕಣ್ಣು ಯಾಕೆ ಮುಚ್ಚಿರಿ? ಕಣ್ಣು ಮುಚ್ಚಿದ್ರೆ ಬಸವಣ್ಣ ಕಾಣ್ತಾನ, ಒಳಗಿದ್ರೆ ಕಾಣ್ತಾನ, ಇಲ್ಲದೇ ಇದ್ರೆ ಸುಮ್ಮನೆ ಬಾಜುದವ್ರು ಮಾಡಕತ್ತಾರ, ನಾನು ಮಾಡೀನಿ ತೋರಪ್ಪ. 3ನೇ ಕಣ್ಣು ಐತಿಲ್ಲ, ಅಗ್ನಿ ನೇತ್ರ, ಅದು ಭಾಳ ಜಾಗ್ರ ಇರಬೇಕು. ಬರೀ ಶಿವನಿಗೆ ಅಷ್ಟೇ ಇಲ್ಲದು, ಎಲ್ಲರಿಗದ, ನನಗೋದ, ನಿಮಗೋದ, ಎಲ್ಲರಿಗದ. ಇದು ಸೂರ್ಯ ನೇತ್ರ, ಇದು ಚಂದ್ರ ನೇತ್ರ, ಇದು ಅಗ್ನಿ ನೇತ್ರ, ಪ್ರತಿಯೊಬ್ಬರಿಗದ. ಈ ಹೊಸ್ದಾಗಿ ಬಂದೈತಿ ಗಾಂಧಾರ ವಿದ್ಯೆ ಅಂತ ಬಂದೈತಿ. ಮೊದಲಿಗೆ ಇತ್ತು ನಮ್ಮ ದೇಶದಾಗಿ. ಈ ಎಲ್ಲ ಶಾಲೆ ಒಳಗೆ ಕಲಿಸ್ಲಿಕ್ಕತ್ತಾರ. ಈಗ 2 ಕಣ್ಣಿದ್ದು ಇಟ್ಕೊಂಡು ಹುಡುಗರು ಕಲಿಯೋದೇ ಕಷ್ಟ ಆಗೈತಿ. 3ನೇ ಕಣ್ಣಿನ ಕಲಿಸೋದು ಶುರು ಆಗೈತಿ. ತಿಳಿತಿಲ್ಲ? ನಿಮಗೂ ಪಾಲಕರಿಗೂ ಒಂಥರ ಹುಚ್ಚಿರ್ತೈತಿ, ನಮಗೂ ಶಾಲೆ ನಡೆಸೋರಿಗೆ ನಮಗೂ ಒಂಥರ ಹುಚ್ಚಿರ್ತೈತಿ. 2 ಕಣ್ಣು ತೆರೆದು ಓದೋದೇ ಕಷ್ಟ ಆಗೈತಿ ಹುಡುಗರು. 3ನೇ ಕಣ್ಣು ಏನು ಮಾಡ್ತಾರೆ? ಕಣ್ಣಿಗೆ ಬಟ್ಟೆ ಕೊಟ್ಟು ಕಟ್ಟಿಬಿಟ್ಟು ಕೈಯ ಪೇಪರ್ ಕೊಡ್ತಾರೆ. ಯಾವ ಕಲರ್ದೈತಿ? ಹಳದಿ ಕಲರ್ದೈತಿ ಅಂತ ಹೇಳ್ತಾನೆ ಹುಡುಗ. ರೊಕ್ಕ ಕೊಡ್ತಾರೆ. ಎಷ್ಟರದೈತಿ? 500 ರೂಪಾಯಿ ನೋಟ್ ಅದ. ಯಾವ ಹೆಂಗಪ್ಪ ಕೂಣ್ ಇಡ್ತಾನೆ? ಗಾಬ್ರಕ್ಕೆ 3ನೇ ಕಣ್ಣು ಜಾಗ್ರ ಆಗೈತಿ ಹುಡುಗನಿಗೆ. 3ನೇ ಕಣ್ಣು ಜಾಗ್ರ ಆಗ್ಯದ. ಅದು ಜಾಗ್ರ ಆಗ್ಬೇಕಾದ್ರೆ ಮಾನಸಿಕ ಜಪದಿಂದ ಮಾತ್ರ ಅದು ಜಾಗ್ರ ಆಗಕ್ಕೆ ಸಾಧ್ಯತೆ ಇಲ್ಲ ಅಂದ್ರೆ ಇಲ್ಲ. ಅವರೊಂದು ಟೆಕ್ನಿಕ್ ಹೇಳ್ಕೊಡ್ತಾರೆ, ಹಿಂಟ್ ಹೇಳ್ತಾರೆ ಹುಡುಗ, ಇದನ್ನು ಮಾಡ್ಬೇಕು, ನೀವು ಮುಂಜಾನೆ ಮಾಡ್ಬೇಕು. 3:30 ಬೆಳಗಿನ ಜಾವದ 3:30 5:30 ಒಳಗೆ ನೀವು ಸ್ನಾನ ಮಾಡ್ತಿರೋ, ದಿನನಿತ್ಯ ಕರ್ಮಗಳನ್ನು ಮಾಡ್ತಿರೋ ಬಿಡ್ತಿರೋ ಅದು ನನಗೆ ಗೊತ್ತಿಲ್ಲ. ಯಾವ ಜಾಗದಾಗ ಇರ್ತೀರ ಅಂತಲೂ ಗೊತ್ತಿಲ್ಲ. ಸುಮ್ಮನೆ ಕುಂತ್ಕೊಂಡು ಅಂತರಂಗದಲ್ಲಿ ನೆನಿತಾ ಹೋರಿ ಒಂದು 48 ದಿವಸ ಮಾಡಿದ ಮೇಲೆ ನಾನು ಬಂದು ಹೇಳಿ ಏನಾಯಿತು ಏನಿಲ್ಲ ಅಂತ. ಎಂಥ ಕೆಲಸ ಇದ್ದರೂ 100% ಆಗ್ತೈತಿ. ಯಾವುದೇ ಕಾರಣಕ್ಕೂ ಮಿಸ್ ಆಗಂಗಿಲ್ಲ. ಆದರೆ ಒಬ್ಬರೇ ನಿಶ್ಚಲವಾದಂಥ ಒಬ್ಬನೇ ದೇವ್ರು ಇರ್ಬೇಕು. ಈಗ ಮಂಗಳವಾರ ಬಂದೈತಿ ದುರ್ಗಾದೇವಿ, ನಾಳೆ ಬುಧವಾರ ಬರ್ತೈತಿ ಗಣಪತಿ, ಗುರುವಾರ ಬಂದ ರಾಘವೇಂದ್ರ ಸ್ವಾಮಿ, ಶುಕ್ರವಾರ ಬಂದ ಅಂಬಾಬನೆ ಅಂತಂದ್ರೆ 48 ದಿನ ಇಷ್ಟು ಬೇಕಾದ ಸಾಕಾಗ್ತದೆ. ಮತ್ತು ಒಬ್ಬರೇ ಇರಬೇಕು. ಎಲ್ಲ ದೇವರು ಬೇಕು.
ಆದರೆ ಆ ದೇವರಲ್ಲಿ ನಮ್ಮನ್ನು ಕಾಣಬೇಕು, ನಮ್ಮ ದೇವರನ್ನು ಕಾಣಬೇಕು. ನಾ ಬಸವಣ್ಣನ ಗುಡಿ ಹೋಗಿ ನಮ್ಮ ಮನೆ ದೇವ್ರು ಇರ್ಬೋದು ದೇವ್ರ ಬಸವನ ಮುಂದೆ ನಿಂತಾಗ ಇರ್ಬೋದು ದೇವ್ರು ಕಾಣ್ಬೇಕು ಕಣ್ಣಾಗ. ಎಷ್ಟು ಮಂದಿ ಸ್ವಾಮಿಗಳ ಪರಿಚಯ ಇಲ್ಲ ನನಗೆ, ರಗಡ ಮಂದಿ ಪರಿಚಯ. ಆದರೆ ಎಲ್ಲರಿಗೂ ನಮಸ್ಕಾರ ಮಾಡ್ತೀನಿ, ಎಲ್ಲರಿಗೂ ನಮಸ್ಕಾರ ಮಾಡೋತ್ತೆ ನಮ್ಮ ಗುರುದೇವನಿಗೆ ನಮಸ್ಕಾರ ಮಾಡಿನಂತ ಮಾಡ್ತೇನೆ ಹೊರತು ಇಲ್ಲ ಅಂದ್ರೆ ಇಲ್ಲ. ಅವ್ರು ದೊಡ್ಡವರದರೋ ಸಣ್ಣವ್ರದರೋ ಗೊತ್ತಿಲ್ಲ. ಕಂಡ ಭಕ್ತರಿಗೆ ಕೈ ಮುಗಿಯೋ ಆತನೇ ಭಕ್ತ ಅಂತ. ನಾನು ಭಕ್ತನೇ. ಎದುರಿಗೆ ಬಂದಂಥ ಸ್ವಾಮಿಗಳನ್ನು ನೋಡಿ ನಾನು ಕೈ ಮುಗಿತೀನಿ, ನಾನು ನಮಸ್ಕಾರ ಮಾಡ್ತೀನಿ. ಇದಕ್ಕೆ ಶಿವಯೋಗ ಸಮಾಧಿ ಸ್ಥಳ ಅಂತ. ರಾಜಯೋಗ, ಕರ್ಮಯೋಗ, ಭಕ್ತಿಯೋಗ ಅಂತದ. ಇದು ಶಿವಯೋಗ. ಯಾರು ಲಿಂಗ ಧಾರಣೆ ಮಾಡ್ಕೊಂಡ್ರಿ ಅಥವಾ ಯಾರು ತ್ರಾಟಕ ವಿದ್ಯೆಯನ್ನು ಮಾಡ್ತೀರಿ ಅವ್ರಿಗೆ ಗೊತ್ತಾಗುತ್ತೆ. ಆದರೆ ವೀರಶೈವ ಪರಂಪರೆಯಲ್ಲಿ ಜ್ಞಾನ ಮತ್ತು ಕ್ರಿಯೆ ಎರಡನ್ನು ಕಲಿಸ್ತಾರೆ. ಎರಡು ಏಕಕಾಲಕ್ಕೆ ನಡಿಬೇಕು. ಲಿಂಗ ಕೈ ಇಟ್ಕೊಂಡು ಕೂಡ ನೀರು ಹಾಕಬೇಕು, ಒರೆಸ್ಬೇಕು, ವಿಭೂತಿ ಹಚ್ಚಬೇಕು, ಗಂಧ ಹಚ್ಚಬೇಕು, ಹೂವು ಪತ್ರೆ ಏರಿಸ್ಬೇಕು, ಊದುಬತ್ತಿ ಬೆಳಬೇಕು, ಕರ್ಪೂರ ಬೆಳಬೇಕು, ಆರತಿ ಬೆಳಬೇಕು. ಯಾವ ಇಲ್ಲ ಅಂದ್ರೂ ಮಾಡ್ಬೋದು. ಬರೀ ಲಿಂಗ ಅಷ್ಟೇ ಇದ್ರೂ ನಡಿತೈತಿ. ಲಿಂಗಕ್ಕೆ ನೀರು ಹಾಕಿಬಿಟ್ಟು 2 ಬಳ್ಳು ವಿಭೂತಿ ಹಚ್ಚಿಬಿಟ್ಟು 2 ಸಲ ಅಥವಾ 3 ಸಲ ವಿಭೂತಿ ಹಚ್ಚಿಬಿಟ್ಟು ನೋಡ್ಬೋದು. ಇಲ್ಲಪ್ಪ ನಾವು ಲಿಂಗ ಕಟ್ಕೊಳ್ಳಾರ್ದಿದ್ದೀವಿ, ಹ್ಯಾಂಗೆ ಮಾಡ್ಬೇಕು? ನಿಮ್ಗೆ ಯಾವ ದೇವ್ರು ಇಷ್ಟ ಅವ್ರನ್ನ ನೋಡ್ರಿ. ಯಾವ ದೇವ್ರು ಇಷ್ಟಪ್ಪ ಅದೇ ಫೋಟೋ ಹಾಕೊಂಡು ನೋಡ್ರಲ್ಲ. ನಿಮ್ಗೆ ಯಾರ ಬಗ್ಗೆ ಆಸಕ್ತಿ ಅದ, ಯಾರ ಬಗ್ಗೆ ಇಚ್ಛೆ ಅದ, ಯಾರನ್ನ ನೋಡ್ಬೇಕನ್ಸುತ್ತೆ. ಈಗ ನೀವು ಭಾಳ ಚಂದ ಹೇಳ್ಬೇಕಂದ್ರೆ ಡಾಕ್ಟರ್ ಬಳಿ ಹೋಗಿರಲ್ಲ, ತುಂಬ ಗರ್ಭಿಣಿ ಇದ್ದಾಗ ನಿನಗೆ ಹೆಣ್ಣು ಬೇಕು ಗಂಡು ಬೇಕಂತ ಕೇಳ್ತಾನೆ ಡಾಕ್ಟ್ರ್. ಎಂತ ಬೇಕು? ಮೂಗು ಚೂಪ್ ಇರಬೇಕು, ಮಂಡಿರಬೇಕು. ಡಾಕ್ಟರ್ ಕೇಳ್ತಾನೆ, ಇಲ್ರಿ ನಾವು ಚೂಪ್ ಇರೋ ಚಂದ ಇರೋ ಹುಡುಗಬೇಕು ಅಂದ್ರೆ ನಿನ್ನ ರೂಮ್ನ್ಯಾಗ ಗಂಡು ಹುಡುಗನ ಫೋಟೋ ಹಾಕಂತ ಹೇಳ್ತಾನೆ. ಇಲ್ಲ ಡಾಕ್ಟರ್ದ್ರಿ ಈಗ ಮನ್ಯಾಗೆಲ್ಲ ಮಾನಸಿಕವಾಗಿ ಸದೃಢ ಮಾಡೋದಕ್ಕೆ ಹೇಳ್ತಾರೆ ಅವರು. ಅದು ಹುಟ್ಟುತ್ತೋನಿಲ್ಲ, ಅದು ಬೇರೆ ಮಾತು. ಮಾನಸಿಕವಾಗಿ ಗಟ್ಟಿ ಆಗ್ಬೇಕು. ಇಲ್ಲಾಂದ್ರೆ ಮೈಂಡ್ ಡಿಸ್ಟರ್ಬ್ ಆತಂದ್ರೆ BP ವೇರಿಯೇಷನ್ ಆಗೋಕೆ ಶುರು ಆಗ್ತದೆ. ಎಲ್ಲ ಹಳೆ ಮಂದಿ ಎಲ್ಲ ಮನೆಗೆ ಆಡಿದ್ರಿ, ನಾವೆಲ್ಲ ಮನೆಗೆ ಹುಟ್ಟಿವಿ. ಈಗ ಮಂದಿ ಎಲ್ಲ ಎಲ್ಲಿ ಹಿಡಿಯಕತ್ತಾರ ಅಂತ ನಿಮ್ಗೆ ಗೊತ್ತದ. ಇರಲಾರ್ದು ಚಿಂತೆ ಇರ್ತವೆ ನೋಡು. ಜಗತ್ತಿನ ಚಿಂತೆ ಎಲ್ಲ ಇವ್ರು ತಲೆ ತುಂಬ್ಕೊಂಡಿರ್ತಾರೆ. ಮನೆಗಿದ್ದವ್ರು ನಮ್ಮ ಅಣ್ಣ ತಮ್ಮದವ್ರು ಅಂಥ ಟೆನ್ಷನ್ನಾಗ ಇರ್ತಾರೆ, ಅವರು ಟೆನ್ಷನ್ನಾಗಿರ್ತಾರೆ. ಅದು ಆಗಬಾರ್ದು ಅಂದ್ರೆ ದೇವನಾಮ ಸ್ಮರಣೆ ಇರಬೇಕು. ಅಷ್ಟಾವಕ್ರ ತಾಯಿ ಗರ್ಭದಲ್ಲಿದ್ದ ಇದ್ದಾಗಲೇ ಜ್ಞಾನವನ್ನು ಪಡೆದಿದ್ದ. ಆ ಜ್ಞಾನವನ್ನು ಪಡಿಬೇಕಾದ್ರೆ ಏನಾಕಿತ್ತು? ತಂದೆ, ಅಷ್ಟಾವಕ್ರನ ತಂದೆ ಅಂದ್ರೆ ತಾಯಿ ಆದಂಥ ತುಂಬ ಗರ್ಭವತಿ ತಾಯಿ ಅವನ ಎದುರಿಗೆ ಕುಂದಿರ್ತಿದ್ದು. ಅವ ದಿನನಿತ್ಯ ಮಂತ್ರವನ್ನು ಹೇಳ್ತಿದ್ದ. 8 ತಿಂಗಳ ತುಂಬಿದಂಥ ಗರ್ಭ ಏನಿರ್ತೈತಲ್ಲ, ಆ ಗರ್ಭಕ್ಕೆ ಜ್ಞಾನ ಶಕ್ತಿ ಬಂದಿರ್ತೈತಿ. ವಿಜ್ಞಾನವು ಒಪ್ಪಿಕೊಂಡದ ವಿಜ್ಞಾನವು ಕೂಡ ಇದನ್ನು ಒಪ್ಪಿಕೊಂಡದ. ಚಲೋ ಪುಸ್ತಕ ಓದಬೇಕು, ಚಲೋ ಜ್ಞಾನ ಮಾಡಬೇಕು. ಗ್ರಹಣ ಬಂದೈತೆ ಅಂದ್ಕೊಳ್ಳಿ ಎದ್ದೇ ಓಡಾಡಬಾರ್ದು, ಮಕ್ಕೊಂಡಿರ್ಬೇಕು, ಹಳ್ಳಾಡಬಾರ್ದು ನೋಡು. ಹೊಳ್ಳಾಡಿದ್ರೆ ಮೂಗು ಹರಿತೈತಿ, ತುಟಿ ಹರಿತಾವು, ಯಾವನು ಹರಿಯಂಗಿಲ್ಲ ನೋಡ್ರಿ. ಎಲ್ಲ ಕೇಳ್ತಾರೆ, ಅವ್ರ ಬಲ್ಲೇ ಆನ್ಸರ್, ಅವ್ರ ಬಲ್ಲೇ ಪ್ರಶ್ನೆ ಇರ್ತಾವೆ. ನಮ್ಮ ಬಲ್ಲಿ ಬಂದಿರ್ತಾರೆ ಸುಮ್ಮನೆ ಕೇಳೋಕೆ. ಎಷ್ಟೊತ್ತಿಗೆ ಹಿಡಿತೈತಿ ಎಷ್ಟೊತ್ತಿಗೆ ಇಲ್ಲಿಂದ ಶುರು ಆಗಿ ಪೂರ ಗುಡಿತಾನ ಬೆಟ್ಟಾದವ್ರಿಗೆಲ್ಲ ಕೇಳ್ತಿರ್ತಾರೆ. ಹಿಂಗೆ ಗರ್ಭಿಣಿಯಾಳ ಮೊಬೈಲ್ನೇ ಬಿಟ್ಟಾರ, ಮೊನ್ನೆ 12 ತಾರೀಕಿಗೆ ಇತ್ತು, ಮತ್ತು ನಾಳೆ ನೂಲು ಕಿರಾಣ ಐತಿ ಅನ್ಸಿದ್ದೆವು, ಗೊತ್ತಿಲ್ಲ ಏನು ಮಾಡ್ಬೇಕು ಅನ್ಸಿದ್ದೆವು. ಹಗಲತ್ತಂತ ಏನು ಮಾಡೋದು 8 ತಾಸು ಅಂತ ಕೇಳ್ಕೊಂತ ನಮ್ಮಲ್ಲಿ ಬರ್ತಾರೆ. ಆಲ್ಮೋಸ್ಟ್ ಆಲ್ ಆನ್ಸರ್ ಸಿಕ್ಕೇ ಬಿಟ್ಟಿರ್ತೈತೆ ಅವ್ರಿಗೆ. ಬಂದ ಕೆಲಸ ಎಲ್ಲ ಅವ್ರು ಹೇಳ್ತಾರೆ, ಆಯ್ತು ಅಷ್ಟೇ ಮಾಡಿ ಚಲೋ ಆಗತ್ತೆ ಅಂತ ಹೇಳಿ ಕಳಿಸ್ತೀವಿ ನಾವು. ಮತ್ತೇನೆ ನಮ್ಮ ಕೆಲಸ ಏನೈತಿ? ಹ್ಞೂ ಅನ್ನೋದು ಅಷ್ಟೇ ಕೆಲಸ. ಹ್ಞೂ ಅಂದ್ರೆ ದೇವ್ರಕ್ಕೆ ಮತ್ತೆ ಬಹು ಅಂದರೆ ಮುತ್ತೆ ಸಿಟ್ಟಿನ ಬರ್ತಾನಪ್ಪ ಮಾರೇ ಎಲ್ಲಿ ಕಿರಿಕಿರಿ ಅಂತಂತಾರೆ. ಅದೆಲ್ಲ ಮಾಡೋದಕ್ಕಿಂತಲೂ ಸ್ವಚ್ಛಂದವಾದಂಥ ಮನೆಯೊಳಗೆ ಕುಂತ್ಕೊಂಡು ನೀವು ಉಣ್ತಿರೋ ತಿಂತಿರೋ ಬಿಡ್ತಿರೋ ಅದು ನಿಮ್ಮ ಇಚ್ಛೆ. ಆದರೆ ಭಗವಂತನ ಧ್ಯಾನವನ್ನು ಮಾಡಿದ್ರೆ ಕಷ್ಟ ದೂರ ಆಗುತ್ತೆ. ನೀವು ಕೆತ್ತಿರುವಂಥ ಶಿಲ್ಪಿ ಕೆತ್ತನ, ಒಂದು ಬಸವಣ್ಣಕ್ಕನ, ಒಂದು ಈಶ್ವರಕ್ಕನ, ಇರುವುದ್ರಕ್ಕನ, ಅವನನ್ನು ಕೆತ್ತಿದ ಮೇಲೆ ಒಬ್ಬ ಗುರು ಬಂದು ಅದಕ್ಕೆ ಹಸ್ತಮಸ್ತಕ ಸಹಯೋಗ ಮಾಡಿ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾನೆ. ಆ ಕಲ್ಲು ನೀವು ಹೇಳಿದಂಥ ಮಾತನ್ನು ಕೇಳ್ತೈತಿ.
ನನ್ನ ಕಷ್ಟ ಐತೆಪ್ಪ ಅಂತ ನೀವು ಅದ್ರ ಮುಂದೆ ಅಂದ್ರಿ ಅದು ಕೇಳ್ತತಿ. ಅಂದ್ರೆ ತಿಳ್ಕೊಬೇಕು ನೀವು, ಮ್ಯಾನ್ ಇಸ್ ಎ ಯೂನಿವರ್ಸಲ್ ಪರ್ಸನ್ ಅಂತಾರೆ. ಮನುಷ್ಯನಿಗೆ ವಿಚಾರ ಮಾಡೋ ಶಕ್ತಿ ಐತಿ. ಒಂದು ಕಲ್ಲು ಮೂರ್ತಿ ಆಯ್ತು, ನಾ ಮನುಷ್ಯ ನಾನು ಯಾಕೆ ಮೂರ್ತಿ ಆಗಲಿಲ್ಲ ಅಂತ ಎಲ್ಲ ಗೊತ್ತಾಗ್ತತಿ, ಎಲ್ಲ ತಿಳಿತೈತಿ. ಎಲ್ಲ ತಿಳಿತೈತಿ, ತಿಳಿದೂ ಶಿವ ನಗ್ತಾ ಇಲ್ಲ. ಹರಸೇವೆ ವರಪೂಜೆ, ಗುರುಸೇವೆ ಹರಪೂಜೆ ಮಾಡದೆ ದೊರೆಯೋದಿಲ್ಲ ಮುಕ್ತಿ. ಮುಕ್ತಿ ದೊರಿಬೇಕಾಗಿತ್ತಂದ್ರೆ ಅನ್ಬೇಕು ಬಾಯ್ ತೆರೆದು ಓಂ ನಮಃ ಶಿವ, ಓಂ ನಮಃ ಶಿವ, ಓಂ ನಮಃ ಶಿವ, ಓಂ ನಮಃ ಶಿವ. ನಾಡಿ ಚಿಕಿತ್ಸೆ ಅದ, ಮಂತ್ರ ಅನ್ನೋದ್ರಾಗ ಪ್ರಾಣಾಯಾಮದ ಶಕ್ತಿ ಅದ. ಪ್ರಾಣಾಯಾಮ ಮಾಡೋಕ್ಕೇ ಮುಂಜಾನೆ ಒಂದು ಟೈಮ್ ಬೇರೆ, ಪೂಜೆ ಮಾಡೋಕ್ಕೇ ಒಂದು ಟೈಮ್ ಬೇರೆ, ಎಲ್ಲ ಜೋಡಿಸೇ ಬಿಟ್ಟು ಹೇಳ್ಯಾರ ಶಿವಯೋಗದಾಗ. ಸಿದ್ಧಾರೂಢರು ಹುಬ್ಬಳ್ಳಿಯ ಕೈಲಾಸ ಮಂಟಪದೊಳಗೆ, ಅವ್ರ ಮಠದೊಳಗೆ ಕೈಲಾಸ ಮಂಟಪ, ಅವ್ರೇನು ದರ್ಶನ ಕೊಡ್ತಿದ್ರಲ್ಲ ಅದಕ್ಕೆ ಕೈಲಾಸ ಮಂಟಪ ಅಂತ ಕರೀತಾರೆ. ಸಿದ್ಧಾರೂಢರು ಕೈಲಾಸ ಮಂಟಪದಲ್ಲಿ ಕುಂತಾರ, ಪ್ರವಚನ ಮಾಡ್ಲಿಕ್ಕತ್ತಾರ. ಚೆನ್ನಾಗಿ ಪ್ರವಚನ ನಡೆದದ. ಭಕ್ತಿ ಯೋಗದ ಬಗ್ಗೆ ಹೇಳಿದರು, ರಾಜಯೋಗದ ಬಗ್ಗೆ ಹೇಳಿದರು, ಕರ್ಮಯೋಗದ ಬಗ್ಗೆ ಹೇಳಿದರು. ಎಲ್ಲ ಹೇಳಿದ ಮೇಲೆ ಒಬ್ಬ ಎದ್ದು ನಿಂತಂತ ಭಕ್ತ, ಅಲ್ರಿ ಎಲ್ಲ ಹೇಳಕತ್ರಿ ಇತ್ತಿತ್ಲಾಗ ಬಹಳ ಪ್ರಚಾರ ಹೊಂಟೈತಿ, ಶಿವಯೋಗ ಅಂತಂದು ಹೊಂಟೈತಿ, ಅದನ್ನು ಹೇಳಲಾಗಿರಲ್ಲ. ಅದಕ್ಕೆ ಸಿದ್ಧಾರೂಢರು ಅಂದ್ರಂತ, ನಾನು ಅದನ್ನು ಅನುಭವಿಸಿಲ್ಲ, ಅದರ ಅನುಭೂತಿ ನನಗಿಲ್ಲ, ಅದ್ರ ಬಗ್ಗೆ ತಿಳುವಳಿಕೆ ನನ್ನ ಹತ್ತಿರಲ್ಲ. ಸುಮ್ಮನೆ ಓದಿಬಿಟ್ಟು ಹೇಳ್ಬೋದು, ಅದನ್ನು ಅನುಭವಿಸಿಲ್ಲ. ಅನುಭವಿಸಿದವ್ರು ಒಬ್ರು ಅದಾರ, ಈ ನಾಡಿನಲ್ಲಿ ಒಬ್ರು ಅದಾರ, ಅವ್ರ ಹತ್ರ ಹೋದ್ರೆ ನಿಮ್ಗೆ ಅದ್ರ ಬಗ್ಗೆ ಅನುಭವ ಸಿಗ್ತೈತಿ. ಯಾರ್ದಾರಿ? ಆತನಿಗೆ ಹೋಗು, ಗಚ್ಚಿನ ಮಠ ಅಂತದ, ಅಲ್ಲಿ ಒಬ್ಬರು ಸ್ವಾಮಿಗಳದಾರ, ಮುರುಗೇಂದ್ರ ಶಿವಯೋಗಿಗಳು ಅಂತ. ಅವ್ರ ಹತ್ರ ಹೋಗು, ದರ್ಶನ ಮಾಡು, ಅವ್ರ ಹತ್ರ ಕೂಡು, ಅವರು ಅನುಭವ ಸಿಗ್ತೈತಿ. ಅವ್ರು ಒಂದು 4 ಮಾತು ಹೇಳ್ತಾರೆ, ಅವ್ರು ಜಪ ಮಾಡ್ತಾರೆ. ಅದೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ ನಿನಗೆ ಏನಾಗುತ್ತೆ, ಶಿವಯೋಗ ಅಂದರೆ ಏನು, ಶಿವಯೋಗದ ಸಮಾಧಿ ಸ್ಥಳ ಅಂದರೆ ಏನು ಗೊತ್ತಾಗುತ್ತೆ. ಹೋಗು ನೀವು. ಭಕ್ತಿಗೆ ಹೇಳ್ತಾರೆ ಸಿದ್ಧಾರೂಢರು, ಸಾಕ್ಷಾತ್ ಭಗವಂತನನ್ನು ಕಂಡಂಥವ್ರು ನನ್ನ ಹತ್ರ ಐತೆ ಅಂತ ಹೇಳಿಲ್ಲ ಅವರು. ನಾನೇ ಕಂಡಿನ ತೋರೋ ಮರ ಅಲ್ಲಿಯಾಕೆ ಹೊಕ್ಕೆ ಅಂತ ಹೇಳಿಲ್ಲ. ನೀವು ಭಾಳ ಅರ್ಥ ಮಾಡ್ಕೋರಿ. ನಾನು ಅಂತ ಶಬ್ದನೇ ಇಲ್ಲ ಸಿದ್ಧಾರೂಢರ ಬಲ್ಲಿ. ಹೋರಿ ಅವ್ರ ಬಲ್ಲಿ ಅತ್ನಿ ಕಳಿಸ್ತಾರೆ. ಅತ್ನಿ ಮುರುಗೇಂದ್ರ ಮಹಾಶಿವಯೋಗಿಗಳು ಜೀವನದ ಬದುಕಿನಲ್ಲಿ ಅತ್ಯಂತ ಪವಿತ್ರವಾದಂಥ ಬದುಕನ್ನು ಬದುಕಿದವರು, ಪರಮಾತ್ಮನ ಸ್ವರೂಪ ಇದ್ದವರು. ಅವ್ರ ಹತ್ರ ಹೋಗ್ತಾರೆ. ಹೋಗೋದ್ರಾಗನ ಏನಾಗುತ್ತಪ್ಪ ಅಂದ್ರೆ, ಗಚ್ಚಿನ ಮಟ್ಟಕ್ಕೆ ಹೋಗ್ತಾರೆ. ಅತನಿಗೆ ಒಳಗೆ ಹೋಗ್ಬೇಕಂತಿರ್ತಾರೆ, ಒಳಗೆ ಹೋಗ್ತಾರೆ. ಒಳಗೆ ಹೋದ ತಕ್ಷಣ ಕೇಳ್ತಾನವ ಅಲ್ಲಿರುವಂಥ ಮಠದಾಗಿರೋರಿಗೆ, ಎಲ್ಲಿದಾರಿ ಅಪ್ಪವರು? ಇಲ್ಲ ಪೂಜೆ ಕುಂತಾರೆ. ಮತ್ತು ನಾನು ದರ್ಶನ ಮಾಡ್ಬೇಕಂತಿಲ್ಲ. ಹಂಗಂದ್ರೆ ಜಳಕ ಮಾಡಿರಿ, ಸ್ನಾನ ಮಾಡಿರಿ, ಹೋರಿ ಒಳಗೆ. ಮಠದಾಗ ಹೆಂಗಿರ್ತಾವೆ ಅಂದ್ರೆ 2 ಜೊತೆ ಪಾದಕಿಗಳು ಇರ್ತಾವೆ, ಕಡಾವಂತೀವಿ ನಾವು. ಪಾದಕಿಗಳು 2 ಜೊತೆ ಇರ್ತಾವೆ. ಹೊರಗೆ ಹಾಕ್ಕೊಂಡು ಓಡಾಡು ಬೇರೆ, ಪೂಜೆಗೆ ಹಾಕ್ಕೊಂಡು ಓಡಾಡು ಬೇರೆ. ಅವ ಸ್ನಾನ ಏನೋ ಮಾಡಿ ಅವನು ಲುಂಗಿ ಉಟ್ಕೊಂಡು ಎಲ್ಲ ಮಾಡ್ಕೊಂಡು ವಿಭೂತಿ ಹಚ್ಕೊಂಡು ಹೋಗ್ತಾನೆ. ಪೂಜಾ ಕೊಲೆ ಹೋಗ್ತಾನೆ. ಅವರು ಜ್ಞಾನಕ್ಕೆ ಕುಂತಿರ್ತಾರೆ, ಪೂಜೆ ಒಳಗೆ ಮಗ್ನಾಗಿರ್ತಾರೆ, ತನ್ಮಯಾಗಿರ್ತಾರೆ. ಅವಾಗ ಏನಾಗುತ್ತಪ್ಪ ಅಂದ್ರೆ, ಅವ ಆ ಕಡೆ ಈ ಕಡೆ ನೋಡ್ತಿರ್ತಾನೆ. ಅಲ್ಲೇ ಬಾಜುನೇ ಬಿಟ್ಟಿರ್ತಾರೆ ಪಾದಕಿಗಳು, ಪಾದಕಿ ಕಟ್ಟಿಗೆ ಇರ್ತಾವಲ್ಲ ಬಿಟ್ಟಿರ್ತಾನೆ. ಅವ್ನು ನೋಡ್ತಾನೆ. ಅವ್ನ 2 ಕೈಲಿ ತೊಗೊಂಡು ಹನಿಗೆ ಹೊತ್ಕೊತಾನೆ. ಹನಿಗೆ ಹೊತ್ಕೊಂಡು ಗಿಡಾಪಕ್ಕನ ಏನೋ ಶಬ್ದ ಬರ್ತೈತಿ. ಏನು ಶಬ್ದ ಬರಕತ್ತೈತಿ ಅಂತಂದು ಮತ್ತೊಮ್ಮೆ ಹನಿಗೆ ಹೊತ್ಕೊತಾನೆ. ಹೊತ್ಕೊಂಡ್ಕೊಳ್ಳಿ ಮತ್ತೆ ಶಬ್ದ ಬರ್ತೈತಿ. ತಡಿಗೆ ಏನಾದ್ರು ಬರ್ತೈತೆ ಅಂತ ಕಿವಿ ಹಿಡ್ಕೊಂಡು ನೋಡ್ತಾನೆ. ಬಂಗಾರದ್ದು ಅಲ್ಲ, ಬೆಳ್ಳಿವಲ್ಲ, ಕಟ್ಟಿಗೆಯ ಪಾದಕಿಗಳು, ಶ್ರೀಗಂಧದ್ದು, ಸಾಗಣಿಯೋ, ಮತ್ತೊಂದು ಶಿವಬಬುಲೋ, ರೋಜ್ ವುಡ್ ಅಂತ ಬರ್ತಲ್ಲ, ಯಾವುದು ಏನೋ ಗೊತ್ತಿಲ್ಲ. ಅವ ನಮಸ್ಕಾರ ಮಾಡಿ ಎಲ್ಲ ಆದಮೇಲೆ ಅದನ್ನು ನಾದ ಏನು ಬರ್ಲಿಕ್ಕತ್ತೈತಿ, ಏನು ಆವಾಜ್ ಬರ್ಲಿಕ್ಕತ್ತೈತಿ, ಏನು ಸೌಂಡ್ ಬರ್ಲಿಕ್ಕತ್ತೈತೆ ಅಂತ ತಿಳ್ಕೊಂಡು ಆ ಪಾದಕಿಯನ್ನು ತೊಗೊಂಡು ಹಿಂಗೆ ಕಿವಿ ಹಿಡ್ಕೊತಾನೆ. ಒಂದೇ ಒಂದು ಶಬ್ದ ಹೊಂಟಿರ್ತೈತಿ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಸಿದ್ಧಾರೂಢರು ಹೇಳಿ ಕಳಿಸಿರ್ತಾರೆ. ಅವ್ರ ಹತ್ರ ಹೋದ್ರೆ ಸಾಕು, ಅದ್ರ ಅನುಭೂತಿ ಆಕ್ಕತಿ, ಅದ್ರ ಅನುಭವ ಆಕ್ಕದ. ಆತಲ್ಲ ಅನುಭವ. ಇನ್ನು ಅವ್ರ ಬಾಯಿಲಿಂದ ಕೇಳ್ಬೇಕೇನು? ಅವ್ರು ಹಾಕಿಕೊಂಡಿರೋಂಥ ಪಾದಕಿಗಳನ್ನು ಮುಟ್ಟಿ ನಮಸ್ಕಾರ ಮಾಡಿದಾಗ ಓಂ ನಮಃ ಶಿವ ಅನ್ನೋಂಥ ಶಬ್ದ ಬಂತಲ್ಲ. ಏನಪ್ಪ ಸ್ವಾಮಿಗಳು ಬರ್ತೀವಿ, ಅವ್ರ ಗಾಡಿ ಬರ್ತೈತಿ, ಗಾಡಿ ಮುಟ್ಟಿ ನಮಸ್ಕಾರ ಮಾಡ್ತೀರಿ. ಅವ್ರ ಪಾದ ಸಿಕ್ಕಿಲ್ಲ, ಅವ್ರು ನಡ್ಕೊಂತ ಹೋಗ್ರೆ ಅಲ್ಲೇ ನಮಸ್ಕಾರ ಮಾಡ್ತೀರಿ.
ಅವ್ರ ಬಟ್ಟೆ ಮನೆ ಹಾಕಿರ ಬಟ್ಟೆಗೆ ನಮಸ್ಕಾರ ಮಾಡ್ತೀರಿ. ಮಡಿವಾಳ ಹತ್ತಾರೆ ಯಾವಾಗೂ ಲಿಂಗೈಕ್ಯರಾಗ್ಯಾರ, ಏಸೋ ಜಮಖಾನ್ ಹೋಗ್ಯಾವು, ಏಸೋ ಗಾದಿ ಹೋಗ್ಯಾವು. ಆದ್ರೆ ಇವತ್ತಿಗೂ ನಾ ಮಂಚಕ್ಕೆ ನಮಸ್ಕಾರ ಮಾಡ್ತಾರೆ. ಅದಕ್ಕೇನಂದ್ರು ಮಂಚ ಅಂದಿಲ್ಲ ಅವರು, ಗದ್ದಿಗೆ, ಪಾದುಕೆ, ಶಿವ ಮುಟ್ಟಿ ಶಿವನಾದಂಥ ವಸ್ತುಗಳು, ಶಿವನ ಸ್ವರೂಪಿಯಾದಂಥ ಮದ್ದತನೀಯ ಶಿವಯೋಗಿಗಳು ಅವರು ಮೆಟ್ಟಿರುವಂಥ ಪಾದಕಿಗಳಲ್ಲಿ ಆವಾಜ್ ಹೊಂಟದ, ಸೌಂಡ್ ಹೊಂಟದ. ಸಪ್ಪನ್ನಾರ ಗವಿ ಅದ, ಕೆಳಗಿಳಿದು ಹೊಕ್ಕಿವಿ. ಭಾಳ ಮಂದಿ ಎಲ್ಲ ಹೊಕ್ಕಿರಿ. ಕಾರ್ತಿಕ್ ಮಾಸದಾಗ ಶ್ರಾವಣದಾಗೆಲ್ಲ ಭಾಳ ಮಂದಿ ಬರ್ತಾರೆ. ಒಳಗೆ ಹೋಗ್ತೀರಿ, ಸುತ್ತಾಕ್ತೀರಿ. ಸುಮ್ಮನೆ ಬಂದ್ರಂದ್ರೆ ಸುಮ್ಮನೆ ಬಂದುಬಿಡ್ತೀವಿ. ಒಂದು 5 ನಿಮಿಷ, ಒಂದು 10 ನಿಮಿಷ ಏಕಚಿತ್ತದಿಂದ ಧ್ಯಾನಸ್ಥಾನ ಆಗಿ ಕೂತ್ಕೊಂಡು ನೋಡ್ರಿ, ಇಷ್ಟು ಆನಂದ ಅನಿಸುತ್ತೆ. ಭಾಳ ಭವ್ಯವಾದಂಥ ಆನಂದ ಅನಿಸುತ್ತೆ, ಭಾಳ ಭವ್ಯವಾದಂಥ ಆನಂದ. ದೇಹ ತೊಗಲಿಂದೈತಿ, ಮಣ್ಣು ಗುಡಕ್ಕತ್ತು ಇವತ್ತಿಲ್ಲ ನಾಳೆ. ಹಂಗೆ ಹರಿತೈತೇನಿಲ್ಲ, ನೂಲಿನ ಅಂಗಿ ಮತ್ತೊಂದು ಅಂಗಿ ಹೊಲಿಸ್ತೀವಿಲ್ಲ, ಬಟ್ಟಿದು ಹರಿದೋಕ್ಕತ್ತಿದು. ಇನ್ನೊಂದು ವರ್ಷ ಬರ್ತದ, ಇನ್ನೊಂದು 5 ತಿಂಗಳು ಬರ್ತದ, ಆಯಿತು ಮುಗಿದ ಮೇಲೆ ಹಂಗೆ ಮತ್ತೊಂದು ಹೊಸ ತೊಗೊಂತೀವಿ, ಹಾಕ್ಕೊಂತೀವಲ್ಲ. ಹಂಗೆ ತೊಗಲಿನ ಅಂಗಿ ಐತಲ್ಲಿ ದೇಹ, ಇದು ಕೊಳಿತೈತಿ, ಮಣ್ಣು ಗೂಡ್ತದ. ಆರ ಆತ್ಮಕ್ಕೆ ಸಾವಿಲ್ಲ, ಆತ್ಮದ ಬೆಳಕಿಗೆ ಸಾವಿಲ್ಲ, ಮನದ ಬೆಳಕಿಗೆ ಸಾವಿಲ್ಲ, ಆತ್ಮಜ್ಞಾನಕ್ಕೆ ಸಾವಿಲ್ಲ. ಆತ್ಮ ಚಿರಂತನ, ನಿತ್ಯ ನೂತನ, ಅನಂತವಾಗಿರುವಂಥದ್ದು, ಇನ್ಫಿನಿಟಿ ಆಗಿರುವಂಥದ್ದು. ಸತ್ಯಂ ಶಿವಂ ಸುಂದರಂ ಅಂತ. ಸತ್ಯ ಯಾವಾಗಲೂ ಇರ್ತೈತಿ, ಅದು ಸುಂದರವಾಗಿರ್ತೈತಿ. ಅದು ಯಾವ ರೂಪದಾಗ ಇರ್ತೈತಿ? ಶಿವನ ರೂಪದಲ್ಲಿ ಇರ್ತದೆ. ಶಿವನನ್ನು ನೆನೆದು ಶಿವಯೋಗಿ ಆದಂಥವ್ರದಲ್ಲ, ಅವ್ರ ಬದುಕು ಧನ್ಯ. ಅಂಥ ಗವಿ ಒಳಗೆ ಒಂದು 10 ನಿಮಿಷ ಒಂದು ಹೋಲ್ಬಿಟ್ಟಾರ. ಅದರೊಳಗೆ ಜ್ಞಾನ ಐತಿ, ಅದರೊಳಗೆ ಶಕ್ತಿ ಐತಿ, ಅದರೊಳಗೆ ಜಪದ ಶಕ್ತಿ ಐತಿ, ತಪದ ಶಕ್ತಿ ಐತಿ ಅಂತ ತಿಳ್ಕೊಂಡು ಮನಸ್ಸಿನಲ್ಲಿ ಭಾವ ಮಾಡಿಕೊಂಡು ಪ್ರಾಣಲಿಂಗದಲ್ಲಿ ಭಾವಲಿಂಗದಲ್ಲಿ ಶುದ್ಧೀಕರಿಸ್ಕೊಂಡು ಕುಂತ್ಕೊಂಡು ನೋಡಬೇಕು. ಒಂದು ಕ್ಷಣ ಕೇಳಬೇಕಂತ ಕೇಳಬೇಕು. ಆನ್ ದಿ ಸ್ಪಾಟ್ ಅದು ವೈಬ್ರೇಷನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೇಡಮೂರಾಗ ಐತಲ್ಲಪ್ಪ, ಸೇಡಮೂರ ನೆಲ ಒಂದೈತದ, ಬೇರೆ ಐತೇನು? ನೀವು ಕಟ್ಟಿದಂಥ ಗುಡಿ, ನೀವು ಕಟ್ಟಿದಂಥ ದೇವರು, ನೀವು ಒಯ್ದಂಥ ಹೂವು, ನೀವು ಒಯ್ದಂಥ ಊದುಬತ್ತಿ, ಇದೇ ಪೂಜೆ ಐತಲ್ಲ. ನಿಮ್ಮ ಮನೆ ಒಳಗೆ ಜಗಲದ, ನಮ್ಮ ಮನೆಯಲ್ಲಿ ಜಗಲಿಯಲ್ಲಿ ಹೃದಯ ಇರುವಂಥ ಶಕ್ತಿ ಅಲ್ಲಿ ಯಾಕೈತಿ ಅಂತ ಯೋಚನೆ ಮಾಡಿಲ್ಲ. ನಿತ್ಯ ನಿರಂತರವಾಗಿರುವಂಥದ್ದು. ಒಂದೊಂದು ಸಲ ಒಮ್ಮೊಮ್ಮೆ ಅನಿಸುತ್ತೆ, ಹೆಂಗಪ್ಪ ಇಲ್ರಿ ನಮ್ಮ ಯಜಮಾನ್ರು ಇದ್ರಲ್ಲ, ಅವ್ರು ಇರುತ್ತಾನ ಭಾಳ ಭವ್ಯವಾಗಿ ಬೆಳೀತು ಮನೆ, ಹಿಂಗೆ ಬೆಳೀತು. ಲೆಕ್ಕ ತಪ್ಪ್ರಿ. ಗುಡ್ಸಲಾಗಿದ್ದು ರೀ ನಾವು, ತಿಪ್ಪಾಗಿದ್ವಿ, ಈಗ ಒಬ್ಬರಿಗೊಳಗದ್ವಿ. ಯಾವ ಕಾರಣಕ್ಕೆ? ಒಬ್ಬ ಮನುಷ್ಯ ಇದ್ನಲ್ಲ, ಅರ್ಜುನ ಧರ್ಮರಾಯನಕ್ಕಿಂತಲೂ ಶೂರ, ಭೀಮ ಧರ್ಮರಾಯನಕ್ಕಿಂತ ಭಾಳ ಗಟ್ಟಿಗ. ಆದರೂ ಕೂಡ ಸಿಂಹಾಸನ ಮೇಲೆ ಯಾರು ಕುಡಿಸಿದ್ರಪ್ಪ? ಪಟ್ಟಾಭಿಷೇಕ ಯಾರಿಗಾಯ್ತು? ಅರ್ಜುನಗಾತ, ಭೀಮಗಾತ, ಧರ್ಮರಾಯಗಿನೇ ಆತಲ್ಲ. ಧರ್ಮರಾಯ ಇರುತ್ತಾನೇ ಅರ್ಜುನ ಆಟ, ಧರ್ಮರಾಯ ಇರುತ್ತಾನೇ ಭೀಮನ ಆಟ. ಅದಕ್ಕೆ ಒಬ್ಬ ವ್ಯಕ್ತಿ ಇರ್ತಾನೆ ಮನೆಯಲ್ಲಿ. ಹಂಗೆ ಪ್ರತಿಯೊಂದು ಊರಿನಲ್ಲಿ ಒಬ್ಬ ಶಿವಯೋಗಿ ಇರ್ತಾನೆ, ಭವ್ಯವಾದಂಥ ತಪಸ್ಸಿನ ಸಾಧನೆಯನ್ನು ಮಾಡಿದಂಥವ್ರು. ನೋಡ್ರಿ, ಹಿಮಾಲಯದಿಂದ ಬಂದಾರಂಥ ಸಪ್ಪನಪ್ಪರು ಇತಿಹಾಸ. ಎಲ್ಲಿ ನಡ್ಬಾರ್ಕು ಊರು ಸಿಕ್ಕಿರಕ್ಕಿಲ್ಲ ಅವ್ರಿಗೆ. ಹೋಗಿರಲಿಲ್ಲ ಕಾಶಿಗೆ, ಹರಿದ್ವಾರಕ್ಕೆ, ಋಷಿಕೇಶಕ್ಕೆ, ಬದ್ರಿನಾಥ್ಗೆ, ಕೇದಾರಕ್ಕೆ ಹೋಗಿರಲಿಲ್ಲ. ಅಲ್ಲಿಂದ ನಡ್ಕೊತ ಬಂದನಂತ ಮರ ದಿಗಂಬರ. ಯಾವಾಗ ಕೆಳಗೆ ಹೇಳ್ತೀನಿ, ಈ 1.5 ವರ್ಷ ಹೇಳಿದಿಲ್ಲ, ಮೊನ್ನೆ ಒಂದು ಸಲ ಹೇಳಿದ್ದೆ ಅಷ್ಟೇ, ಇಳಿದು ಬಿಟ್ಟುಬಿಟ್ಟೇನೆ. ಅಲ್ಲಿಂದ ಇಲ್ಲಿವರೆಗೆ ನಡ್ಕೊತ ಬಂದಾನ. ನಾವ್ರಾಗಿನ ಕಾರ್ನೇ ಬಂದು, ಬಸ್ನಾಗ ಬಂದ್ವಿ, ಟ್ರೈನ್ಯಾಗ ಬಂದ್ವಿ, ಏರೋಪ್ಲೇನ್ದಾಗ ಬಂದ್ವಿ. ನಡ್ಕೊತ ಇಲ್ಲಿ ಬಂದು ಇಲ್ಲಿ ಉಳಿಯೋಕೆ ಕಾರಣ ಏನು? ಅದೇ ಜಗದಾಗ ಉಳಿಯೋಕೆ ಕಾರಣ ಏನು? ಏನಾದರೂ ಒಂದು ಶಕ್ತಿ ಎಳೆದಿರ್ಬೇಕಲ್ಲ. ಎಲ್ಲೇ ಹುಟ್ಟಿರಿ, ಎಲ್ಲೇ ಬೆಳೆದ್ರಿ ನೀವು. ಈ ಊರಿಗೆ ಬಂದಿರಿ ಶ್ರೀರಾಮಕ್ಕೆ, ಹೌದನಲ್ಲ? ಅನ್ನದ ಋಣ ಐತಿ. ಹಂಗೆ ಸಪ್ಪಣ್ಣಾರಿಗೂ ಕೂಡ ಅನ್ನದ ಋಣ, ಶ್ರೀರಾಮದ ಋಣ ಕರ್ಕೊಂಬಂದದು.
ಆದ್ರೆ ಇವತ್ತಿಗೂ ಕೂಡ ಗವಿ ಒಳಗೆ ಅತ್ಯದ್ಭುತವಾದಂಥ ಶಕ್ತಿ ಅದ. ಯಾವಾಗ ಮನಸ್ಸಿಗೆ ದುಃಖ ಆಗ್ಯದ, ನೋವಾಗ್ಯದ, ಸಂತೋಷ ಆಗ್ಯದ, ಯಾವುದೇ ಪ್ರಸಂಗ ಇರಲಿ, ಹೋಗಿ ಕುಂತ್ಕೊಂಡು ಒಂದು ಸಂಕಲ್ಪ ಮಾಡಿ, ನಾನು ಹಿಂಗೆ ಮಾಡ್ಲಿಕ್ಕತ್ತೀನಿ, ಅದಕ್ಕೆ ನಿನ್ನ ಆಶೀರ್ವಾದ ಬೇಕು. ಗಟ್ಟಿಯಾಗಿ ಕೇಳು. ನಿಮ್ಮ ಮನಸ್ಸು ಗಟ್ಟಿರ್ಬೇಕು, ಸಂಕಲ್ಪ ಗಟ್ಟಿರ್ಬೇಕು. ನಾವು ರುದ್ರ ಎಷ್ಟು ಸಲ ಅಂದ್ರಿ ಬಿಡಲಿ, ಸಂಕಲ್ಪ ಚೆನ್ನಾಗಾದ್ರೆ ಆಗ್ತೈತೆ ಕೆಲಸ. ಸಂಕಲ್ಪ ಎಡರು ತೊಡ್ರು ಆತಂದ್ರೆ ಯಾವ ಕೆಲಸನೂ ಆಗಿಲ್ಲ. ನಮ್ಮ ಗುರುಗಳು ನನ್ವಿಕೆರೆ ಅಜ್ಜವರು ರುದ್ರ ಭಾಳ ಚೆನ್ನಾಗಿ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಸಂಕಲ್ಪ ನಡೆದ ಬರಲಿಲ್ಲ ಅಂದ್ರೆ ಭಾಳ ಬೈತಾರೆ. ಆಮೇಲೆ ಬಂದು ನಿಂತ್ರೂ ಲೆಕ್ಕಕ್ಕಿಲ್ಲ ನೀವು ಅಂತ. ಸಂಕಲ್ಪ ನಡೆದಾಗನೇ ಹೋಗಿ ನಿಲ್ಲಬೇಕು. ಹಾಗಾಗಿ ನೀವು ಕೂಡ ಒಂದು ಕಡೆ ಹೋಗ್ತೀನಿ, ನಿಮ್ಮ ಮನೆಯವ್ರು ಹೋಗ್ತೀನಿ, ಎಲ್ಲೇ ಹೋಗ್ತೀನಿ ಅಂದರೆ ಭಾಳ ಗಟ್ಟಿಯಾದಂಥ ಸಂಕಲ್ಪ ಮಾಡಿ. ಯಾಕೆ ಈ ಮಾತು ಹೇಳ್ತೀನಿ, ಮಂತ್ರದಿಂದ ಏನು ಲಾಭ ಅದ, ಆ ಮಂತ್ರನ ಅನ್ನಕ್ಕೆ ಕಾರಣ ಏನು? ಓಂ ಸಚ್ಚಿದಾನಂದ ಬಗಳಾಮುಖಿ ನಮಃ ಅಂತಿದ್ದ ಸಪ್ಪನಪ್ಪ. ಅವ್ರ ಚಿಲುಮೆ ಮೇಲೆ ಬರ್ದಾರ, ಅದ ಬಗಳಾಮುಖಿ ಚಿಲುಮೆ ಅಂತ ಐತಿ, ಒಂದು ಗೇನ್ ಅದ, ಅದ್ರ ಮೇಲೆ ಬರ್ದಾರ ಓಂ ಸಚ್ಚಿದಾನಂದ ಬಗಳಾಮುಖಿ ನಮಃ ಅಂತ ಕರಿತಾರೆ. ಬನ್ನಿ ಗಿಡದ ಕೇಳ್ಕೊಂತಿದ್ದ. ದಿವ್ಯವಾದಂಥ ಶಕ್ತಿ ಅದು ಎಲ್ಲರಿಗೂ ಬರ್ತೈತಿ. ಅವನು ತಾಯಿ ಹೊಟ್ಟೆ ಒಳಗೆ ಹುಟ್ಟ್ಯಾನ, ನಾವು ತಾಯಿ ಹೊಟ್ಟೆ ಒಳಗೆ ಹುಟ್ಟಿವಿ. ನಮಗೂ ಅಪ್ಪನ, ಆತನೂ ಅಪ್ಪ ಅದ, ಅವ್ವ ಅದಾಳ. ಅವ್ರಿಗೆ ಆತ, ನಮ್ಗೆ ಯಾಕೆ ಆಗಲಿಲ್ಲ? 40 ವರ್ಷದ ವೀರೇಶ್ವರ ಶರಣರು ಲಗ್ನ ಆಗಿದ್ದರು, ಸಂಸಾರಕ್ಕರಿದ್ದರು. ಅವರು ಕೂಡ ಅಗಮ್ಯವಾದಂಥ ಮಂತ್ರಶಕ್ತಿಯನ್ನು ಪಡೆದಿದ್ದರು. ಶರಣಬಸಪ್ಪನೂ ಲಗ್ನ ಆಗಿದ್ದ, ಸಂಸಾರ ಇತ್ತು, ಅಣ್ತಂದರಿದ್ದರು, ಪಾಲ ಆಯ್ತು, ಮಗ ಹುಟ್ಟಿದ, ಮಗನೂ ಹೋದ, ಹೆಣ್ತಿನೂ ಹೋದ್ಲು, ದುಃಖ ಆಯ್ತು. ಆಗಿನ ಪೂರ್ತಿ ಸಿಟ್ಟು ಬಂದಿತ್ತು, ಸಿಟ್ಟು ಬಿಟ್ಟ, ಅರಳುಗುಂಡಿನ ಬ್ಯಾಡ ಅಂತ ಬಿಟ್ಟ, ನಡ್ಕೊತ ಬಂದ, ಸಿಕ್ಕವ್ರಿಗೆ ಉಣಿಸ್ಕೊತ ಬಂದ, ಯಾರ್ಯಾರು ಹಸಿವೈತಂದ್ರು ಅವ್ರಿಗೆಲ್ಲ ಉಣಿಸ್ಕೊತ ಬಂದ. ಕೊನೆಗೆ ಎಲ್ಲಿ ಬಂದ? ಕಲಬುರಗಿ ಬಂದ. ಇವತ್ತು ಕಲ್ಯಾಣ ಕರ್ನಾಟಕದ ಭಗವಂತ, ಬರಗಾಲದ ಬಂಟ ಅಂತ ಕರೀತಾರೆ ಶರಣಪ್ಪ. ಉಚ್ಚಾಯಿತು, ಇವತ್ತ ಉಪವಾಸ ಇರ್ಬೇಕಪ್ಪ. ಇವತ್ತು ತೇರೈತೆ ಪಾರಂಗಿ ಪಂಚಮಿ, ಇವತ್ತು ಶರಣಬಸಪ್ಪನ ತೇರೈತೆ, ಉಪವಾಸ ಇರ್ಬೇಕಪ್ಪ. ಮಾವನ ಸಂಬಂಧ, ಅಪ್ಪನ ಸಂಬಂಧ ಯಾರು ಉಪವಾಸ ಬರಲ್ಲ. ಇವತ್ತು ನಮ್ಮ ಮಾವಂದು ಪುಣ್ಯತಿಥಿ ಉಪವಾಸ ಇರೋಂತ ಯಾರು ಅದರ? ಪುಣ್ಯದ ಕೆಲಸನ ಮಾಡಿಲ್ಲ, ಇಲ್ಲಿಂದ ಉಪವಾಸ ಇರ್ಬೇಕು. ಹೆಂಗೆ ಕೇಳ್ತೀರಿ? ಹಿರಿಯರು ಏನಾರ ಕಾಡಾಕತ್ತಾರ ಅಂದ್ರಿ ಮತ್ತೆ ನೋಡ್ರಿ ಪಂಚಾಂಗದಾಗ, ಯಾವ ಪಂಚಾಂಗದಾಗ ಇಲ್ಲದ, ಸುಮ್ಮನೆ ಹೇಳ್ತಾರೆ. ಸುಮ್ಮನೆ ಒಂದು ಬಟ್ಟೆ ಏರಿಸ್ತಾರ, ಹೊಳ್ಳಿ ಅವರ ಉಟ್ಕೊತಾರೆ. ಸುಮ್ಮನೆ ಅವ್ನಿಗೆ ಏರ್ಸ್ಯಾರ ಅಷ್ಟೇ. ಕೇಳ್ತಾರೆ ನಮ್ಮ ಶಾಸ್ತ್ರಿಗಳಿಗೆ, ಈಗ ಕುಂತಾರ ಶಾಸ್ತ್ರಿಗಳು, ಸೀರೆ ನೀವು ಒಯ್ತೀರಿ, ನಾನು ಕೊಡ್ತೀರಿ. ನಾವು ಅವು ಒಯ್ತಾನಂದ್ರೆ ಕಡಿಮೆ ರೇಟ್ ಅಂತ ಇರ್ತಾರೆ, ನಿಮ್ಗೆ ಕೊಡ್ತೀವಿ ಅಂದ್ರೆ ಅವ್ರು ಚಲೋ ತರ್ತಾರೆ. ಹಿಂಗೆ ಪೂಜೆ ನಡೆದವ. ಪೂಜೆ ಅವರು ಮಾರೋರು ಹಂಗದ್ರ, ಪೂಜೆಗೆ ಬೇಕಾ ಮನೆಗೆ ಬೇಕಾ ಅಂತ ಕೇಳ್ತಾರೆ. ಅವ್ರು ಹೋಗ್ಕೊಂಡು ಪೂಜೆಗೆ ಬೇಕಾ ಅಂದ್ರೆ ಇವ್ರು ಕೊಡ್ರಿ, ಇವ್ನು ಕೊಡ್ತಾರೆ. ದೇವ್ರು ಒಲಿಬೇಕು ಹೆಂಗೆ, ದೇವ್ರು ಕೊಡೋದು ಹೆಂಗೆ? ಮಡಿವಾಳಪ್ಪ, ಕಡ್ಕೊಳ್ಳೋದು ಮಡಿವಾಳಪ್ಪ ತಾಯಿದ್ದು ತಂದಿದ್ದಿಲ್ಲ, ಏನೆಲ್ಲ ಹೀನಾಯವಾಗಿ ನಿಂದ ಮಾಡಿದ್ರು. ಸಣ್ಣದೊಂದು ಮಠ ಕಟ್ಟಿದ, ಬಿದನೂರು ಬಿಟ್ಟು ಹೋಗಿ ಕಡ್ಕೋದಾಗ ಸಣ್ಣದು, ಅಗ್ದಿ ಸಣ್ಣ ಮಠ ಕಟ್ಟಿದ್ದ. ಶರಣಪ್ಪ ಲಿಂಗ ಕೊಡಿಸಿದತ್ತಗ, ಲಿಂಗ ಕಟ್ಟಿದ್ರು. ಲಿಂಗ ಕಟ್ಕೊಂಡು ತನ್ನ ಪಾಳಿ ತಾನು ಇದ್ದ. ಆಕಳ ಸೆಗಣಿ ಆಗ್ತಿದ್ವಲ್ಲ ಅವ್ನು ತೊಗೊಂಬರ್ತಿದ್ದ ಮಠಕ್ಕೆ, ತೊಗೊಂಬಂದು ಕುಳ್ಳು ಮಾಡ್ತಿದ್ದ. ಕುಳ್ಳು ಗಾಡಿಗೆಲ್ಲ ಮಡ್ದು ಗಾಡಿಗೆಲ್ಲ ಬಿಡ್ತಿದ್ದ, ಮಡ್ದು ಗಾಡಿಗೆಲ್ಲ ಬಡಿತಿದ್ದ. ಕುಳ್ಳು ಬಡ್ದು ಎಲ್ಲ ಆದಮೇಲೆ ಒಣಗಿದ ಮೇಲೆ ಅವ್ನು ತಂದು ಒಂದು ಕಡೆ ಇಡ್ತಿದ್ದ. ಆ ಮಡದ ಬಾಜುನ ಒಂದು ಮನೆ ಇತ್ತು, ಆಯಮ್ಮನ ಕುಳ್ಳು ಬಡಿತಿದ್ಲು. ಆಕಿ ಊರು ಹಿರಿಯರ ಬಲ್ಲಿ ಹೋಗಿ ಪಂಚಾಯತ್ ಹಾಕಿದ್ಲು. ಅವ್ರು ಎಲ್ಲಿ ಕುಳ್ಳು ಬಡಿತಿದ್ರು ಅದ್ರ ಬಾಜುನ ಆಕಿನ ಕುಳ್ಳು ಬಡಿತಿದ್ಲು. ಮಡಿವಾಳಪ್ಪ ನಮ್ಮ ಕುಳ್ಳು ಅಷ್ಟು ಕಳ್ತನ ಮಾಡ್ಯಾನ ಅಂತ ಒಂದು ಪಂಚಾಯತ್ ಹಾಕಿಲ್ಲ ಊರಾಗ ಕಡ್ಕೊಳ್ಳೋದಾಗ. ನನ್ನೂ ಅದ ಅಷ್ಟು ಕುಳ್ಳು ಬಡದೇ ಇಲ್ಲ, ಏನಿಲ್ಲ, ನೋಡ್ರಿ ನಮ್ಮ ಕುಳ್ಳು ಕಳ್ತನ ಮಾಡ್ಯಾನ ಮಡಿವಾಳಪ್ಪ. ಇವತ್ತು ನಾಳೆ ಕಂಪ್ಲೇಂಟ್ ಕೊಡ್ತಾವಂತಲ್ಲ ಸಾಮಾನ್ಯ. ಅವಾಗಿನ ಕಾಲಕ್ಕೆ ಇದ್ದು ಕಿರಿಕಿರಿ. ಇವತ್ತು ಫೇಸ್ಬುಕ್ ಬಂದವು ಕಿರಿಕಿರಿ ಜಾಸ್ತಿ ನಿಮ್ಗೆ ಅನಿಸುತ್ತೆ. ಆವಾಗಿನ ಕಾಲಕ್ಕೆ ಇದ್ದು ನಮ್ಮ ರುದ್ನೂರು ಸಿದ್ದಯ್ಯಪ್ಪ ಊರು 4 ವರ್ಷ ಬಿಟ್ಟಿದ್ನಂತ. ರುದ್ನೂರು ಎಷ್ಟು ವರ್ಷ? ಸಾಕ್ಷಾತ್ ಭಗವಂತನ ರೂಪ. ಸಿದ್ದಯ್ಯಪ್ಪ ಎಷ್ಟು ವರ್ಷ? 4 ವರ್ಷ ಭೂತ್ಪುರದಾಗ ಇದ್ನಂತ. ಜೋಡಲಿಂಗೇಶ್ವರ ಅಂತ ಗುಡಿ ಐತೆ ತೀತ. ಹಂಗೆ ಮಡಿವಾಳಪ್ಪನಿಗೂ ಕಡ್ಕೊಳ್ಳೋದ ಮಡಿವಾಳಪ್ಪನಿಗೂ ಕೂಡ ಒಬ್ಬ ಕೆನ್ಮಾಳ ಪಂಚಾಯತ್ ಆಗ್ತಾಳೆ ಊರನ್ನವ್ರಿಗೆಲ್ಲ ಸೇರಿಸಿ.
ನಮ್ಮ ಅಷ್ಟು ಕುಳ್ಳು ಕಳ್ತನ ಮಾಡ್ಯಾನವ, ಕೊಡಿಸ್ಬರ್ರಿ. ಎಲ್ಲರೂ ಮಠಕ್ಕೆ ಬಂದ್ರಂತ. ಏನ್ರಿ ಮುತ್ತೆ, ಹೆಣ್ಮಗಳು ಕಷ್ಟಪಟ್ಟು ಹೆಂಡಿ ಹಿಡಿದು ಸಗಣಿ ಹಿಡಿದು ಕುಳ್ಳು ಪಡ್ದಾಳ, ನೀವು ಅಷ್ಟು ತೊಗೊಂಡು ಕುಂತಿಲ್ಲ. ಒಂದು 14-15 ವಯಸ್ಸಿದ್ದು ಅಂತ ಅಷ್ಟೇ ಮಡ್ಯಾಳಪ್ಪರ. ಅವನಂತ ನೋಡ್ರಪ್ಪ ಅವ್ರು ಕುಳ್ಳಿದ್ರು ಒಯ್ಲಿ, ನಾ ಯಾಕೆ ಬೇಡನ್ರಿ, ನನಗೆ ಹೇಳಿದ್ರೆ ನಾನೇ ಕೊಟ್ಟು ಬಿಡ್ತಿದ್ದೆ, ನನ್ನೂ ಸೇರ್ಸೇ ಕೊಡ್ತಿದ್ದೆ. ನಿನ್ನೂ ಬೇಡಪ್ಪ, ಅಕ್ಕಿವು ಅಷ್ಟೇ ಕೊಟ್ಟು. ಆಯ್ತು ರೀ, ಅಕ್ಕಿ ಒಯ್ಲಿ, ಬೇಡ ಅನ್ನಂಗಿಲ್ಲ. ಆದ್ರೆ ಒಂದು ಕಂಡೀಷನ್ ಐತೆ ಅವ್ನು. ಅವ್ರು ಹಿರಿಯರು ಅಂದ್ರಂತ. ಏನು ಕಂಡೀಷನ್ ರೀ? ಏನಿಲ್ಲ, ಇಷ್ಟು ಕುಳ್ಳು ಅವರೇ ಬಡ್ದಾರ, ನಾನು ಕುಳ್ಳು ಬಡ್ತೀನಿ ದಿನ, ಮತ್ತು ನನಗೆ ಮಠಕ್ಕೆ ದಾಸೋಹ ಬೇಕು, ಅಡಿಗೆ ಬೇಕು, ಮತ್ತು ದೇವರಿಗೆ ಧೂಪ ಹಾಕಕ್ಕೆ ಬೇಕು, ಅದಕ್ಕಂತ ನಾನು ಬಡ್ತೀನಿ. ಹೋಯ್ತಿದ್ದಂದ್ರೆ ಅಷ್ಟು ಒಯ್ಲಿ, ಇಲ್ಲ ಅಕ್ಕಿಯೂ ಅಷ್ಟು ಒಯ್ತಾಳ, ನಮ್ಮ ಇಲ್ಲ ಅಂದ್ರೆ ಒಂದು ಪರೀಕ್ಷೆ ಮಾಡಿ. ಏನಪ್ಪ, ಯಾರು ಕುಳ್ಳು ಅಂತ ಗೊತ್ತಾಗ್ಬೇಕಂದ್ರೆ ಆ ಕುಳ್ಳು ಕಿವಿ ಹತ್ತಿರ ಹಿಡ್ಕೋರಿ, ಆ ಕುಳ್ಳ ಕಿವಿ ಹತ್ತಿರ ಹಿಡ್ಕೋರಿ. ಅದು ಏನು ಅನ್ನತ್ತಲ್ಲ ಅದ್ರ ಮೇಲೆ ಕುಳ್ಳು ನನ್ನ ಓದೋ ಅವ್ರು ಓದೋ ನಿಮ್ಗೆ ಗೊತ್ತಾಗ್ಬೇಕಂತ. ಅವ್ರು ಹಿರಿಯರು ಅಂತಾರೆ, ಅದು ನಿರ್ಜೀವ ವಸ್ತು, ಜೀವಿಲ್ಲ ಕುಳ್ಳಿಗೆ, ಪಾದಕಿಗಳಿಗೆ ಜೀವಿಲ್ಲ, ಕಲ್ಲಿಗೆ ಜೀವಿಲ್ಲ, ಚೈತನ್ಯ ಇಲ್ಲ, ನಿರ್ಜೀವ ವಸ್ತುಗಳು. ಮಡಿವಾಳಪ್ಪ ಅಂತಾನ, ಆ ಕುಳ್ಳು ಮಾತನಾಡಿ ಏನಾರ ಹೇಳ್ತಪ್ಪ ಅಂದ್ರೆ ನನಗೆ ಕೊಡ್ರಿ, ಇಲ್ಲಾಂದ್ರೆ ಬೇಡ. ಹಿಡ್ಕೋರಿ, ಕಿವಿ ಬಲ್ಲಿ ಹಿಡ್ಕೋರಿ. 8-10 ಮಂದಿ ಹಿರಿಯರು ಸೇರ್ಯಾರ. ಎಲ್ಲರಂತರ ಆಯ್ತು ಬಾ ಕುಳ್ಳು ಎಲ್ಲರೂ ತಂದು ಹಾಕ್ರಿ. ಇಲ್ಲಿ ಯಾಕೆ ತಂದು ಹಾಕಿದ್ರಿ, ಅಲ್ಲೇ ಹೋಗೋಣ ನಾವು, ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಮಠಕ್ಕೆ. ಕರ್ಕೊಂಡು ಹೋದ ತಕ್ಷಣ ಹಿರಿಯರು ಕಿವಿ ಹಿಂಗೆ ಇಟ್ಕೊಳ್ಳೋದು ಇಡೋದು, ಈ ಕಡೆ ಇಟ್ಕೊಳ್ಳೋದು ಇಡೋದು. ಒಂದೇ ಒಂದು ಶಬ್ದ ಹೊಂಟೈತಿ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಅದಕ್ಕೆ ಅಂತಾರೆ ಶರಣರು, ಬೆಡಗು ಭಿನ್ನಾನ ಉಂಟೆ ಅಕಟಕಟ, ಬೆಡಗು ಭಿನ್ನಾನ ಉಂಟೆ, ಓಂ ನಮಃ ಶಿವಾಯ ಎಂಬುದೇ ತಾರಕ ಮಂತ್ರ. ಜಪ ತಪ ಮತ್ತೊಂದು ಸಾಧನವಿಲ್ಲ ನಮಗೆ ಬೇಕಾಗಿದ್ದು ಒಂದೇ ಒಂದು ಸಾಧನ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ನಿರ್ಜೀವ ವಸ್ತು ಅಂತೀವಲ್ಲ, ಅದಕ್ಕೂ ಕೂಡ ಚೈತನ್ಯವನ್ನು ಕೊಡ್ತಾನ ಗುರು ಅಂದ್ರೆ ಅವನೊಳಗಿರುವಂಥ ಶಕ್ತಿ ಅಂತದ್ದು, ಅವನೊಳಗಿರುವಂಥ ತಪಸ್ಸೆ ಅಂತದ್ದು. ವಿಜ್ಞಾನವನ್ನು ಮೀರಿಸಿದಷ್ಟು ಕೆಲಸವನ್ನು ಮಾಡಿದ್ರು ನಮ್ಮ ಶಿವಯೋಗಿಗಳು, ತಪಸ್ವಿಗಳು. ಮತ್ತು ಕಡ್ಕೊಳ್ಳೋ ಮಡಿಯಪ್ಪ ಯಾವ ಯೂನಿವರ್ಸಿಟಿಗೆ ಹೋಗಿದ್ದಿಲ್ಲ, ಯಾವ ಸ್ಕೂಲಿಗೂ ಹೋಗಿದ್ದಿಲ್ಲ, ಯಾವ ಕಾಲೇಜಿಗೆ ಹೋಗಿದ್ದಿಲ್ಲ. ಇಂಥ ಪದಪದ್ಯಗಳನ್ನು ಬರ್ದಾನವ. PhD ಮಾಡಕತ್ತಾರಪ್ಪ ಹಾಡಿನ ಬಗ್ಗೆ ಯೂನಿವರ್ಸಿಟಿ ಒಳಗೆ. PhD ಅದು PhD ಮಾಡಿ ಬಂದ್ರೆ ಈಗ ಲೆಕ್ಚರ್ ಪೋಸ್ಟಿಗೆ ನೌಕರಿ ಅದು ಅಂತಾವ. ಕಡ್ಕೊಳ್ಳೋ ಮಡಿಯಪ್ಪ ಕುಳ್ಳು ಬಡ್ದಾನ. ಕುಳ್ಳು ಬಡಿವತ್ತಿಗೆ, ಕುಳ್ಳನ್ನು ಹೆಂಡಿಯನ್ನು ಹಿಡಿಯುವತ್ತಿಗೆ, ಸಗಣಿಯನ್ನು ಹಿಡ್ಕೊಂಡು ಬರುವತ್ತಿಗೆ ಶಿವ 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 ಅಂತ ಹಿಡ್ಕೊಂಡು ಬರ್ತಿದ್ದ, ಬಡಿತಿದ್ದ, ಗೋಡೆ ಬಿಡ್ತಿದ್ದ. ಆಮೇಲೆ ಕುಳ್ಳು ರೆಡಿ ಆದಮೇಲೆ ಅವಕ್ಕೆ ಸುಡುವತ್ತಿಗೆ ಶಿವ ಶಿವ ಅಂತಿದ್ದ. ಅದೇ ಆಧಾರ ತೊಗೊಂಡೋಗಿ ಹುಡುಗರಿಗೂ ತಮಗೂ ಹಚ್ಕೊಂಡ್ರೆ ಆರೋಗ್ಯ ಸರಿಯಾಗ್ತಿತ್ತು, ಆರಾಮಾಗಿರ್ತಿದ್ದು, ಬರೋಗದಿಂದ ಮುಕ್ತಿಯನ್ನು ಕಾಣ್ತಿದ್ರು. ಅದಕ್ಕೆ ಕಡ್ಕೊಳ್ಳೋ ಮಡಿಯಪ್ಪ ಎಷ್ಟನೇ ಶತಮಾನ, 18ನೇ ಶತಮಾನದೊಳಗೆ ಅವತ್ತು ತೀರ್ಕೊಂಡ. ಇವತ್ತಿಗೂ ಅವನ ಹೆಸರು ಅಜರಾಮರವಾಗಿ ಐತಿ, ಮುಂದೂ ಇರ್ತೈತಿ. ನೀವು ಒಂದೇ ಒಂದು ಕೆಲಸ, ಈಗಿನ ದಿನಮಾನಕ್ಕೆ, ಈಗಿನ ಸಂಸಾರ ನಡೆಯೋಕ್ಕೆ ಶಿವ ಶಿವ ಅಂದ್ರೆ ಸಾಕು. 3 ದಿನಮಾನಕ್ಕಲ್ಲ, 3 ಕಾಲ್ಮಾನಕ್ಕಲ್ಲ, 3 ತಲೆಗೆ ಆಗಷ್ಟಲ್ಲ, 3 ತಲೆಗೆ ಆಗಷ್ಟು ಆಸ್ತಿ ಸಂಪಾದನೆ ಮಾಡಿರಿ, ಬೇಕಾದ ಮಾಡಿರಿ, ನಾನಂತೂ ಬೇಡ ಅನ್ನಂಗಿಲ್ಲ. ಆದ್ರೆ ಅದನ್ನು ಕಾಪಾಡೋದಕ್ಕೆ ಸಂಸ್ಕಾರಯುತವಾದಂಥ ಅನ್ನ ತಯಾರಾಗುತ್ತಲ್ಲ, ಅಡುಗೆ ಮಾಡೋತ್ತಿಗೆ ಸ್ನಾನ ಮಾಡಿ ದೇವರಿಗೆ ನಮಸ್ಕಾರ ಮಾಡಿ, ಕೊರಳೊಳಗೆ ಲಿಂಗ ಇತ್ತು ಅಂದರೆ ಲಿಂಗ ಪೂಜೆ ಮಾಡಿಕೊಂಡು ತೀರ್ಥ ತಗೊಂಡ ಮೇಲೆ ಅಡುಗೆಯನ್ನು ಮಾಡಬೇಕು. ಹಾಳುಗಸದಲ್ಲಿ ಎದ್ದು ಮಾರಿ ತೊಕ್ಕೊಲಾರ್ದನ ಬೆಡ್ ಕಾಫಿ, ಬೆಡ್ ಚಾ, ಆಮೇಲೆ ಉಳಿದಿದ್ದು ಮುಂದಿನೆಲ್ಲ ನಿತ್ಯ ಕರ್ಮಗಳು. ಅವ DKC ಬಂದು ಗುಟ್ಕಾ ಬ್ಯಾನ್ ಮಾಡಿದ್ದಕ್ಕೆ ಎಷ್ಟು ಹುಡುಗರು ಒದ್ದಾಡಿದ್ರಂದ್ರೆ, ಕೋವಿಡ್ನಾಗ ಒದ್ದಾಡಿರೋನು ಇಲ್ಲೋ ಗೊತ್ತಿಲ್ಲಪ್ಪ. ಗುಟ್ಕಾ ಚೀಟ್ ಸಿಗಲ್ಲ ಅಂತಂದು ಒಬ್ಬೊಬ್ರು ಎಷ್ಟೆಷ್ಟು ಕಂಡಾಪಟ್ಟಿ ಕರ್ದು ಮಾಡಿ. ಹಂಗೆ ಚಾ ಕುಡಿಲ್ಲ ಅಂದ್ರೆ ಮುಂದಿನ ಕೆಲಸನೇ ನಡೆಯಲ್ಲ. ಎದ್ದ ತಕ್ಷಣ ಬೆಡ್ರೂಮ್ನಿಂದ ಸೀದಾ ಬಾಗಿಲಿ ಹೋಗ್ತಾರೆ ನೋಡ್ರಿ. ಎದಕ್ಕೆ ಹೋಗ್ತಾರೆ? ರಂಗೋಲಿ ಹಾಕಕ್ಕಲ್ರಿ, ಹಾಲಿನ ಪಾಕೆಟ್ ನೋಡಕ್ಕೆ. ಮತ್ತು ನಿಮ್ಗೆ ಅಂತಾರಂತ ಅನ್ಕೋಬೇಡ್ರೆ,
ಎಲ್ಲಿ ಬಂದು ನಿಂತೈತಿ ಜೀವನ. ಶುದ್ಧವಾದಂಥ ಆಹಾರ ತಯಾರಾಗಬೇಕು. ಕುಕ್ಕರ್ನಲ್ಲಿ ಅಡುಗೆಯನ್ನು ಮಾಡಿದ್ರಿ, ಅನ್ನವನ್ನು ಮಾಡಿದ್ರಿ, ಶುಗರ್ 100% ಬರ್ತೈತಿ. ಚಲೋ ಚಲೋ ದವಾಖಾನೆ ಸುತ್ತ ಬಂದಿನ 1 ವರ್ಷದಾಗ. ಚಲೋ ಡಾಕ್ಟರ್ ಭೇಟಿಯಾಗ್ಯಾರ. ಬೊಗೋನಿ ಒಳಗೆ ಮಾಡ್ಬೇಕಂತ ಅಂದ್ರೆ ಶುಗರ್ ಬರೋಂತ. 80 ವರ್ಷದ ಮುದುಕ, ಶುಗರ್ನಿಲ್ಲ, ಬಿ ಪಿನಿಲ್ಲ. ಅವ ಹೇಳ್ದ, ಏನ್ರಿ ಹಂಗೆ ಅಂತಂದು, ನಾವು ಒಟ್ಟು ಬೊಗೋನಿ ಒಳಗೆ ಅಡುಗೆ ಮಾಡ್ತೀವಿ ನಾವು. ನೀವು 1 ತಿಂಗಳು ಇರ್ರಿ, ನಿಮ್ಮ ಹತ್ರ ಇರೋಂಥ ಬಿ ಪಿನ ಕಡಿಮೆ ಮಾಡಿಬಿಡ್ತೀನಿ. ಪೂರಾ ನಾರ್ಮಲ್ ಹಾಕಿರಿ. ನಂದು ಒಂದೇ ನೇಮ, ಪಾತ್ರೆ ಒಳಗೆ ಮಾಡ್ಬೇಕು ಅಡುಗೆ. ಅಲ್ಲಿ ಕಡ್ಕೋಳದಲ್ಲಿ ಮಡಿವಾಳಪ್ಪ ಕುಳ್ಳನ್ನು ಹೇಳಿದ. 1 ಚೀಲ ಕುಳ್ಳ ಕಡ್ಕೋಳ ಮಡಿವಾಳಪ್ಪ ಬಂದ್ರೆ ಆಕಿಗೆ ಒಂದು 10-12 ಕುಳ್ಳು ಬಂದಿದ್ದಂತ. ಅಷ್ಟೇ 10-12 ಕುಳ್ಳು ಬಂದಿದ್ದಂತ. ಸುಳ್ಳು ಅಪವಾದ ಕೊಟ್ಟ ಮುತ್ಯಾಗ ಮಡಿವಾಳಪ್ಪ. ಕಮಲಾವತಿ ನದಿ ತುಂಬಿ ಹರಿತಿತ್ತು ಒಂದು ಕಾಲ ದಿನಮಾನದಲ್ಲಿ. ಶ್ರಾವಣ ಬಂತು, ಕಾಂಡ ನಡೆದಿತ್ತು. ಭರ್ಜರಿ ಆದಂಥ ಕಾಂಡ ನಡೆದದ. ಹೋಳಿಗೆ ಮಾಡಿಸ್ಯಾರ. ಎಲ್ಲರಿಗೂ ಹೋಳಿಗೆ ಮೇಲೆ ತುಪ್ಪ ನೀಡ್ತೀವಂತ ಮುತ್ತೆಯವ್ರು ಹೇಳ್ಯಾರ, ಕಮಿಟಿಯವ್ರು ಹೇಳ್ಯಾರ. ತುಪ್ಪ ಇಲ್ಲ. ಎಲ್ಲರೂ ಹೋಳಿಗೆ ಇಟ್ಕೊಂಡು ಕುಂತಾರ ತಾಟಿನೊಳಗೆ. ತುಪ್ಪ ನೀಡ್ರಿ ಅಂತಾರಂತ. ಬಂದು ಭಕ್ತರು ಕೇಳಿದ್ರಂತ ಒಳಗೆ ಹೋಗಿ, ಇಲ್ರಿ ಅಪ್ಪರ ತುಪ್ಪ ಖಾಲಿ ಆಗೈತಿ, ಮತ್ತು ಹೆಂಗೆ ಮಾಡೋದು? ಅವಾಗೇನು ಮಾರ್ಕೆಟ್ ಇದ್ದಿಲ್ಲ. ಆಗಿನ ಕಾಲದಾಗ ಏನು ಮಾರ್ಕೆಟ್ ಇದ್ದಿಲ್ಲ. ಬಜಾರದ ತುಪ್ಪ ಮಾರ್ತಿದ್ದಿಲ್ಲ. ತುಪ್ಪದ ಡಬ್ಬಿ ಇದ್ದಿಲ್ಲ. ಅವು ಯಾರ್ದಾರ ಮನ್ಯಾಗ ಸಿಗ್ಬೇಕು, ಇಲ್ಲಾಂದ್ರಿಲ್ಲ. ನಾವು ತಂದಂಥ ತುಪ್ಪ ಎಲ್ಲ ಖಾಲಿ ಆಗೈತಿ, ಮತ್ತು ಹೆಂಗೆ ಮಾಡೋದು? ಹಿಂಗೆ ನಮ್ಮವ್ರ ಕಮಲಾವತಿ ಆಕೆ ಬಲ್ಲಿ ಹೋರಿ, ಒಂದು ಕೊಡ ತೊಗೊಂಡು ಹೋಗ್ರಿ, ತುಂಬ್ಕೊಂಬರ್ರಿ. ತುಂಬ್ಕೊಂಡು ಬರ್ರಿ, ಆಮೇಲೆ ತುಪ್ಪ ಆಕೈತೆ ತಾನ. ತುಂಬ್ಕೊಂಬರ್ತಾರಂತ ಭಕ್ತರು. ಹೋಗಿ ಕಮಲಾವತಿ ಹೋಗಿ ನದಿಗೆ ಇಳಿದು ಚಲೋ ನೀರು ತುಂಬ್ಕೊಂಬರ್ತಾರೆ. ತುಂಬ್ಕೊಂಬಂದ್ಮೇಲೆ ಗುರುಗಳು ತಮ್ಮ ಅಮೃತವಾದಂಥ ಹಸ್ತವನ್ನಿಟ್ಟು, ನೋಡು ತಾಯಿ ಕಮಲಾವತಿ, ಇನ್ನು ಮಕ್ಕಳು ಬಂದಾರ, ಹೋಳಿಗೆ ಒಳಗೆ ತುಪ್ಪ ಬೇಕಂತ ಬಡ್ದಾಡಕತ್ತಾರ. ನೀ ತಾಯಿದಿ, ಇವತ್ತು ನಂದು ಪರೀಕ್ಷೆದ ನಿಂದು ಪರೀಕ್ಷೆದ. ನೀ ತುಪ್ಪ ಮಾಡಿ ಕೊಟ್ಟಂದ್ರೆ ಮತ್ತೆ ನಮ್ಮ ಭಕ್ತರು ಯಾವಾಗ ತಂದು ಕೊಡ್ತಾರೆ ಅದನ್ನು ಹೊಳ್ಳಿ ನಿನಗೆ ಅರ್ಪಿಸ್ತೀವಿ. ಈಗಿನ ಪೂರ್ತಿಯಾಗಿ ತುಪ್ಪ ಒಂದು ಕೊಡ ತುಪ್ಪ ನೀ ಮಾಡಿಕೊಡು ಅಂತಂದು ಶಿವಶಂಕರ ಅಜ್ಜವರು, ಅಂದರೆ ಮೊದಲನೇ ಅಜ್ಜರು, ಪೂರ್ವಿಕರು, ಕರ್ತೃ ಶಿವಶಂಕರೇಶ್ವರ ಆ ಕೊಡದ ಮೇಲೆ ಕೈ ಇಟ್ಟು ಓಂ ನಮಃ ಶಿವ ಅಂತ 11 ಸಲ ಜಪ ಮಾಡಿದ್ರೆ ಸಾಕು, ನೀರು ಹೋಗಿ ತುಪ್ಪ ಆಗಿತ್ತಂತ. ಎಲ್ಲ ಭಕ್ತರಿಗೆ ತುಪ್ಪ ಹೋಳಿಗೆ ಉಣಿಸಿ ಕಳಿಸಿದ್ರಂತ. ಮತ್ತು ತುಪ್ಪ ಎಲ್ಲ ಭಕ್ತರು ಮನೆಯಿಂದ ತಂದು ಕೊಟ್ಕೊಳ್ಳೋಣ. ಅಕ್ಕಿದು ಕೈಗಳ ತಂದೆಯಪ್ಪ, ಅಕ್ಕಿ ಕೊಡ್ಬೇಕು ಮರ. ವಾಪಸ್ ಕೊಟ್ಟು ಹಳ್ಳದ ಜಾತ್ರೆ ದಿನ ವಾಪಸ್ ಕೊಟ್ಟು ನಮಸ್ಕಾರ ಮಾಡಿ ಬಂದ ಶಿವಶಂಕರ ಅಂತವ್ರು. ಬಾಜುದವ್ರು ಸಕ್ಕರೆ ಕೊಟ್ಟರು, ಹೊಳ್ ಕೊಡ್ರಿ ಯಾರು. ಈಗ ಕಮ್ಮಿ ಆಗೈತಿ, ಯಾರು ಕೊಡಂಗಿಲ್ಲ, ಯಾರ್ಯಾರು ಇಲ್ಲ. ನಾ ಭಾಳ ಸಣ್ಣವಿದ್ದಾಗ ಹೊಟ್ಟೆ ಕೈ ಹಿಡ್ಕೊಂಡ ಏನಾರ ಮಾಡಿ ನೀನು ಮಾದೇವಿ ಅಂತ ಹಚ್ಕೊಳಕ್ಕೆ ಬರ್ತಿದ್ರು ಮನೆಗೆ. ಇವರು ಮನೆಯಾಗಿದ್ದವರು ತಾಡ್ಕೊಂಡು ಅವ್ರ ಮನೆಗೆ ಹೋಗ್ತಿದ್ರು ಹಚ್ಕೊಳಕ್ಕೆ. ನೆದರ್ ಹಾಕಿದ್ರು, ಏನು ಹಾಕಿದ್ರು. ಈಗ ಶಿವ ನೆದರು ದೃಷ್ಟಿ ಎಲ್ಲ ಆಗಕತ್ತ ನೋಡಿ. ಯಾಕೆ ಆಗತ್ತು? ಯಾರಿಗೆ ಕಾಣ್ಲಾರ್ದಂಗೆ ಹೆಸರುಟ್ಟಿ ಉಂಡಿ ಮಾಡಿ ತುಪ್ಪ ಹಾಕಿ ಚಲೋದು ಹಾಕೋ ತುಪ್ಪ ಒಬ್ಬಕ್ಕೆ ತಿನ್ಬೇಕು ನೋಡ. ಮನೆ ದೊಡ್ಡ ಸಂಸಾರ ನಿಮ್ಮದು, ಸಾಲಂಗಿಲ್ಲ, ನಮ್ಗೆ ಅಷ್ಟು ಮಾಡೋಕ್ಕಾಗಂಗಿಲ್ಲ. ಒಬ್ಬಕ್ಕೆ ಒಳಗೆ ಬೆಡ್ರೂಮ್ನಾಗ ಕೂತ್ಕೊಂಡು ಒಬ್ಬಕ್ಕೆ ನಿನಗೆ ಯಾವಾಗ ತಿಂದು ಸರ್ದಾರ್ ಕಂಡು ಹುಡ್ತಾನ. ಬರೀ ನಿಂತರು ನಿದ್ದೆ ಹೊಡಿತಾನ, ಕೂತರು ನಿದ್ದೆ ಹೊಡಿತಾನೆ. ಮಂತ್ರ ಯಾವಾಗ ಅನ್ಬೇಕು ಹೇಳಿ. ಕೊಟ್ಟು ತಿಂದು ನೋಡ್ರಿ ಎಷ್ಟು ರುಚಿ ಇರ್ತೈತಿ. ಅದಕ್ಕಾಗಿಯೇ ಶಿವಯೋಗಿಗಳ ಹಸ್ತವು ಪುರುಷ, ನೇತ್ರವು ಸ್ಪರ್ಶ, ಮಾತುಗಳು ಸ್ಪರ್ಶ. ಅನಂತವಾಗಿದ್ದರು ಅವರು, ಶಿವಯೋಗಿಗಳಾದವರು, ತಪಸ್ವಿಗಳಾಗಿದ್ದರು. ಆ ಕಾರಣಕ್ಕಾಗಿ ಮಾನಸಿಕ ಜಪ ಐತಲ್ಲ ಭಾಳ ಶ್ರೇಷ್ಠವಾದಂಥ ಜಪ. ಮತ್ತೊಬ್ಬರು ನೋಡಲಿ ಅಂತ ಜಪ ಮಾಡಬಾರ್ದು. ನನ್ನ ಆತ್ಮನನ್ನು ನೋಡಕತ್ತಂತ ಜಪ ಮಾಡಿರಿ. ನನ್ನ ಆತ್ಮಕ್ಕೆ ನಾ ಪಕ್ಕ ಇರಬೇಕು. ಮಂತ್ರಾತ್ ಸಿದ್ಧ ಪರಮಃ ಶಿವ. ಮಂತ್ರ ಅನ್ನೋದ್ರಿಂದ ಸಿದ್ಧತೆ ಬರ್ತತಿ. ಪರಮಾತ್ಮ ಸಿಗ್ತಾನ, ಶಿವ ಸಿಗ್ತಾನ. ಶಿವ
ಜೀವ ಎರಡು ಬರಿಬೇಕು, ಎರಡು ಒಂದಾಗಬೇಕು. ಶಿವ ಮತ್ತು ಜೀವ, ನಾನು ಮತ್ತು ದೇವರು ಬೇರೆ ಬೇರೆ ಅಲ್ಲ, ಎಲ್ಲ ಒಂದೇ. ನಮ್ಮಂಗದ ನಾವು ಮತ್ತು ಶಿವ ಜಡಿಬಿಟ್ಟನ, ಮತ್ತು ಕೊಳ್ಳಾಗ ಹಾವು ಹಾಕ್ಕೊಂಡನ, ತ್ರಿಶೂಲ ಹಿಡ್ಕೊಂಡನ, ನಾವೆಲ್ಲ ಹಿಡ್ಕೊಂಡಿವ್ರಿ. ಸಂಕೇತ ವಾಯು ಬೇಕು, ಅದಕ್ಕೆ ಹಾವು ಐತಿ. ಶಬ್ದ ಬೇಕು, ಅದಕ್ಕೆ ಡಮರುಗ ಐತಿ. ಬೆಂಕಿ ಬೇಕು, ಅದಕ್ಕೆ ತ್ರಿಶೂಲ ಐತಿ. ಅಕ್ಕ ಮಹಾದೇವಿ ಜೊತೆಗೆ ಹುಲಿನೂ ಐತಿ, ಆಕಳನೂ ಐತಿ. ಎಲ್ಲರೂ ಕೂಡ ಬದುಕ್ತಾರಲ್ಲ. ಪಾರ್ವತಿ ಪರಮೇಶ್ವರ ಫೋಟೋ ಐತಿ. ಪಾರ್ವತಿ ಹುಲಿ ಮೇಲೆ ಕುಂತಾಳ, ಶಿವ ಆಕಳ ಬಲ್ಲವನ. ಷಣ್ಮುಖ ನವಿಲ್ ಮೇಲನ, ಗಣಪತಿ ಇಲಿ ಮೇಲನ. ಆದ್ರೆ ಇಲಿನೂ ಕಚ್ಚತೈತಿ. ಹಾವ ಅದು ಪರಮಾತ್ಮನ ಮೇಲೆ ಐತಿ. ಎಲ್ಲರೂ ಕೂಡ ಬದುಕಕತ್ತಾರಲ್ಲ. ಏನು ಹುಡುಗ ಮಾಡಿದ ಮೊದಲಿಗೆ ಹೊರಗೆ ಹಾಕೋನೆ. ಮೊದಲಿಗೆ ಮನ್ಯಾಗ ಇಟ್ಕೊಬೇಡ, ಮೊದಲಿಗೆ ಹೊರಗೆ ಹಾಕೋನೆ. ಲಗ್ನ ಮಾಡೋ ಮೊದಲಿಗೆ ಹೊರಗೆ ಹಾಕೋನೆ. ಹೊರಗೆ ಹಾಕಿ ಏನು ಮಾಡ್ರಿ, ಮತ್ತೆ ನೀವು ಹೇಳಾರಲ್ಲ. ಮೊಮ್ಮಕ್ಕಳವ್ರಿ ಅಪ್ಪರ ಏನರ ಮಾಡಿದ್ವಿ, ಮಗ ಭಾಳ ಕುಡಿಯಾಕತ್ತಾನ, ಸ್ವಲ್ಪ ಹೆಂಗಾರ ಮಾಡಿದ್ವಿ, ಸ್ವಲ್ಪ ಕಮ್ಮಿ ಆಗಂಗೆ ಮಾಡಿದ್ವಿ. ಮೊಮ್ಮಕ್ಕಳು ಬಂಗಾರ ಅಂತವದ. ಇದೆಲ್ಲ ಆಗಕ್ಕೆ ಕಾರಣ ಅಂದ್ರೆ ಮನೆ, ಅಡುಗೆ ಮನೆ ಕೆಟ್ಟಿದೆ. ಅವ್ರು ಬರ್ತಾರ ಉಣ್ಣಾಕಂತ ಮಾಡಬಾರ್ದು, ಮಾಡಬೇಕು. ದೇವರನ್ನ ನೆನೆದು ಮಾಡಬೇಕು. ದೇವರಿಗೆ ನೈವೇದ್ಯ ಮಾಡಬೇಕಂತ ಮಾಡಬೇಕು. ಜಂಗಮರು ಉಣ್ಣಾಕ ಬರ್ತಾರಂತ ಮಾಡಬಾರ್ದು. ದಾಸೋಹ ಮಾಡ್ತೀವಿ, ಹೆಂಗೆ ಮಾಡ್ಬೇಕು ದಾಸೋಹ? ದೇವರಿಗೆ ಕೊಟ್ಟು ಅಥವಾ ಅತಿಥಿಗೆ ಉಣಿಸಿಯೋ ಅಥವಾ ಜಂಗಮನಿಗೆ ಉಣಿಸಿಯೋ ಆಮೇಲೆ ನಾವು ಉಣ್ಣೋದು. ಎಲ್ಲ ಉಂಡೆ ಮಿಕ್ಕಿತ್ತ. ಮುಸ್ರಿ ಡಬ್ಬಿ ಇತ್ತು. ಮುಸ್ರಿ ಡಬ್ಬಿ ಗೊತ್ತಿತ್ತಿಲ್ಲ, ಫ್ರಿಜ್ಜು 2 ದಿನ ಇಟ್ಟು ತೋರ್ಸಕತ್ತಾರೆ. ಈಗೆಲ್ಲ ಫೇಸ್ಬುಕ್ನಾಗೆಲ್ಲ ರೀಲ್ಸ್ ಬರ್ತಾವೆ, ಭಾಳ ನೋಡಿರ್ತಾರೆ. ಇವೆಲ್ಲ ದೋಸೆ ಮಾಡೋಕೆ ಶುರು ಮಾಡಿದ್ರಂದ್ರೆ ಗೊಂತ್ಕೊಂಗಿಲ್ಲ. ಆಮೇಲೆ ತಾಲಿಪಟ್ಟ ಇಷ್ಟ ಅಂತ ನೋಡಿ ಬರುವತ್ತೆ. ನಮ್ಮ ಹುಡುಗ ಹೇಳಕತ್ತಿದ್ದ, ನನಗೆ ಗೊತ್ತಿದ್ದಿಲ್ಲ ಮರ. ಇಟ್ಟು ರುಬ್ಬಾಕತ್ತಾಳ ನಮ್ಮವ್ವ ಅಂದ್ರೆ ತಿಳ್ಕೊಬೇಕಂತ. 3 ದಿನ ಅದ ನಡೀತೈತೆ ಅಂದ್ರೆ ಬೇಕು 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 ಬೇಕು. ಯಾವುದಕ್ಕೆ ಬೇಕು? ಹರ ಅನ್ನೋದು ಬೇಕು, ಶಿವ ಅನ್ನೋದು ಬೇಕು, ಗುರುವಿನ ನೆನಪು ಬೇಕು, ಲಿಂಗದ ನೆನಪು ಬೇಕು, ದೇವರ ನೆನಪು ಬೇಕು. ಅಂದಾಗ ಮಾತ್ರ ಮುಕ್ತಿ ಮೋಕ್ಷ ಸಿಗ್ತೈತಿ. ಮಂತ್ರಾತ್ ಪುನರ್ ಜಪ ಮಾಡೋದು. ಮನ ತ್ರಾಯತಿ ಇತಿ ಮಂತ್ರ. ಮನಸ್ಸು ಬಡ್ದಾಡಬೇಕು, ರಕ್ತಗತ ಆಗಬೇಕು, ತಾಧ್ಯಾತ್ಮ ಬರಬೇಕು. ನಾಲ್ಗಿನೂ ಅಳಗಾಡ್ಸಂಗಿಲ್ಲ, ತುಟಿನೂ ಬಡ್ದಾಡಂಗಿಲ್ಲ. ಮತ್ತು ಶಿವ ಅನ್ಬೇಕಂದ್ರೆ ಹೆಂಗ್ರಿ? ನಿನ್ನ ಒಳಗಡೆ ಇತ್ತು, ಅಂತರಂಗದಲ್ಲಿ ಇತ್ತು ಅಂದ್ರೆ ಶಿವ ಸಿಗ್ತಾನೆ. ಅಂತರಂಗದಲ್ಲಿ ಒಂದು ಗುಡಿಯನ್ನು ಮಾಡಿ ಅಂತ ಹಾಡಾಡ್ತಾರೆ, ಭಾಳ ಕಡೆ ಹಾಡಾಡ್ತಾರೆ. ಈ ಹೊಲವ, ಈ ದೇಹ ಎಂಬಂಥ ಹೊಲವನ್ನು ಹಸನು ಮಾಡ್ಕೋಬೇಕು. ಅದಕ್ಕೆ ಮಾಡ್ಕೋಬೇಕಂದ್ರೆ ಶಿವ 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 ಶಿವ. ಅದೇ ಪ್ರಾಣಾಯಾಮ, ಅದೇ ಉಸಿರಿನ ಪ್ರಕ್ರಿಯೆ. ಎಲ್ಲ ಆಗಿ ಆಸ್ಪತ್ರೆ ಮಕ್ಕೊಂಡ ಮೇಲೆ ಅವಾಗ ಶಿವ ಶಿವ ಅಂತಂದ್ರೆ ಮುದೈತೆ ಕೆಲಸ ಅಂತ. ಏನರ ಇತ್ತು, ಇನ್ನು ಕೆಲಸ ಇಟ್ಕೊಂಡಿದ್ದ ದೇವರು ಬರ್ತೀವಿ ಹೊಳ್ಳಿ. ಇಲ್ಲ ಅಂದ್ರೆ ನಮ್ದೇನು ತಪ್ಪಿಲ್ಲಪ್ಪ, ನಮ್ದೆಲ್ಲ ಬರೋಬ್ಬರಿನೇ ಅದ, ಬಿಟ್ಬಿಡುವ ಅಂತ ಅಂತೀವಿ. ಕರೆ ಇಲ್ಲಪ್ಪ, ಇನ್ನೂ ಕೆಲಸ ಐತಿ ನಿಂದ, ಇನ್ನೊಂದು ದಿವಸ ಇದೆ, ಇನ್ನೊಂದು 5 ವರ್ಷ ಇದೆ. ಅದಕ್ಕಾಗಿ ನಾ ಎಲ್ಲ ತಾಯಂದ್ರಲ್ಲಿ ವಿನಂತಿ ಮಾಡ್ಕೋದು, ನಿಮ್ಗೆ ಹತ್ತನೇ ಶಿವಗಳು ಆಗ್ರಿ ಅಂತ ಅನ್ನಂಗಿಲ್ಲ, ಸಿದ್ಧಾರೂಢರು ಆಗ್ರಿ ಅಂತ ಅನ್ನಂಗಿಲ್ಲ, ಸಪ್ಪನ್ನಾರ ಆದ ಹಂಗೆ ಆಗ್ರಿ ಅಂತ ಅನ್ನಂಗಿಲ್ಲ. ಆದರೆ ಗಟ್ಟಿ ಆದಂಥ ಸಂಕಲ್ಪ ಮಾಡಿರಿ. ನಾನು, ನನ್ನ ಪತಿರಾಯ, ನನ್ನ ಮಕ್ಕಳು, ನನ್ನ ಅತ್ತಿ ಮಾವ, ನನ್ನ ಕುಟುಂಬ ಚೆನ್ನಾಗಿರ್ಬೇಕಂತಂದು ಗುಡಿಗೆ ಹೋಗು. ಒಟ್ಟು ಅವನ ಹತ್ರ ಲಿಸ್ಟ್ ಹೇಳ್ಬಾರ್ದು, ಚೆನ್ನಾಗಿರ್ಬೇಕಂತ ಇಷ್ಟು ಹೇಳ್ಬೇಕು. ನಮ್ಮ ಹುಡುಗಿಗೆ MBBS ಸೀಟ್ ಸಿಗ್ಬೇಕಪ್ಪ, ಇಂಥ ತೆಗೆದು ಮತ್ತೆ ಕಮ್ಮಿ, ಇಂಥ ತೆಗೆದು ಕಮ್ಮಿ. ನಮ್ಮ ಬಾಜು ಹುಡುಗ ಸಿಕ್ಕೈತಿ, ನಮ್ಮ ಮಗನೇ ಒಬ್ಬರು ಸಿಗ್ಬೇಕು. ಅವ ಏನು ಮಾಡ್ತಾನೆ? ದೇವ್ರು ಎಲ್ಲರಿಗೂ ಒಂದೇ ರೀತಿ ಆಶೀರ್ವಾದ ಮಾಡ್ತಾನೆ. ದೇವ್ರೇನು ಭಿನ್ನ ಭೇದ ಮಾಡೋಂಗಿಲ್ಲ, ಭೇದ ಭಾವ ಮಾಡೋಂಗಿಲ್ಲ. ಅದಕ್ಕಾಗಿ ದೇವರನ್ನು ನೆನೆಯುವಲ್ಲಿ ಸ್ಪಷ್ಟವಾದಂಥ ಮಾತುಗಳಿರಬೇಕು. ದೇವರ ಜೊತೆ ಮಾತನಾಡುವಾಗ ಕಷ್ಟವನ್ನು ಕೊಡು, ಪರಿಹಾರವನ್ನು ನೀನೇ ಮಾಡು. ನೀವು ಇಲ್ಲಿರ್ರಿ, ತಿರುಪತಿಗೆ ಹೋಗ್ರಿ, ಮಲ್ಲಿಕಾರ್ಜುನಿಗೆ ಹೋಗ್ರಿ, ಎಲ್ಲಿ ಹೋದ್ರೂ ಕೂಡ ಒಂದೇ ಮಾತಿರ್ಬೋದು. ಮತ್ತು ಅಲ್ಲಿರೋ ದೇವ್ರು ಬೇರೆ, ಇಲ್ಲಿರೋ ಬೇರೆ ಬೇರೆನೂ ಏನಿಲ್ಲ. ಅವ ಅಂತಾನೆ
ಏನಂತ ಬಸವಣ್ಣನ ಒಳಗೆ ನಾನಿದ್ದೆ, ಮತ್ತು ಅಲ್ಲಿ ಬೇರೆ ರಿಪೋರ್ಟ್ ಹೇಳಿದ್ದಿ, ಇಲ್ಲಿ ಬಂದು ಬೇರೆ ರಿಪೋರ್ಟ್ ತೋರ್ಸಕೈತಿಲ್ಲಪ್ಪ ಅಂತಂತ. ಇಲ್ಲಿದ್ದಾಗ ಮನೆ ಕೇಳಿದ್ದಿ, ಸಡನ್ನಾಗಿದ್ದಾಗ ಅಲ್ಲಿ ಹೋಗ್ಕೊಂಡು ಹೊಲ ಕೇಳ್ತಿದ್ದೆ. ಅಂದ್ರೆ ಮನಸ್ಸು ಚಂಚಲ ಐತಿ, ಗಟ್ಟಿ ಆದಂಥ ಮನಸ್ಸಿಲ್ಲ. ಮಡಿವಾಳ ಅಜ್ಜಾರ ಬಲ್ಲಿ ಹೋಟೆಲ್ನಾಗ ಕೆಲಸ ಮಾಡೋದಿದ್ದಂತವ. ನಾಳೆ ಅವ್ರದ್ದು ಪುಣ್ಯ ಸ್ಮರಣೆ, ಅದಕ್ಕೆ ಈ ಮಾತನ್ನು ಕೊನೆ ಮಾತನ್ನು ಹೇಳಿ ಮುಗಿಸ್ತೀನಿ. ಹೋಟೆಲ್ನಾಗ ಕೆಲಸ ಮಾಡ್ತಿದ್ದಂತೆ, ಗೋನಿಯರ್ ಮನೆಯವ್ರು, ಗೋನಿಯರ್ ಹೋಟೆಲ್ನಾಗ ಸಪ್ಲೈಯರ್, ಊಟ ಸಪ್ಲೈ ಮಾಡೋದು. ರೈಲ್ವೆ ಸ್ಟೇಷನ್ ಬಲ್ಲಿ ಐತಲ್ಲ ನಂದಿ ಹೋಟೆಲ್. ಆಮೇಲೆ ಹೆಡ್ ಅವ್ರ ಬಳಿ ಕೆಲಸ ಮಾಡಿದಂತ ಮುನಿಮಾಗಿ. ಎಲ್ಲ ಆದಮೇಲೆ ಮುತ್ಯಾರ ಬಳಿ ಬಂದಂತ, ಮಡಿವಾಳಪ್ಪರ ಬಳಿ ಬಂದು ದಿನ ಬಂದು ಕುಂದ್ರಕತ್ಕೊಳ್ಳೇನೆ. ಮುತ್ಯಾರ ಕೇಳಿದ್ರಂತ, ಯಾಕೆ ಇಲ್ಲಿ ಕುಂದ್ರತ್ತಿದ್ದಿ, ಏನಾಗೈತಿ? ಏನಿಲ್ಲ ರೀ, ಕಂಡಪಟ್ಟಿ ಸಾಲ ಮಾಡ್ಯಾನ. ಸಾಲದವ್ರು ಬಂದು ಯಾವ ದುಕಾನ್ದಾಗಿದ್ರು ಬಂದು ಕಿರಿಕಿರಿ ಮಾಡಕತ್ತಾರ, ಬೈಯಾಕತ್ತಾರ. ಸಾಕಾಗೋಗೈತಿ, ಎಲ್ಲರೂ ಹೋಗ್ಬೇಕಂತ ಮಾಡೀನಿ, ಯಾರಿಗೂ ಹೇಳಾರ್ದ ಹೋಗ್ಬೇಕಂತ ಮಾಡೀನಿ. ಮುತ್ಯಾರು ಭಾಳ ಸುಂದರವಾದಂಥ ಮಾತನ್ನು ಹೇಳ್ತಾರೆ. ನೀ ಎಲ್ಲರೂ ಹೋಗು, ದಿಲ್ಲಿಗರ ಹೋಗು, ಬಾಂಬೆಕರ ಹೋಗು, ಪುನಾಕರ ಹೋಗು, ಹೋಗೋಕ್ಕಿಂತ ಮೊದಲಿಗೆ ಯಾರ್ಯಾರ ಹತ್ರ ಸಾಲ ಮಾಡಿಲ್ಲ ಅವ್ರಿಗೆ ಹೋಗಿ ಭೇಟಿಯಾಗಿ ಹೇಳೋ. ನೀವು ಹೋದಂದ್ರೆ ನಿಮ್ಮ ಮನೆಯಾಗಿರುವಂಥ ಅಪ್ಪ ಒಂದು ಜೀವ ತಿಂತಾರವರು, ನೀ ಪಾರು ಹಾಕಿದ್ದೀವಿ. ಅವ್ರ ಹೊಟ್ಟೆಯಾಗ ಹುಟ್ಟಿ ಮತ್ತೆ ಅವ್ರಿಗೆ ಕರ್ಮ ಹಚ್ಚಿಟ್ಟಿನಿ ಹೊಳ್ಳಿ. ಹಂಗೆ ಮಾಡಬೇಡ, ಮನೆಗೆ ಹೋಗು, ನಿಮ್ಮ ಅಪ್ಪ ಹೋಗಿ ಹೇಳು. ಯಾರ್ಯಾರ ಬಳಿ ಸಾಲ ತಂದಿಲ್ಲ ಅವ್ರಿಗೆ ಹೇಳು, ನಾವು 1 ವರ್ಷ ರೂಪಾಯಿ ಟೈಮ್ ಕೊಡ್ರಿ, ನಾನು ನಿಮ್ಮದು ಬಡ್ಡಿ ಗಂಟು ಕೂಡ ತಿರ್ಸ್ತೀನಿ ಅಂತ ಹೇಳಿ ದುಡಿಯಾಕೋ. ಅವಾಗೆಲ್ಲ ಹಂಗೆ ಇತ್ತು, ಧರ್ಮದ ಬಡ್ಡಿ ಅಂತ ಕೊಡ್ತಿದ್ರು. ಅವಾಗೆಲ್ಲ ಸಾಲ ಮಾಡ್ರು ಭಾಳ ಲೆಕ್ಕ ಹಾಕಿ ಸಾಲ ಮಾಡ್ತಿದ್ರು. ಆಯಿತು, ಮನ್ಯಾಗ ಹೇಳ್ದ, ಯಾರ ಬಲ್ಲಿ ಸಾಲ ತಂದಿದ್ದ ಅವ್ರಿಗೆಲ್ಲ ಹೇಳ್ದ. ಮತ್ತು ಮುತ್ಯಾರ ಬಲ್ಲಿ ಬಂದ. ಮುತ್ಯಾರಂದು ಏನು ಮಾಡ್ತೀಪ್ಪ ಹೋಗಿ? ಇಲ್ರಿ, ಹಿಂಗೆ ಎಲ್ಲರೂ ಕೆಲಸ ಮಾಡ್ತೇನೆ, ಒಂದು 15 ದಿನ ಇರು ಅಂದ್ರೆ. 15 ದಿವಸ ಇರು, 15 ದಿವಸ ಆದಮೇಲೆ ಹೋಗಂತ ಇಟ್ಕೊಂಡ್ರಂತ. 15 ದಿವಸ ಇಟ್ಕೊಂಡು ಪಂಚಾಂಗ ಕಲಿಸ್ತಾರೆ ಅವ್ರಿಗೆ. ಪಂಚಾಂಗ ಅವ ಭಕ್ತವ ಜಂಗಮಲ್ಲ, ಜಾತಿ ಜಂಗಮಲ್ಲ, ಭಕ್ತವರ್ಗದವ. ಇಟ್ಕೊಂಡು ಅವನಿಗೆ ಜ್ಯೋತಿಷ್ಯ ಪಂಚಾಂಗವನ್ನೆಲ್ಲ ಕಲಿಸ್ತಾರೆ. ಕಲಿಸಿಬಿಟ್ಟು ಆಗಿನ ಕಾಲಕ್ಕೆ ಅವ ಹೇಳಿದಂಥ ಮಾತನ್ನು ಹೇಳ್ತೀನಿ. 5 ರೂಪಾಯಿ ಕೊಟ್ರಂತ. 80ನೇ ಇಸ್ವಿ ಕಾಲಕ್ಕೆ ಎಷ್ಟು? 5 ರೂಪಾಯಿ ಕೊಟ್ಟರು. ನಮ್ಮ ಶಾಲೆವು ಮಾಸ್ತರ್ಗೆ 10 ರೂಪಾಯಿ ಇತ್ತಂತ ಪಗಾರ ತಿಂಗಳಿಗೆ. ಈರನಿಗೆ ಎಷ್ಟಿತ್ತು ಅಂತ ಗೊತ್ತಿಲ್ಲ, ಆತನು ಡ್ಯೂಟಿಯಾಗಿದ್ದ. 10 ರೂಪಾಯಿ ಕೊಟ್ರಂತ. ಅವನಿಗೆ 5 ರೂಪಾಯಿ ಕೊಟ್ರ. ಮಾಸ್ತರ್ಗೆ 10 ರೂಪಾಯಿ ಪಗಾರ, ಅವನಿಗೆ 5 ರೂಪಾಯಿ ಕೊಟ್ರಂತ. ಕೊಟ್ಟ ಮೇಲೆ ಹೇಳ್ತಾರಂತ, ಎಲ್ಲಿ ಹೋಗು, ಒಟ್ಟು ಅದೈದು ಕೆಲಸ ಮಾಡಬೇಡ, ಎಲ್ಲರೂ ಒಂದು ದೇವಸ್ಥಾನ ಇಡಿ, ಎಲ್ಲರೂ ಒಂದು ಕಡೆ ಜಾಗ ಇಡಿ, ಹಿಡಿದ್ಬಿಟ್ಟು ಪಂಚಾಂಗ ಹೇಳ್ಕೊಂತಿರು. ಏನು ಸತ್ಯ ಐತಿ ಅದನ್ನೇ ಹೇಳ್ಬೇಕು, ಬೇರೆ ಏನು ಹೇಳ್ಬಾರ್ದು, ಸುಳ್ಳು ಹೇಳಕ್ಕೆ ಹೋಗ್ಬೇಡ. ನಿನಗೆ ಏನು ಬೇಕು ಅದೆಲ್ಲ ಸಿಗ್ತೈತಿ. ಆದರೆ ಲಾಸ್ಟಿಗೆ ಒಂದು ಮಾತೈತಿ, ಆದರೆ ಲಗ್ನ ಹಾಕಿ ಅಂತ ಯೋಚನೆ ಮಾಡಬೇಡ ಅಂತ ಹೇಳಿ. ಲಗ್ನ ಅಂತ ತಲೆ ಕೆಡಿಸ್ಕೊಂಡೆ ಅಂದ್ರೆ ಯಾರು ನಿನ್ನ ಜೊತೆಗೆ ಇರೋಂಗಿಲ್ಲ. ಲಗ್ನ ಆದಮೇಲೆ ಮಕ್ಕಳೂ ಆಗಂಗಿಲ್ಲ. ಕುಲ್ಲ ಹೇಳಿದ್ರಂತ. ಭಾಳ ದಿವ್ಯವಾದಂಥ ಶಕ್ತಿ ಮಡಿವಾಳ ಅಜ್ಜಾರದಲ್ಲಿ ಹೇಳಿ 5 ರೂಪಾಯಿ ಕೊಟ್ರಂತ. ಬಾಂಬೆ ಟ್ರೈನ್ ಇತ್ತಂತ, ಹುಸೇನ್ ಸಾಗರ್. ಆ ಟ್ರೈನಿಗೆ ಹೋದಂತ. ಹೈದರಾಬಾದ್ಗೆ ಹೋಗಿ, ಹೈದರಾಬಾದಿಂದ ಆಗ್ರಾಕ್ಕೆ ಹೋಗಿ, ಆಗ್ರಾದಿಂದ ಅಲಿಗಢಕ್ಕೆ ಹೋಗ್ತಾನ. ಅಲಿಗಢಕ್ಕೆ ಕೇವಲ ಎಷ್ಟು? 5 ರೂಪಾಯಿ. ಈ ಸಾಲಿಗೆ ಹೋಗಿ ಹುಡುಗರು ತೊಗೊಳಂಗಿಲ್ಲ 5 ರೂಪಾಯಿ ನಿಮ್ಮ ಮೇಲೆ ಹೋಗ್ಬೇಕು ಮಾರಿ. ಏನು ಕುರ್ಕುರಿ ಬರಲ್ಲ, ಏನೂ ಬರಲ್ಲ, ಸುಮ್ಮನೆ 5 ರೂಪಾಯಿ ಕೊಡ್ತಾವೆ. ನಿಮ್ಗೆ ಯಾವಾಗ ರೊಕ್ಕ ಇಲ್ಲ ಅಂತ ಅನಿಸುತ್ತಲ್ಲ, ನಿಮ್ಮ ಶಾಲೆ ಹುಡುಗರು ಬ್ಯಾಗ್ ಚೆಕ್ ಮಾಡಿರಿ. ನಾವು ಯಾವಾಗ ಶಾಲೆ ಹೋಗ್ತೀನಲ್ಲ ನೋಡ್ತೀನಿ, ಒಬ್ಬೊಬ್ರು ಬ್ಯಾನಿಗೆ 2,000 3,000 ರೊಕ್ಕ ಇರ್ತದೆ. ನಮ್ಮ ತಿಂಗಳಿಗೆ ಮಾಸ್ತರ್ದ ಪಗಾರ ಆಟಿರ್ತೈತಿ. ಹೇಳಿದಂತ ತಿಕ್ಕೋರಿ ನೀವು ಪಾಲಕರಿಗೆ, ಏನು ರೀ ಎಷ್ಟು ರೊಕ್ಕ ಕೊಡ್ತೀವಿ? ಏನು ರೀ ನಮ್ಮ ರೊಕ್ಕ ನಾವು ಕೊಡ್ತೀವಿ, ನಿಮ್ಗೇನು ಕಟ್ಟಕ್ಕದ? ಫೀಸ್ ಕಟ್ಟ್ರಂದ್ರೆ ತ್ರಾಸ ಐತಿ. ಹುಡುಗರಿಗೆ 3-3 ಸಾವಿರ ಕೊಟ್ಟು ಎಲ್ಲಾರು ಚಟ ಕಲಿಸಿ, ಹಾಂ ಆಮೇಲೆ ಬುದ್ಧಿವಾದ ಹೇಳಿದ್ರೆ ಸರಿಯಾಕರ ಆಗಲ್ಲ. ಅವ ಅಲಿಗಢಕ್ಕೆ ಹೊಕ್ಕಾನ. ಪೂರ ಅವ ಇರುವಂಥ ಏರಿಯಾ ಏನಪ್ಪ ಅಂದ್ರೆ ಫುಲ್ ಮುಸ್ಲಿಮ್ರು ಅದ ನೋಡಿ. ಲಿಂಗಾಯತರ ಮನೆ ಅಂತೂ ಇಲ್ಲವೇ ಇಲ್ಲ. ಮಾರವಾಡ್ರ ಮನೆ ಒಂದು 4-5 ಅದಾವ ಅಷ್ಟೇ. ಪೂರ ಎಲ್ಲ ಮುಸ್ಲಿಮ್ರ ಅದ. ಅದರ ಮಧ್ಯದಲ್ಲಿ ಒಂದು ಹನುಮಂತರ ಗುಡಿ ಐತಿ, ಒಂದು ಲಿಂಗದ ಗುಡಿ ಐತಿ. ಆ ಗುಡಿ ಒಳಗೆ ಉಳಿತಾನ. ಅವನು ಕರ್ಕೊಂಡು ಹೋಗಿ ಇಟ್ಟವ. ಅವನು ಮುಸ್ಲಿಮ್ರು ಒಬ್ಬ ಮುಲ್ಲ. ರೈಲ್ವೆ ಸ್ಟೇಷನ್ದಾಗ ಇರ್ತಾನೆ 5-6 ದಿವಸ. ಅಲ್ಲೇ ಜಾಕ ಮಾಡೋದು, ಅಲ್ಲೇ ಇರೋದು.
ಕರ್ಕೊಂಡೋಗಿ ಅಲ್ಲಿ ಇಟ್ಟ ಮೇಲೆ ಅವ ಗುರು ಕೊಟ್ಟಿರುವಂಥ ಉಪದೇಶ ಏನು ಕೊಟ್ಟಿರ್ತಾರ, ಏನು ಜ್ಞಾನ ಕೊಟ್ಟಿರ್ತಾರ, ಏನು ಮಂತ್ರ ಕೊಟ್ಟಿರ್ತಾರ, ಅದನ್ನು ಪಠಣ ಮಾಡ್ತಿರ್ತಾನೆ. ಅದನ್ನು ನೋಡಿ ಒಬ್ಬ ಮುಲ್ಲಾ ಕರ್ಕೊಂಡೋಗಿ ಆ ಲಿಂಗದ ಗುಡಿ ಒಳಗೆ, ನೋಡಪ್ಪ ನಮ್ಮ ಏರಿಯಾದಾಗ ನಾವೆಲ್ಲ ಲಿಂಗಕ್ಕೆ ಹೋಗಲ್ಲ, ಬಸವನ ಪೂಜೆ ಮಾಡಲ್ಲ, ಹನುಮಂತರ ಪೂಜೆ ಮಾಡಲ್ಲ, ಯಾರೋ ಪುಣ್ಯಾತರು ಹಿಂದಕ್ಕೆ ಸ್ಥಾಪನಾ ಮಾಡಿ ಹೋಗ್ಯಾರ, ನೀ ಬಂದಿದ್ದು ಹೆಂಗೂ ಪೂಜೆ ಮಾಡೋ ಮಾರ ಅಂತಂದು ಕರ್ಕೊಂಡೋಗಿರ್ತಾನೆ. ಇಟ್ರೆ ಅದನ್ನ ಪೂಜೆ ಮಾಡ್ಕೊತ ಹೋಗಿ ಸರಿ ಸುಮಾರು 52 ಅಡಿಯ ಹನುಮಂತ ದೇವರ ಸ್ಥಾಪನೆ ಮಾಡ್ತಾನೆ. ಅವಾಗ ಕರೆದ್ರೆ MP ಬರ್ತಾನೆ, ಅವಾಗ ಕರೆದ್ರೆ MLA ಬರ್ತಾನೆ. ಪ್ರತಿ ಗುರುವಾರ ಬರಲೇಬೇಕು, ಕಂಪಲ್ಸರಿ ರೂಲ್ಸ್ ಹಾಕ್ಯಾನ. ಕೊನೆಗೆ ಆತನ ಗುರುಗಳಾಗಿರುವಂಥ ಪೂಜ್ಯ ಮಡಿವಾಳ ಸ್ವಾಮಿಗಳ ಮೂರ್ತಿಯನ್ನು ಸ್ಥಾಪನೆ ಮಾಡ್ತಾನೆ. ಇಲ್ಲಿಂದ ಸೇಡಂದಿಂದ ಹೋದವ್ರದ್ದು ರೈಲ್ವೆ ಸ್ಟೇಷನ್ದಿಂದ ಗುಡಿಯವರೆಗೆ, ಆತನ ಗುಡಿಯವರೆಗೆ ಸರಿ ಸುಮಾರು 3 ರಿಂದ 4 ಕಿಲೋಮೀಟ್ರ್ ದೂರ ಆಗುತ್ತೆ. ಅಷ್ಟು ದೂರದವರೆಗೂ ಮೆರವಣಿಗೆ, ಬೃಹತ್ತರಂತ ಮೆರವಣಿಗೆ ಮಾಡ್ತಾರೆ. ಸೇಡಂದವರೆಲ್ಲ ಗಾಬರಿರ್ತಾರೆ. ನೀವೇನಪ್ಪ ಗೋನಿಯರ್ ಹೋಟೆಲ್ದಾಗ ಸಪ್ಲೈಯರ್ ಇದ್ದ, ಹೆಡ್ಡರ್ ಬಲ್ಲಿ ಮುನಿ ಮೇಲೆ ಕೆಲಸ ಮಾಡ್ತಿದ್ದ, ಇಂಥ ಪರಿ ಮಹಾರಾಜ್ ಅಂತಾರಲ್ಲೋ ನೀ ಅಂತ. ಗುರುವಿನಲ್ಲಿ ಶ್ರದ್ಧಾ ಬೇಕು, ಗುರು ಕೊಟ್ಟಿರುವಂಥ ಮಹಾಮಂತ್ರದಲ್ಲಿ ಶ್ರದ್ಧಾ ಬೇಕು. ಅವನ ವಿಷಯ ಅಂದ್ರೆ ಏನು ಬರ್ತದೆ ಕೂಡ ನೀನು ಅಂದರೆ ಏನು ಸಿಗ. ಒಂದು ಮಂತ್ರ ಗಟ್ಟಿಯಾಗಿ ಹಿಡ್ಕೋರಿ, ಯಾವ್ದಾರ ಹಿಡ್ಕೋರಿ, ಲಕ್ಷ್ಮೀ ದರ ಹಿಡ್ಕೋರಿ, ಸರಸ್ವತಿ ದರ ಹಿಡ್ಕೋರಿ, ಶಿವಾಯನ ಮಂತ್ರ ಹಿಡ್ಕೋರಿ, ಯಾವ್ದಾರ ಒಂದು ಹಿಡ್ಕೋರಿ. ಜೀವನದ ಉದ್ದಕ್ಕೂ ಅದೇ ಮಂತ್ರ ಪಠನ ಮಾಡಬೇಕು. ಒಂದೇ ದೇವರು ನಿಶ್ಚಲವಾಗಿ ಕಣ್ಣೊಳಗೆ ಇರಬೇಕು, ಮನಸ್ಸಿನೊಳಗೆ ಇರಬೇಕು. ಅಂದಾಗ ಮಾತ್ರ ಜೀವನ ಸಾರ್ಥಕ ಆಗುತ್ತೆ, ಧನ್ಯ ಆಗುತ್ತೆ. ನಿಮ್ಮ ಕುಟುಂಬವು ತಿಪ್ಪೆಯಲ್ಲಿದ್ದರೂ ಉಪ್ಪರಿಗೆ ಆಗಿ ನಿಲ್ಲುತ್ತದೆ. ಅದಕ್ಕಾಗಿ ನಾ ಎಲ್ಲ ಸದ್ಭಕ್ತರಲ್ಲಿ ವಿನಂತಿ ಮಾಡೋದಂದ್ರೆ, ಧ್ಯಾನ ಮಾಡಿರಿ, ಪೂಜೆ ಮಾಡಿರಿ, ಶುದ್ಧವಾದಂಥ ಅಡುಗೆಯನ್ನು ಮಾಡಿರಿ. ಹೊರಗೆಲ್ಲ ಹೋಗಕ್ಕೆ ಶುರು ಮಾಡಿರಿ. ಈಗೆಲ್ಲ ಊಟಕ್ಕೆ ಅವರು ಹೋಟೆಲ್ನಿಗೆ ಬೋರ್ಡ್ ಹಾಕಿರ್ತಾರೆ. ಈ ಬೆಂಗಳೂರಿಗೆಲ್ಲ ಇದ್ದಲ್ಲ, ಮುಂಜಾನೆ ಕಾರ್ಯಾಗ ಕರ್ಕೊಂಡು ಹೋಗಿದ್ರು, ಮನೆಗೆ ಹೋಟೆಲೆಲ್ಲ ಬೋರ್ಡ್ ಹಾಕಿರ್ತಾರೆ, ಮನೆಯ ಊಟ. ಮನ್ಯಾಗ ಊಟ ಐತಿ, ಮತ್ತೆ ಅಲ್ಲಿ ಉಣ್ಣಾಕದ. ನಾನು ಅವ್ನಿಗೆ ಕೇಳಿದ್ದೇನೆ, ಅಂಬರೀಷ್ ಅಂತಿದ್ದ, ಇದೇನೋ ಮರೆ ಮನೆ ಊಟ ಅಂತ ಹಾಕ್ಯಾರ. ಮಂದಿ ತೆರಿ ಕೆಟ್ಟೈತ್ರೆ ಅವ್ರು ಹೋಗಂತ ಮನೆ ಊಟ ಮನೆಗೆ ಸಿಗ್ತೈತಲ್ಲ, ಮತ್ತೆ ಯಾಕೆ ಅಲ್ಲಿ ಹೋಗ್ಬೇಕು ಹೇಳ್ರಿ. ಅದಕ್ಕೆ ಮನೆ ಅನ್ನೋದು ಮಂತ್ರಾಲಯ ಆಗಬೇಕು, ಸಂಸ್ಕಾರ ಭರಿತವಾದಂಥ ಮಂತ್ರಾಲಯ ಆಗಬೇಕು. ಸುಂದರವಾದಂಥ ಮಕ್ಕಳಿಗೆ ಹೆಸರಿಡ್ರಿ, ನಿಮ್ಮ ಮನೆ ದೇವ್ರದ್ದು, ನಿಮ್ಮ ಹಿರಿಯರದು ಹೆಸರಿಡ್ರಿ. ಅದನ್ನು ಕರೆಯೋದ್ರಿಂದ ನಿಮಗೂ ಲಾಭ, ಆ ಮಕ್ಕಳಿಗೂ ಒಳ್ಳೆಯ ಸಂಸ್ಕಾರ. ಮನೆಯನ್ನು ನಂದ ಗೋಕುಲ ಮಾಡಿಕೊಳ್ಳ್ರಿ ಅನ್ನುವಂಥ ಮಾತನ್ನು ಹೇಳ್ತಾ, ಕೊನೆಯದಾಗಿ ಶ್ರೀಯುತರಾದಂಥ ಹಿರಣ್ಣ ಮಾದಣ್ಣವರು ಇವತ್ತಿನ ದಿನದ 6ನೇ ದಿನದ ಸತ್ಸಂಗದ ದಾಸೋಹವನ್ನು ಮಾಡಿದ್ದಾರೆ. ಇದು ಹೆಸರಿಗೆ ಕಿರಣನ ಮನೆ ಇದ್ದಂಗೆ, ಇದು ನಮ್ಮದು ಗುಡಿದೇ ಮನೆ ಇದ್ದಂಗೆ ತಿಳಿತೀರಿ. ಅವರೆಲ್ಲ ಗುಡಿಯಾಗೆ ಹುಟ್ಟ್ಯಾರ, ಗುಡಿಯಾಗೆ ಬೆಳೆದಾರ, ದೊಡ್ಡವರಾಗ್ಯಾರ. ಅವರಾಗಲಿ, ಅವ್ರ ಅಣ್ಣ ಆಗಲಿ, ಅವ್ರ ಅಕ್ಕವರಾಗಲಿ, ಯಾವಾಗ ಬೇಕಾದ ಬರ್ಬೋದು, ಯಾವಾಗ ಬೇಕಾದ ಹೋಗ್ಬೋದು. ಆದರೆ ಸುಮ್ಮನೆ ನೆಪ ಮಾತ್ರಕ್ಕೆ ಸತ್ಸಂಗ ಅನ್ನುವಂಥದ್ದು. ನಮ್ಮವರೇ ಸದಾಕಾಲ ದೇವಸ್ಥಾನದ ಬಗ್ಗೆ, ಗುರುಗಳ ಬಗ್ಗೆ ಅಪಾರವಾದಂಥ ಶ್ರದ್ಧೆ ಉಳ್ಳವರು. ಅವರಾಗಲಿ, ಅವ್ರ ಮಕ್ಕಳಾಗಲಿ, ಅವ್ರ ಮನೆಯವರಾಗಲಿ, ಅವ್ರ ಅಕ್ಕ ತಂಗಿಯರಾಗಲಿ ಒಳ್ಳೆಯ ರೀತಿಯಾದಂಥ ಭಕ್ತಿ ಇದೆ. ನಾನು ಫಸ್ಟಿಗೆ ಪುಟ್ಟ ಹೆಜ್ಜರ್ ತುಲಾಭಾರ ಮಾಡಿದ್ದೆ. ಆಗಿನ ಕಾಲಕ್ಕೆ 13,000 ರೂಪಾಯಿ ಹೊಣ್ಸೋದು ಭಾಳ ಕಷ್ಟ ಇತ್ತು. ನಾನು 13,000 ರೂಪಾಯಿ ಕೇಳಿದ್ವಿ. ಸಂಗನವ್ರು ಕೊಡ್ತಾರೆ ಕೇಳ್ರಿ ಅಂದ್ರೆ ಮುರುಗಪ್ಪ ಕೊಡ್ತಾರೆ. ಸಂಗನವ್ರು ಕೊಡ್ತಾರಂತ್ರಿ ಕೇಳಂದಾರ ಅಂತ. ಏನು ಕೊಡ್ತಾನೆ ರೀ, ಸಂಗನ ಕೊಡಂಗಿಲ್ಲ ಅಂದ್ರೆ ಭಾಳ ಸುಮ್ಮನೆ ಕರೆದು ಕೇಳಿದ್ವಿ. ಹಿಂಗಪ್ಪ ಮತ್ತು ಪುಟ್ಟಜ್ಜರು ಬರಕತ್ತಾರ, ತುಲಾಭಾರ ಮಾಡಕ್ಕೆ ನೋಡಿ ಒಂದು 13,000 ರೂಪಾಯಿ ಖರ್ಚಾಗುತ್ತೆ. ಆದ್ರೆ 15,000 ರೂಪಾಯಿ ತನಕ ನಾ ಕೊಡ್ತೀನಿ ರೀ. ನಾ ಕೇಳಿದಷ್ಟು 13,000, 15,000 ತನಕ ಕೊಡ್ತೀವಿ. ನಮ್ಮವ್ವ ಗಂಗಮ್ಮನ ಹೆಸರಲ್ಲಿ ತುಲಾಭಾರ ಮಾಡತ್ತಂತ. ನಾನು ಹೊಳ್ಳಿ ಹೇಳಿ, ನಾನು ಕರೆಕ್ಟ್ ಕೇಳಿರಿಲ್ಲ ಅಂತಾರೆ ಮಂದಿ, ಕರೆಕ್ಟ್ ಕೇಳಿರಿಲ್ಲ. ಅಂದರೆ ಹೆಂಗೆ ಇರ್ತೈತಂದ್ರೆ, ಎತ್ತಬೇಕಂತ ಖರ್ಚು ಮಾಡೋರಿಗೆ ಭಾಳ ದೊಡ್ಡ ದಾನಿಗ ಅಂತಾರೆ. ಖರ್ಚು ಮಾಡಾರ್ದೆ ಇರೋರಿಗೆ ಒಬ್ಬೊಬ್ರಿಗೆ ನೇಮ್ ಇರ್ತಾವೆ, ಇಂಥ ಜಾಗಕ್ಕೆ ಕೊಡಬೇಕು, ಇಂಥಲ್ಲೇ ಕೊಡಬೇಕು. ದೇವ್ರಿಗೆ ಹುಂಡೆ ಹಾಕ್ತೀರಿ, ಯಾರಿಗೆ ಕೊಡ್ತೀರಿ? ನಿಮ್ಮ ಮನೆದೇವ್ರಿಗೆ ಕೊಡ್ತೀರಿ, ಇಲ್ಲಾಂದ್ರೆ ಭಾಳ ಲಕ್ಷ್ಮೀ ಮೂರ್ತಿ ಮಾಡ್ತೀರಿ, ಬೇರೆದವ್ರಿಗೆ ಕೊಡ್ತೀರಿ, ಅದನ್ನು ಕೊಡೋಣ. ಆನಂತರ ಏನನ್ನ ಕೇಳಿದ್ವಿ, ರೂಮ್ ಕಟ್ಬೇಕಾದ್ರೆ ಕೇಳಿದ್ವಿ. ಅದಾದಮೇಲೆ ಕೋಟಿ ಜಪಯಜ್ಞೆ ಬಂತು. ಪುರಾಣ ಮಾಡ್ತೀವಪ್ಪ, 30 ರೊಕ್ಕ ಕೊಡ್ಬೇಕು, ಪುರಾಣ ಹೇಳೋದು, ತವಲಾಜಿದ್ದು, ಗವಾಯಿದ್ದು. ಆಯ್ತು ರೀ ಕೊಡ್ತೀವಿ ಅಂದರು. ಅವ್ರ ಅಕ್ಕನ ಹ್ಞೂ ಅಂದ್ರು. ಆಯ್ತಪ್ಪ, ನಿಮ್ಮ ಮನೆಗೆ ಬರ್ದೆ ಹೆಚ್ಚು ಅಪರೂಪಕ್ಕೆ ಬಂದಿದ್ದಿ, ಇದು ಕೇಳಕ್ಕೆ ಬರ್ಬೇಡ, ಹಂಗೆ ಸುಮ್ಮನೆ ಬಾ ಅಂತ.
ಆಯ್ತು ಒಪ್ಪ ಬಂದೀನಿ ಕೇಳೀನಿ ಮತ್ತೆ ಯಾವಾಗ ಬರ್ತೀನಿ ಸುಲೋಚನಮ್ಮ. ಹಂಗೆ ಯಾವಾಗಲೂ ನಮ್ಮದೇ ಆದಂಥ ಮನೆ ಇದೆ, ಭಕ್ತಿವಂತರಿದ್ದಾರೆ, ಉತ್ತರೋತ್ತರವಾಗಿ ಅಭಿವೃದ್ಧಿಯನ್ನು ಹೊಂದಲಿ ಅನ್ನುವಂಥ ಮಾತನ್ನು ಹೇಳ್ತಾ, ಕೊನೆಯದಾಗಿ ನಮ್ಮ ಗುರುಗಳಿರುವಂಥ ಮನೆಯನ್ನು ಈಗ ಬಿಚ್ಚಿ ಕಟ್ಟಾಕತ್ತೀವಿ, ಅದನ್ನು ಕೆಲಸ ಅವರೇ ಪ್ರಾರಂಭ ಮಾಡಿದ್ದಾರೆ. ಅಂದ್ರೆ ಈಗಿರುವಂಥ ನಾವೇನು ಮೊದಲಿಗೆ ದರ್ಶನ ಕೊಡ್ತಿದ್ವಿ, ಆ ರೂಮನ್ನು ಮ್ಯಾಗಿನ ಛತ್ತು ಹಾಕಿಸಿ ಪ್ಲಾಸ್ಟರ್ ಮಾಡಿಸಿ ನಾವು ಹೊಸ ಡಿಸೈನ್ದಾಗ ಇದ್ದೀವಿ, ನೀವು ಹೊಸ ಡಿಸೈನ್ದಾಗ ಇರೋ ಮಾತು ಅಂದ್ರೆ ಏನು ಅಂದು ನೀನು ಅಲ್ರಿ ನಾವೆಲ್ಲ ಹೊಸ ಮನೆ ಕಟ್ಟಿದ್ವಿ, ದೊಡ್ಡ ಮಗಂದು ನಮ್ಮ ಅಣ್ಣನ ಮಗಂದು ಲಗ್ನ ಮಾಡಿದ್ವಿ, ಮತ್ತು ನೀವು ಹೊಸ ಮನೆಯಾಗ ಇರ್ಬೇಕಲ್ಲ, ಆಯ್ತಪ್ಪ ನಿಮ್ಮ ಮನಸ್ಸು ಹೆಂಗೆ ತಿಳಿಸುತ್ತೆ ಹಂಗೆ ಮಾಡಿ ಮನೆಯನ್ನು ಕಟ್ಸ್ಲಿಕ್ಕೆ ಶುರು ಮಾಡಿದ್ದಾರೆ. ನಾ ಹಿಂದಿರುವಂಥ ಯಾತ್ರಾ ನಿವಾಸದಲ್ಲಿದ್ದೀನಿ. ಅಂದರೆ ಭಕ್ತಿ ನಿಶ್ಚಲವಾಗಿರಬೇಕು, ಸದಾಕಾಲ ದೇವರು ಕಾಪಾಡ್ತಾನೆ, ಗುರುಗಳು ಕಾಪಾಡ್ತಾರೆ. ನಿಶ್ಚಲವಾದಂಥ ಭಕ್ತಿ, ನಿಮ್ಗೆ ಯಾರ ಮೇಲೆ ಭಕ್ತಿ ಐತಿ ಮಾಡಿರಿ. ಮತ್ತು ಬರೀ ಮಕ್ಕಳು ಶಾಲೆಗೆ ಹೋಗಲಿ, ಟ್ಯೂಷನ್ಗೆ ಹೋಗಲಿ, ಅದಕ್ಕೆ ಹೋಗಲಿ ಇದಕ್ಕೆ ಹೋಗಲಿ ತಲೆ ಬಿಟ್ಟದು ಬರೋದು. ಮೊನ್ನೆ ಮಂಜುನಾಥ್ ಅವರು ಹೃದಯ ರೋಗ ತಜ್ಞ ಡಾಕ್ಟರ್ ಮಂಜುನಾಥ್ 2030 ಸೃಷ್ಟಿಯಲ್ಲಿ ಹೋದ 50ನೇ ಇಸ್ವಿಗೇನು 30ನೇ ಇಸ್ವಿಗೆ ಡಾಕ್ಟರ್ ಸಂಖ್ಯೆ ಭಾಳ ಆಗುತ್ತಂತ. ಅದಕ್ಕೆ ಹೊಸದೇನು ಕೋರ್ಸ್ ಮಾಡ್ರಿ ಅಂತೇಳಿ ಸರ್ಕಾರಕ್ಕೆ. ಅವನು ಹಾರ್ಟ್ ಸ್ಪೆಷಲಿಸ್ಟೇ, ದೇಶದಲ್ಲಿ ಅತ್ಯದ್ಭುತವಾದಂಥ ಡಾಕ್ಟ್ರ್ ಅವನು. ಅದಕ್ಕೇನಪ್ಪ ಅಂದ್ರೆ ಡಾಕ್ಟರ್ ಓದಿಸ್ರಿ, ಇಂಜಿನಿಯರಿಂಗ್ ಓದಿಸ್ರಿ, ಆದ್ರೆ ಜಾತ್ರೆಗೆ, ಗುರುಗಳ ಪುಣ್ಯಸ್ಮರಣೆಗೆ, ಅಮಾಸಿಗೆ, ಹುಣ್ಣಿಮೆಗೆ ಮನೆಯಲ್ಲಿ ಇದ್ದರು ಅಂದ್ರೆ ಯಾವ್ದು ಮನೆ ಸಮೀಪ ಯಾವ್ದಾರು ಗುಡಿ ಇರಲಿ, ಕೊತ್ಲ ಬಸಪ್ಪನ ಗುಡಿಗೆ ಬರೋಕ್ಕಾಗಲ್ಲ, ಕಾಳಮ್ಮನ ಗುಡಿಗೆ ಹೋಗ್ರಿ, ಹನುಮಂತರ ಗುಡಿಗೆ ಹೋಗ್ರಿ, ಯಾವ್ದು ಗುರುಗಳ ಬಲ್ಲಿ ಹೋಗ್ರಿ, ಚಲೋ ಅಲ್ಲಿ ಒಟ್ಟು ನಿಮಗೆ ಚಲೋ ಆಗ್ಬೇಕು. ಭಕ್ತರು ಸುಖವಾಗಿದ್ದರೆ ಸ್ವಾಮಿಗಳು ಸುಖ. ಭಕ್ತರು ನೀವು ಅಳ್ಕೊತಿದ್ರಿ ಅಂದ್ರೆ ನಮಗೆ ಅನ್ನ ಹಾಕೋರು ಯಾರೀ ಶಿವ. ಭಕ್ತರು ಶ್ರೀಮಂತರಿದ್ದರೆ ನಾವು ಧನ್ಯ. ಅದಕ್ಕಾಗಿ ಎಲ್ಲ ತಾಯಂದಿರಲ್ಲಿ ಹೇಳೋದು ಓಂ ನಮಃ ಶಿವ ಅನ್ನುವಂಥ ತಾರಕ ಮಂತ್ರವನ್ನು ನಿತ್ಯ ಪಠನ ಮಾಡಿರಿ, ನಿಮ್ಮ ಮನೆದೇವರ ಪಠನ ಮಾಡಿರಿ ಅನ್ನುವಂಥ ಮಾತನ್ನು ಹೇಳ್ತಾ ಇವತ್ತಿನ ಸೇವೆ ಮಾಡಿದಂಥ ಎಲ್ಲರಿಗೂ ಬಂದಿರುವಂಥ ತಮ್ಮೆಲ್ಲರಿಗೂ ಶರಣ